ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಕಲ್ಪಿಸುವ ಮಂದ್ರ ಕಾದಂಬರಿಯ ವಾಚನವನ್ನು ಮಾಡ್ತಾ ಇದ್ದೀವಿ. ಎರಡನೆಯ ಭಾಗ. ಮೋಹನ್ ಲಾಲ್ ಅವರ ಪರಿಚಯ ಆಗಿದ್ದು, ಆಮೇಲೆ ಸಂಗೀತ ಕಲೀಲಿಕ್ಕೆ ಬದುಕು ಅಂದರೆ ಸಂಗೀತ ಬಿಟ್ಟು ಬೇರೆ ಏನೂ ಅಲ್ಲ ಅಂತ ಮಧುಮಿತಾ ತೀರ್ಮಾನ ಮಾಡಿ ಅವನ ಜೊತೆಗೆ ಹೋದಾಗ ಅಲ್ಲಿ ಅವನು ದೈಹಿಕ ಸಂಪರ್ಕಕ್ಕೆ ಇಚ್ಛೆ ತೋರಿಸಿದಾಗ ಅದನ್ನು ಬೇಡ ಅಂತ ತಿರಸ್ಕರಿಸಿ ಬಂದಿದ್ದು. ಆಮೇಲೆ ಮೋಹನ್ ಲಾಲ್ ಅವರದ್ದು ಸಂಗೀತ ಕಚೇರಿಯನ್ನು ನೋಡಲಿಕ್ಕೆ ಹೋಗಿದ್ದ ಮಧುಮಿತಾ ಅಲ್ಲಿವರೆಗೆ ಕೇಳಿದ್ವಿ. ಮುಂದಿನ ಭಾಗವನ್ನು ವಾಚಿಸೋಣ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮೋಹನ್ ಲಾಲರು ಕಣ್ಣುಗಳನ್ನು ಮುಚ್ಚಿ ಷಡ್ಜ ಹಿಡಿದರು. ನಿರೂಪಕರು ಹೇಳಿದ್ದರಿಂದ ಮಾತ್ರವಲ್ಲ, ಮೊದಲ ಸೆಳವಿನಲ್ಲೇ ಶುದ್ಧ ಕಲ್ಯಾಣದ ಭಾವ ಮೂಡಿಬಿಟ್ಟಿತು. ನನಗೆ ಪ್ರಿಯವಾದ ರಾಗಗಳಲ್ಲಿ ಇದೊಂದು. ಕೇಳಿ ಬಂದು ತುಂಬ ದಿನವಾಗಿತ್ತು. ಭೋಪಾಲಿಯ ಉತ್ಸಾಹಪೂರ್ಣ ಶಾಂತಿ ಕಲ್ಯಾಣದ ಶುಭವು ಮಿಳಿತು ಹರಿಯುವ ಭಾವ. ಈತನ ಸಶಕ್ತ ಆದರೆ ರಾಗದ ಭಾವಕ್ಕೆ ಹೊಂದುವ ಮಾರ್ಧವ ತುಂಬು ಕಂಠ. ಇವರಿಗೆ ಪ್ರತಿಯೊಂದು ರಾಗದ ಭಾವವು ಕರಗತವಾಗಿದೆ. ಇವರಲ್ಲಿ ಶಾಸ್ತ್ರವು ಭಾವದ ಪರಿಚಾರಿಕೆ ಮಾಡುತ್ತದೆ. ಭಾವವನ್ನು ತುಳಿದು ನಿಲ್ಲುವುದಿಲ್ಲ ಎನ್ನಿಸಿತು. ನನಗೆ ಗೊತ್ತಿಲ್ಲದಂತೆ ಮೌನವಾಗಿ ಅವರ ಚಲನೆಗೆ ಸಂಗತಳಾಗಿ ಗುನುಗಿಕೊಳ್ಳತೊಡಗಿದೆ. ಸಂಜೆಯ ಶಾಂತ ತಂಗಾಳಿಯು ಹೂವಿನ ಪರಿಮಳವನ್ನು ನವಿರಾಗಿ ತೇಲಿಸಿ ನಡುವೆ ಇಳಿಸಿದಂತೆ ಅವರ ಗಾಯನದಲ್ಲಿ ಲಯವು ಆಕಾರವು ತಾಳುತ್ತಿತ್ತು. ಇತ್ತೀಚೆಗೆ ಅವರ ಕ್ಯಾಸೆಟ್ಗಳಲ್ಲಿ ಕೇಳಿ ಅಭ್ಯಾಸವಾಗಿತ್ತು. ಅಲ್ಲದೆ ನನ್ನ ಪ್ರಜ್ಞೆಯು ಅವರ ಸ್ವರ ಪ್ರವಹಣೆಯ ರೀತಿಯನ್ನು ಗ್ರಹಿಸಿತ್ತು. ಅವರು ಅನಿರೀಕ್ಷಿತವಾಗಿ ತಂದು ನಿಲ್ಲಿಸುತ್ತಿದ್ದ ಸ್ಥಾನಗಳು ನನ್ನ ಪ್ರಜ್ಞೆಗೆ ಸಹಜವಾಗಿಯೇ ತಿಳಿಯುತ್ತಿತ್ತು. ಈ ಗುರುವು ನನಗೆ ಪಾಠ ಮಾಡುತ್ತಿದ್ದಾರೆ, ನಾನು ತಪ್ಪಿಲ್ಲದಂತೆ ಅನುಸರಿಸುತ್ತಿದ್ದೇನೆ ಎಂಬ ಅಸ್ಪಷ್ಟ ಭಾವದಲ್ಲಿ ನಾನು ಮೌನವಾಗಿ ಗುನುಗುತ್ತಿದ್ದೆ. ಇದ್ದಕ್ಕಿದ್ದಂತೆ ಯಾರೋ ನನ್ನ ಬಲಭುಜದ ಮೇಲೆ ಬೆರಳಿಟ್ಟಂತಾಯಿತು. ತಿರುಗಿ ನೋಡಿದರೆ ಹಿಂದಿನ ಕುರ್ಚಿಯ ಸುಮಾರು 40 ವರ್ಷದ ಗಂಡಸು. ನಾವು ವೇದಿಕೆಯಲ್ಲಿ ಮೇಲಿರುವ ಕಲಾವಿದರ ಗಾಯನ ಕೇಳೋಕೆ ಇಷ್ಟು ದುಡ್ಡು ಹಣ ಕೊಟ್ಟಿದ್ದೀವಿ, ನಿಮ್ಮದನ್ನು ಕೇಳೋಕೆ ಅಲ್ಲ ಎಂದು ಪಿಸುಗುಟ್ಟಿದರು. ನಾನು ಪೆಚ್ಚಾದೆ. ಸಾರಿ ಎನ್ನುವುದು ಕೂಡ ಹೊಳೆಯಲಿಲ್ಲ. ಪ್ರಜ್ಞಾಪೂರ್ವಕವಾಗಿ ಮೌನದ ಹೊದಿಕೆ ಹಾಕಿಕೊಂಡೆ. ಒಳಗೆ ನಡೆಯುವ ಸ್ವರಚಲನೆಯನ್ನು ನಿಲ್ಲಿಸುವುದು ಅಸಾಧ್ಯವಾಗಿತ್ತು. ಮೇಲು ಗಾಳಿಗೆ ಭತ್ತದ ಪೈರು ಬಾಗಿ ಬಳುಕುವಂತೆ ತೆಳುಹೊದದಲ್ಲಿ ಷಡ್ಜದ ಸುತ್ತ ಮುತ್ತ ತೊನೆದಾಡಿ ಅನಂತರ ತುಸುವೂ ಆಯಾಸವಿಲ್ಲದೆ ಗಾಳಿಯು ಪೈರಿನ ಬೇರಿನ ಮಟ್ಟದಲ್ಲಿ ಹಾಯುವಂತೆ ಮಂದ್ರ ವಲಯದಲ್ಲಿ ನಿಧಾನಗತಿಯಲ್ಲಿ ತೂರಾಡಿ ಮಧ್ಯ ಸಪ್ತಕದಲ್ಲಿ ಏರುತ್ತಾ ದೈವತವನ್ನು ದಾಟಿ ತಾರ ಷಡ್ಜದ ಮೇಲೆ ನಿಂತ ನಂತರ ಅವರು ತಮ್ಮ ಬಲ ಹಿಂಬದಿಯಲ್ಲಿದ್ದ ರಜನಿ ಕೌಶಲಳಿಗೆ ಸನ್ನೆ ಮಾಡಿದರು. ಅವಳು ತಕ್ಷಣ ಅದೇ ಷಡ್ಜವನ್ನು ಹಚ್ಚಿ ನೆಲೆ ನಿಂತಳು. ಇದುವರೆಗೂ ಇದ್ದ ತುಂಬು ಗಂಡು ಧ್ವನಿಯ ಹಿನ್ನೆಲೆಯಲ್ಲಿ ಒಂದು ತೆಳು ಹೆಣ್ಣು ಕಂಠದ ಅಂಚು ಹಿಡಿದದ್ದರಿಂದ ಶ್ರೋತೃಗಳಿಗೆ ಆಪ್ಯಾಯಮಾನವಾಗಿ ಹಲವರು ವಾ ವಾ ಎಂದರು. ಅವಳು ಒಂದು ಆವರ್ತನ ಪೂರೈಸುವ ಮೊದಲೇ ಇವರು ದೈವತದಿಂದ ಒಂದು ಮೇಲು ಮೀಂಡು ಹೊಡೆದು ನಿಂತರು. ತಾರ ಸಪ್ತಕ ಮುಟ್ಟಿದಾಗ ಅವಳಿಗೆ ಇವರು ನಡುವೆ ಅವಕಾಶ ಕೊಡುತ್ತಿದ್ದದ್ದು ಸಭಿಕರ ಗಮನ ಅವಳೆಡೆಗೆ ಹರಿಯಿತು. ನನಗೆ ತಕ್ಷಣ ಅನ್ನಿಸಿತು, ಇವರೆಲ್ಲ 10, 5, 1,000 ಹಣದ ಬೆನಿಫಿಟ್ ಟಿಕೆಟಿನ ಸಂಗೀತದ ಒಳಮರ್ಮ ಅರಿಯದ ವ್ಯಾಪಾರಿ ಜನ. ಅವಳು ಮಾಡುತ್ತಿರುವ ಸ್ವರವಿನ್ಯಾಸಗಳಾದರೂ ಯಾವುದು? ಅವರು ನಿಂತ ಸ್ಥಾನವನ್ನು ಅನುಕರಿಸಿ ನಿಲ್ಲೋದು, ಅಲ್ಲೊಂದು ಇಲ್ಲೊಂದು ಕಿರು ಸಂಚಾರ ಮಾಡೋದು. ಇವರ ತುಂಬು ಸ್ವರದ ನಡುವೆ ಅವಳ ತಂತಿಯಂಥ ತೆಳು ಧ್ವನಿ ವಿಶೇಷದ್ದಾಗಿ ಕೇಳಿಸುತ್ತೆ. ನಿಜವಾಗಿಯೂ ಅವಳು ಉತ್ತಮ ಗಾಯಕಿ ಅಲ್ಲ. ಧ್ವನಿಯಲ್ಲಿ ಮಾಧುರ್ಯವಿಲ್ಲ, ಶಕ್ತಿ ಇಲ್ಲ. ನಾನು ಇವಳಿಗಿಂತ ಉತ್ತಮವಾಗಿ ಸಾಥಿ ಕೊಡಬಲ್ಲೆ. ನನ್ನ ಧ್ವನಿಯಲ್ಲಿ ಮಾಧುರ್ಯವಿದೆ. ಅವರು ನನಗೆ ಪಾಠ ಹೇಳಿಕೊಡುತ್ತಿದ್ದಾಗ, ಅವರು ನುಡಿದ ಚಲನೆಗಳನ್ನು ನಾನು ಹಿಂದೆಯೇ ಅಂದು ತೋರಿಸುತ್ತಿದ್ದಾಗ ಎಷ್ಟು ಅಂದವಾಗಿರುತ್ತಿತ್ತು. ಅವರೇ ಎಷ್ಟೋ ಸಲ ಅಚ್ಛಾ ಎಂದಿದ್ದರಲ್ಲ ಎಂಬ ನೆನಪಾಯಿತು. ಈ ಸಭಿಕರ ಮೇಲೆ ಸಿಟ್ಟು ಬಂತು. ಅನಂತರ ತ್ರಿತಾಲದ ಚೀಜನ್ನು ಎತ್ತಿಕೊಂಡು ತಾನಗಳನ್ನು ಆರಂಭಿಸಿದಾಗ ಅವಳಿಗೆ ಹೆಚ್ಚು ಹೆಚ್ಚು ಅವಕಾಶ ಕೊಡ್ತಿದ್ದಾರೆ. 2 ಆವರ್ತನದ ತಾನ ಹೊಡೆಯುವ ಶಕ್ತಿ ಅವಳಿಗಿಲ್ಲ. ಇವರು 6-7 ಆವರ್ತನದ ಚಕ್ರ ತಾನು ಹೊಡೆದರೆ ಅವಳು ಅವರ ತಾನಿನ ಮೊದಲ ಆವರ್ತನದಿಂದ ಆರಂಭಿಸ್ತಾಳೆ. ಅವಳು 2ನೇ ಆವರ್ತನ ಬರುವುದರೊಳಗೆ ಇವರು ಪ್ರವೇಶಿಸಿ ಬಿಡ್ತಾರೆ. ಹಾಗೇ ಬಿಟ್ಟರೆ ಅವಳ ಐಬು ಹೊರಗೆ ಬರುತ್ತೆ ಅಂತ. ಇಷ್ಟು ಕಡಿಮೆ ತಯಾರಿ ಅವಳಿಗೆ ಇಷ್ಟೊಂದು ಅವಕಾಶ ಕೊಟ್ಟು ಮುಂದೆ ತರೋದು ಯಾವ ನ್ಯಾಯ? ಬೇಕೆಂದೇ ಹೀಗೆ ಮಾಡ್ತಿದ್ದಾರೆಯೇ? ನಾನು ಈ 3ನೇ ಸಾಲಿನ ಮಧ್ಯಭಾಗದಲ್ಲಿ ಕೂತಿರೋದು ಅವರು ನೋಡಿದ್ದಾರೆ, ಗುರುತಿಸಿದ್ದಾರೆ. ಅದಕ್ಕೆಂದೇ ಅವಳಿಗೆ ಹೆಚ್ಚು ಹೆಚ್ಚು ಅವಕಾಶ ಕೊಟ್ಟು ಅವಳಿಗಿಲ್ಲದ ಶಕ್ತಿ ಕಾಣುವಂತೆ ಮಾಡ್ತಿದ್ದಾರೆ ಎಂಬ ಆಲೋಚನೆ ಶುರುವಾಯಿತು. ನನ್ನ ಅಕ್ಕಪಕ್ಕದವರು ವಾ, ಹುಡುಗಿ ಎಷ್ಟು ಚಂದ ಹಾಡ್ತಾಳೆ ಎಂದು 2 ಸಲ ತಮ್ಮ ಪಕ್ಕದ ಸ್ನೇಹಿತರುಗಳಿಗೆ ಹೇಳಿಕೊಂಡರು. ಶಿಷ್ಯ ಅಂದಮೇಲೆ ತಯಾರಿ ಕೊಟ್ಟಿದ್ದಾನೆ, ಸ್ನೇಹಿತ ಮಾರ್ನುಡಿದ. ಶಿಷ್ಯಗೆ ತಯಾರಿ ಕೊಡದಿದ್ದರೆ ಸಂಗೀತಗಾರರಿಗೆ ಸ್ಫೂರ್ತಿ ಬರ್ತದಾ? ಇನ್ನೊಬ್ಬ ಪಕ್ಕದವನಿಗೆ ಹೇಳಿ ದುದು ತುಬುಲದ ಏರು ತಿರಕಿಟಗಳ ನಡುವೆಯೂ ನನ್ನ ಕಿವಿಗೆ ಸ್ಪಷ್ಟವಾಗಿ ಕೇಳಿಸಿತು. ನನಗೆ ಮಯೂರಿ ಬಂತು.
ಪಕ್ಕದಲ್ಲಿ ಪ್ರಾಯಕ್ಕೆ ಬಂದ ಒಬ್ಬ ಹುಡುಗಿ ಕೂತಿದ್ದಾಳೆ. ತಮ್ಮ ಪೋಖರಿ ಊಹೆಯ ಟೀಕೆ ಅವಳ ಕಿವಿಗೆ ಬಿದ್ದೀತು ಎಂಬ ಎಗ್ಗು ಇಲ್ಲದೆ ಮಾತನಾಡುವ ಈ ಅಸಂಸ್ಕೃತ ಹಣವಂತ ವರ್ಗದ ಮೇಲೆ ಸಿಟ್ಟು ಬಂತು. ತಕ್ಷಣ ತಿರುಗಿ ಅವರನ್ನು ದುರಿಗುಟ್ಟಿ ನೋಡಲೇ ಎನಿಸಿತು. ಇಂಥವರ ಜೊತೆ ಯಾವ ರೀತಿಯ ಪ್ರತಿಕ್ರಿಯೆಗೆ ಸಿಕ್ಕಿಕೊಂಡರೂ ನನಗೆ ಹೀನಾಯವೆಂಬ ಎಚ್ಚರ ಹುಟ್ಟಿ ಸುಮ್ಮನಾದೆ. ಶುದ್ಧ ಕಲ್ಯಾಣವು ಸಭಿಕರನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಿತು. ಅದು ಮುಗಿದು ಮುಂದಿನ ರಾಗ ಆರಂಭವಾಗುವ ಅಂತರದಲ್ಲಿ ಕೂಡ ಜನ ಎದ್ದು ಹೋಗಲಿಲ್ಲ. ಸಂಗೀತದ ಗಂಧವಿಲ್ಲದವರನ್ನೂ ಸಹ ಕಟ್ಟಿ ಕೂರಿಸುವ ಶಕ್ತಿಯು ಈತನ ಗಾಯನಕ್ಕಿರುವುದು ಕಂಡು ನನಗೆ ಸಂತೋಷವಾಯಿತು. ಹೆಚ್ಚು ತಡ ಮಾಡದೆ ತಂಬೂರಿಯನ್ನು ಮಧ್ಯಮ ಶ್ರುತಿಗೆ ಮಾಡಿಕೊಂಡು ಬಿಲಾವಲ್ ತಾಟಿನ ದುರ್ಗಾದಲ್ಲಿ ಚೋಟಾ ಖ್ಯಾಲ್ ಆರಂಭಿಸಿದರು. ದೇವಿ ಭಾಜೋದೋ ರಗಭಾವಾನಿ ನನಗೆ ಪಾಠವಾಗಿದ್ದ ಚೀಜು. ವಾಡೇಕರ್ ಮಾಸ್ತರು ಕಲಿಸಿದ್ದರು. ಮೋಹನ್ ಲಾಲ್ಜಿಯ ಕಂಠದಲ್ಲಿ ಕೇಳಿರಲಿಲ್ಲ. ಆರಂಭಿಸಿದ ತಕ್ಷಣ ನನ್ನ ಗಂಟಲು ಒಳಗೆ ಸಂಗತ ಮಾಡತೊಡಗಿತು. ಕಾಲು ತ್ರಿತಾಲದಲ್ಲಿ ಮಧ್ಯಲಯದಲ್ಲಿ ಟೇಕ ಹಿಡಿಯಿತು. ಪ್ರತಿಯೊಂದು ಚಲನೆ ಸಂಗಳು ಕರಗತವಾಗಿದ್ದಂತೆ ದಕ್ಕಿದವು. ನನಗೆ ಉತ್ಸಾಹ ಹುಟ್ಟಿತು. ರಾಗವನ್ನು ತುಸು ಬೆಳೆಸಿದ ನಂತರ ತಾನಗಳ ಕೆಲಸ ಮಾಡತೊಡಗಿದಾಗ ನನ್ನ ಉತ್ಸಾಹ ಇನ್ನೂ ಹೆಚ್ಚಿತು. ಹೊಸ ಹೊಸ ತಾನಗಳನ್ನು ಹೆಣೆದುಕೊಂಡು ಸಮ್ಮಿಗೆ ಬಂದು ಮುಂದಿನ ಆವರ್ತನದಲ್ಲಿ ಶಿಷ್ಯ ರಜನಿ ಕೌಶಲಳು ಸ್ಥಾಯಿಯಾದ ಮೊದಲ ಸಾಲನ್ನು ಹಾಡುವ ವಿನ್ಯಾಸ ತಿರುಗಿತು. ಸಭಿಕರಿಗೇನೋ ಅದು ತುಂಬ ರಂಜನೀಯವಾಗಿತ್ತು. ಆದರೆ ನನ್ನಲ್ಲಿ ಕಸಿವಿಸಿ ಆರಂಭವಾಯಿತು. ತಾಳದ ಪ್ರಾಥಮಿಕ ಜ್ಞಾನ, ಸಮ್ಮಿನ ಸ್ಥಾನ ಗೊತ್ತಿದ್ದರೆ ಸಾಕು. ಅವಳು ಕೊಡುತ್ತಿರುವ ಒತ್ತಾಸೆಗೆ ಹೆಚ್ಚಿನ ಪ್ರಭುತ್ವ ಬೇಕಿರಲಿಲ್ಲ. ಆದರೂ ಸಭಿಕರು ಅವಳನ್ನು ಎಷ್ಟು ಮೆಚ್ಚಿಕೊಂಡಿದ್ದಾರೆ. ಅವಳೇ ಗಾಯನದ ಕೇಂದ್ರ ವ್ಯಕ್ತಿಯಾಗಿ ಬಿಟ್ಟಿದ್ದಾಳೆ. ನಿಜವಾಗಿ ಒಂದಾದ ಮೇಲೆ ಒಂದರಂತೆ ತಾನಗಳ 5, 4, 6 ಆವರ್ತನಗಳ ಸುರುಳಿಯನ್ನು ಬಿಡದೆ ಸೃಷ್ಟಿಸಿ ಕಾಲು ಮಾತ್ರೆಯೂ ತಪ್ಪದೆ ತೋರಿಸುವುದಕ್ಕಿರಬೇಕಾದ ಲೀಲಾಜಾಲದ ಪ್ರಭುತ್ವದ 100ರಲ್ಲಿ 1 ಅಂಶವೂ ಅವಳು ಮಾಡುತ್ತಿರುವ ಕೆಲಸಕ್ಕೆ ಬೇಕಿಲ್ಲ. ಆದರೂ ಈ ದೊಡ್ಡ ಶ್ರೋತೃಗಳು ಈ ಕೆಲಸವನ್ನು ಅವಳಿಗಿಂತ ನಾನು ಹೆಚ್ಚು ಸ್ವರ ಮಧುರವಾಗಿ ತಾಳದ ನಿಖರತೆಯಿಂದ ಮಾಡಬಲ್ಲೆ. ನಡುವೆ ತಾನನ್ನು ಹೊಡೆಯಬಲ್ಲೆ. ಅವಳು ಒಂದೇ ಒಂದು ಆವರ್ತನದ ತಾನನ್ನು ಹೊಡೆದಿಲ್ಲ ಎಂಬ ತುಲನೆ ಹುಟ್ಟಿತು. ಇವಳನ್ನು ಯಾಕೆ ಇವರು ಶಿಷ್ಯ ಎಂಬ ಪ್ರಚಾರ ಕೊಟ್ಟು ವೇದಿಕೆಯಲ್ಲಿ ಮೇಲೆ ಜೊತೆಯಲ್ಲಿ ಕೂರಿಸಿಕೊಂಡು ಮೆರೆಸುತ್ತಿದ್ದಾರೆ ಎಂದು ಮೋಹನ್ ಲಾಲ್ಜಿಯ ಮೇಲೆ ಬೇಸರ ಹುಟ್ಟಿತು. ದುರ್ಗಾ ಆದ ನಂತರ 1/4 ಗಂಟೆ ವಿರಾಮವೆಂದು ಘೋಷಿಸಿದರು. 1/4 ಗಂಟೆಯು 40 ನಿಮಿಷಕ್ಕೆ ಎಳೆಯಿತು. ಟಿಕೆಟ್ ಪಡೆದು ಬಂದಿದ್ದ ಹಣವಂತ ಕುಳರೆಲ್ಲ ಹೊರಗಿನ ಶಾಲೆಯಲ್ಲಿ ನಿಂತು ಪರಸ್ಪರ ನೀವು ಬಂದಿದ್ದೀರಾ ಎಂದು ಗುರುತಿಸುತ್ತಾ ನಿಂತು ಬಿಟ್ಟದ್ದರಿಂದ 1/4 ಗಂಟೆಯ ನಂತರ ಗಾಯನವನ್ನು ಆರಂಭಿಸುವುದು ಸಭಿಕರ ಲಹರಿಯನ್ನು ಅಲಕ್ಷಿಸಿದಂತೆ ಆಗುತ್ತೆ. ವಿರಾಮದ ನಂತರ ವಿಸ್ತಾರವಾಗಿ ಮಾಲ್ಕೌನ್ಸ್ ಹಾಡಿ ಭೈರವಿಯಿಂದ ಮುಗಿಸಿದರು. ಜನರೆಲ್ಲ ಖಾಲಿಯಾದರೂ ನಾನು ನನ್ನ ಕುರ್ಚಿಯಲ್ಲಿ ಕುಳಿತಿದ್ದೆ. 10 ನಿಮಿಷದ ನಂತರ ಮಿಸ್ಟರ್ ಘೋರೆ 50 ವರ್ಷದ ಒಬ್ಬರ ಸಂಗಡ ನನ್ನ ಬಂದು ಹೇಳಿದರು, ಇವರು ನನ್ನ ಡ್ರೈವರ್, ಇವರ ಜೊತೆ ಹೋಗಿ ನನ್ನ ಕಾರಿನಲ್ಲಿ ಕೂತಿರಿ, ನಾನು 1/4 ಗಂಟೆಯಲ್ಲಿ ಬರ್ತೀನಿ. ಕಾರಿನಲ್ಲಿ ಕುಳಿತಾಗಲೂ ನನ್ನ ಮನಸ್ಸು ರಜನಿ ಕೌಶಲಳನ್ನೇ ಕುರಿತು ಯೋಚಿಸುತ್ತಿತ್ತು. ಮೋಹನ್ ಲಾಲ್ಜಿಗೆ ಸಂಗತಿ ಕೊಡಲು ಇವಳಿಗೆಷ್ಟು ಅರ್ಹತೆ ಇದೆ ಎಂಬ ಪ್ರಶ್ನೆಯೊಡನೆ ನನಗಿರುವ ಅರ್ಹತೆಯ ಕಾಲುಭಾಗವೂ ಇಲ್ಲ ಎಂದು ತುಲನೆ ನಡೆಯುತ್ತಿತ್ತು. ಅವರು ನನ್ನನ್ನು ನೋಡಿದ್ದರೂ ಗುರುತಿಸಿದ್ದಾರೆಯೇ? ನಡುವೆ ಶ್ರೋತೃಗಳತ್ರ ದೃಷ್ಟಿಯನ್ನು ಪಸರಿಸುತ್ತಿದ್ದರು. 3ನೇ ಸಾಲಿನಲ್ಲಿ, ಅದು ಮಧ್ಯಭಾಗದಲ್ಲಿ ಗಂಡಸರ ನಡುವೆ ಇದ್ದ ಒಬ್ಬಳೇ ಹುಡುಗಿ. ಗಮನಕ್ಕೆ ಬರದೆ ಇರುತ್ತೇನೆಯೇ ಎಂಬ ಸಮರ್ಥನೆ ಹುಟ್ಟುತ್ತಿತ್ತು. ತುಸು ತಡವಾಗಿ ಬಂದ ಗೋರೆಯವರು ನನ್ನ ಎಡಬದಿಗೆ ಕುಳಿತ ನಂತರ ಡ್ರೈವರ್ ಅವರ ಕಡೆಗೆ ಬಾಗಿಲು ಮುಚ್ಚಿ ಕಾರನ್ನು ಬಳಸಿ ಬಂದು ತಮ್ಮ ಸೀಟಿನಲ್ಲಿ ಕುಳಿತು ಸ್ಟಾರ್ಟ್ ಮಾಡಿ ಕಿಟಕಿಯ ಗಾಜು ಏರಿಸಿ ಎಸಿ ಹಾಕಿದರು. ಒಳಗೆ ನಿಶ್ಶಬ್ದವಾಯಿತು. ಅಷ್ಟರಲ್ಲಿ ಡ್ರೈವರ್ ಪಕ್ಕದ ಸೀಟಿನಲ್ಲಿ ಸುಮಾರು 50 ವರ್ಷದ ಒಬ್ಬರು ಬಂದು ಕುಳಿತರು. ಕಿವಿಗಳ ಮೇಲೆ ಬಿಳುಪು ತಿರುಗಿದ ತುಂಬು ಕೂದಲು, ವ್ಯಾಪಾರಸ್ಥರ ಕಳೆ. ಗೋರೆಯವರು ತುಂಬ ಸ್ನೇಹದಿಂದ ನನ್ನ ಓದು ಸಂಗೀತಗಳ ಬಗೆಗೆ ವಿಚಾರಿಸಿದರು. ಹೇಗೆ ಹೇಳ್ತಾರೆ ಪಾಠನ ನಿಮ್ಮ ಗುರುಗಳು? ನಾನು ಮೋಹನ್ ಲಾಲ್ ಅವರಿಂದ ಕಲಿಯುತ್ತಿರುವುದಾಗಿ ದೊಡ್ಡಣ್ಣ ಇವರಿಗೆ ಹೇಳಿರುವುದು ಗೊತ್ತಿದ್ದ ನಾನು, ಚೆನ್ನಾಗಿ ಕಲಿಸ್ತಾರೆ ಎಂದೆ. ಮುಂದಿನ ಸೀಟಿನಲ್ಲಿದ್ದವರು, ಅವರು ತುಂಬ ಸೀನಿಯರ್ ಆರ್ಟಿಸ್ಟ್ ಅಂತ ಕಾಣಿಸ್ತಾರೆ ಎಂದರು. ಗೋರೆಯವರು ನನಗೆ ಅವರ ಪರಿಚಯ ಹೇಳಿದರು. ಮಾಥುರ್ ಮಾಹಿಮ್ನಲ್ಲಿ ಜವಳಿ ವ್ಯಾಪಾರ ಮಾಡ್ತಾರೆ. ಅನಂತರ ಮೋಹನ್ ಲಾಲ್ರ ಬಗ್ಗೆ ಮುಂದುವರಿಸಿದರು. ತುಂಬ ಸಿನ್ಸಿಯರ್ ಮನುಷ್ಯ, ಶ್ರೋತೃಗಳನ್ನು ಶ್ರದ್ಧೆ ಆಧಾರಗಳಿಂದ ಕಾಣ್ತಾರೆ. ಇವತ್ತಿನ ಕಾರ್ಯಕ್ರಮ ನೋಡು, ಸಂಗೀತ ತಿಳಿದ ಜನ ಕಮ್ಮಿ ಅಂತ ಎಲ್ಲರಿಗೂ ಗೊತ್ತು, ಅವರಿಗೂ ಗೊತ್ತು. ಆದರೆ ಒಬ್ಬರಿಗೂ ಬೋರ್ ಆಗದಂತೆ ರಸಪೂರ್ಣವಾಗಿ ಹಾಡಿದರು. ಹಾಗಂತ ಚೀಪ್ ಮಾಡಲಿಲ್ಲ. ಆತನೊಳಗೆ ರಸವಿದೆ. ಆದ್ದರಿಂದಲೇ ವಿದ್ವಾಂಸರಿಂದ ಹಿಡಿದು ಕೊಳಗೇರಿಯವನ ತನಕ ಅವರ ಸಂಗೀತ ತಟ್ಟುತ್ತೆ. ಏನಂತೀರಾ? ಹೌದು, ಮಾಥುರ್ ಅಂದರು. ನನಗಂತೂ ಅವರ ಗಾಯನ ಅಂದರೆ ಪ್ರಾಣ. ಸುಮಾರು 50 ಗಂಟೆಗಳ ಅವರ ಲೈವ್ ಟೇಪ್ ಸಂಪಾದಿಸಿಟ್ಟಿದ್ದೀನಿ. ಇವತ್ತಿನದು ಪೂರ್ತಿ ಟೇಪ್ ಆಗಿದೆ. ನಾಳೆ ಸಂಜೆ ಅದರ ಪ್ರತಿ ನನ್ನ ಹತ್ರ ಬರುತ್ತೆ. ನನ್ನ ಸಂಗೀತ ಪಾಮರರಿಗಲ್ಲ, ಬರೀ ಪಂಡಿತರಿಗೆ ಅನ್ನುವ ಕಲಾವಿದರನ್ನು ನಾನು ನಂಬೋಲ್ಲ. ಏನಂತೀರಾ? ಮಾಥುರ್ ಹೌದು ಎಂದರು. ಅನಂತರ ಕಾಂಟ್ರಾಕ್ಟರ್ ಮೋಸ ಮಾಡಿದರೂ ಮೋಹನ್ ಲಾಲ್ಜಿ ಮಾರನೇ ದಿನವೂ ಫ್ರೀಯಾಗಿ ಇಡೀ ಊರಿನ ಜನರಿಗೆ ಕಚೇರಿ ಕೊಟ್ಟು ಕಳಿಸಿದ್ರಂತೆ, ನಿಜವೇ? ಹೌದು ಎಂದೆ. ಹೌದು, ಶ್ರೋತೃಗಳ ಮೇಲೆ ಅವರಿಗಿರೋ ಕಮಿಟ್ಮೆಂಟ್ ಇದು ಒಂದು ಉದಾಹರಣೆ ಮಾತ್ರ. ಈಗಾಗಲೇ 15 ವರ್ಷದ ಹಿಂದಿನ ಮಾತು.
ನೋಡಿ, ಇವತ್ತಿನದು ಬೆನಿಫಿಟ್ ಕಾರ್ಯಕ್ರಮ. ಬೆನಿಫಿಟ್ ಅಂದರೆ ವಾಸ್ತವವಾಗಿ ಏನು? ಸಂಗೀತರಿಗಾಗಲಿ ನರ್ತಕರಿಗಾಗಲಿ ನನ್ನ ಚಾರ್ಜ್ ಇಷ್ಟು, ಅಷ್ಟನ್ನು ಕೊಟ್ಟು ಬಿಡು, ಮೇಲಿನ ಹೆಚ್ಚು ರೇಟಿನ ಟಿಕೆಟ್ ಮಾರಿ ನೀನು ಎಷ್ಟಾದರೂ ಬೆನಿಫಿಟ್ ಮಾಡ್ಕೊ ಅಂತಾರೆ. ಆ ಲೆಕ್ಕದಲ್ಲಿ ಮೋಹನ್ ಲಾಲ್ಗೆ ನಾವು 50,000 ಕೊಡಬೇಕಿತ್ತು. ಅವ್ರು ಒಂದು ಕಾಸು ತಗೊಳ್ಳಿಲ್ಲ. ಸಭೆಗೆ ಬಂದು ಹೋಗುವ ಟ್ಯಾಕ್ಸಿ ಹಣನೂ ಮುಟ್ಲಿಲ್ಲ. ಹಣ ತಗೊಂಡು ಬೆನಿಫಿಟ್ ಅಂದರೆ ಆ ಪುಣ್ಯದಲ್ಲಿ ನನಗೆ ಒಂದು ಭಾಗ ಬರೋದು ಹೇಗೆ ಅಂದುಬಿಟ್ರು. ನಾವು ತಬಲ್ದೋನಿಗೆ 2,000, ಹಾರ್ಮೋನಿಯಂನಿಗೆ 5,000 ಕೊಟ್ಟದ್ದಷ್ಟೇ. ನನ್ನ ಮನಸ್ಸು ಅಭಿಮಾನದಿಂದ ತುಂಬಿ ಬಂತು. ನಾಗಪುರದ ಮಾತು ಕೇಳ್ತಿದ್ದೀರಿ ಎಂದು ಜ್ಞಾಪಿಸೋ ಮನಸ್ಸಾಯಿತು. ಆದರೆ ಅವರಿಬ್ಬರ ಮಾತಿನ ನಡುವೆ ಬಾಯಿ ಹಾಕೋದು ಉಚಿತವಲ್ಲ, ಅಲ್ಲದೆ ನಾನು ಕಿರಿಯ ವಯಸ್ಸಿನೋಳು ಎಂದು ನೆನಪಾಗಿ ಸುಮ್ಮನಿದ್ದೆ. ಗೋರೆಯವರೇ ಮುಂದುವರಿಸಿದರು. ಒಬ್ಬ ಮೋಸಗಾರ ನಾಗ್ಪುರದಲ್ಲಿ ಇವರ ಕಾರ್ಯಕ್ರಮ ಏರ್ಪಡಿಸಿದ್ದ. ಈಗ ಎಲ್ಲ ಕ್ಷೇತ್ರದಲ್ಲೂ ಕಲಾಕ್ಷೇತ್ರದಲ್ಲೂ ವ್ಯಾಪಾರದವರು ಹುಟ್ಕೊಂಡಿದ್ದಾರೆ. ಬಾಕಿ ವ್ಯಾಪಾರದಲ್ಲಿ ಹುಟ್ಟಿ ಬೆಳೆದಿರೋ ದಗ ತಾಯ್ಗಂಡತ್ತನಾನ ಇಲ್ಲೂ ಮಾಡ್ತಾರೆ. ಇವರಿಗೆ 20,000 ಸಂಭಾವನೆ, ಸ್ಥಳೀಯ ಆತಿಥ್ಯ ಅಂತ ಮಾತಾಡಿ 5,000 ಅಡ್ವಾನ್ಸ್ ಕೊಟ್ಟುಬಿಟ್ಟ. ಅಲ್ಲಿ ಇವರ ಹೆಸರನ್ನ ಪ್ರಚಾರ ಮಾಡಿ 60,000ದಷ್ಟು ಟಿಕೆಟ್ ಮಾರಿದ. ಇವರ ಹೆಂಡತಿ ಇಬ್ಬರು ಹೋದರು. ಇವರು ಎಲ್ಲಿ ಹೋದರೂ ಆಯಮ್ಮ ಜೊತೆಗೆ ಬರ್ತಿದ್ಲು, ಕಲಾವಿದ ಗಂಡನ ನಿಗಾ ನೋಡ್ಕೊಳ್ಳೋಕ್ಕೆ ಅಂತ. ವಾಸ್ತವವಾಗಿ ಹೋಗ್ತಿದ್ದುದು ಹಣ ವಸೂಲು ಮಾಡಿ ಭದ್ರ ಮಾಡ್ಕೊಳ್ಳೋಕ್ಕೆ. ಎಲ್ಲ ಸಿದ್ಧವಾಗಿದೆ. ಒಂದು ಕಾಲೇಜಿನ ಪ್ರಾಂಗಣದಲ್ಲಿ ಸಭಿಕರು ತುಂಬಿಬಿಟ್ಟಿದ್ದಾರೆ. ಹೊರಾವರಣ ಸಭೆ. ಇವರು ನಾಗ್ಪುರಕ್ಕೆ ಹೋಗಿ 4-5 ವರ್ಷ ಕಳೆದು ಜನಗಳಲ್ಲೆಲ್ಲ ಇವರ ಗಾಯನ ಕೇಳಬೇಕು ಅಂತ ಧಾವಂತ ಇತ್ತು. ಇವರು ಸಭೆಗೆ ಬರುವ ಮೊದಲು ಒಂದು ಕೋಣೆಯಲ್ಲಿ ಕೂತು ಜೋಡಿ ತಂಬೂರು ಶ್ರುತಿ ಮಾಡಿ ಆಗಿದೆ. ನಾಗ್ಪುರದವರೇ ಸಾಥಿಗಳು. ಅವ್ರ ಜೊತೆ ಅರ್ಧ ಗಂಟೆ ತನ್ನ ಗಾಯನ ರೀತಿಯನ್ನು ಹಾಡಿ ತೋರಿಸಿ ಅವ್ರು ಹೇಗೆ ಬಾರಿಸಬೇಕು ಅನ್ನೋದು ಹೇಳಿಯೂ ಆಗಿದೆ. ಕಂಟ್ರಾಕ್ಟರ್ನ ಅಸಿಸ್ಟೆಂಟ್ ಬಂದು ಸಭೆಗೆ ಹೋಗೋಣವೇ ಅಂದನಂತೆ. ಮೋಹನ್ ಲಾಲ್ ಎದ್ದು ನಿಂತರು. ಜೊತೆಯಲ್ಲಿ ಇದ್ದರಲ್ಲ ಅವ್ರ ಹೆಂಡತಿ, ಎಲ್ಲಿ ನಿನ್ನ ಕಾಂಟ್ರಾಕ್ಟ್ರು? ಮಧ್ಯಾಹ್ನ ನಾವು ಬಂದಾಗಿಂದ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಎಂದಳು. ಅವರ ತಾಯಿಗೆ ಹಾರ್ಟ್ ಅಟ್ಯಾಕ್, ಸೀರಿಯಸ್, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ, ಅಲ್ಲಿದ್ದಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ಬಂದು ನಿಮ್ಮನ್ನು ನೋಡ್ತಾರೆ. ಅವನ ವಿಧೇಯತೆಯಿಂದ ಹಲ್ಲುಗಿಂಜುತ್ತಾ ಉತ್ತರಿಸಿದ. ಅವರು ನೋಡೋ ಅಗತ್ಯವಿಲ್ಲ. 15,000 ಬಾಕಿ ಮೇಲೆ 2 ಫಸ್ಟ್ ಕ್ಲಾಸ್ ರೈಲು ಚಾರ್ಜಿನ ಹಣ ನೀವೇ ಹೋಗಿ ಈ ತಕ್ಷಣ ಇಸ್ಕೊಂಡು ಬಂದು ಕೊಡಿ, ಆಮೇಲೆ ಪ್ರೋಗ್ರಾಮ್ ಶುರು. ಇಲ್ಲ ಮೇಡಮ್, ಅವರೇ ಬಂದುಬಿಡ್ತಾರೆ. ಕಲಾವಿದರಿಗೆ ಮೋಸ ಮಾಡೋಂಥವರೆಲ್ಲ ನಮ್ಮ ಸಾಹುಕಾರರು. ಶ್ರೋತೃಗಳು ಕಾಯ್ತಿದ್ದಾರೆ. ನಾಗ್ಪುರದಲ್ಲಿ ಯಾವುದನ್ನು ತಡವಾಗಿ ಆರಂಭಿಸಿದರೆ ಜನ ಗಲಾಟೆ ಮಾಡ್ತಾರೆ ಅಂದ. ಟ್ಯಾಕ್ಸಿಲಿ ಆಸ್ಪತ್ರೆಗೆ ಹೋಗಿ ಬರೋಕ್ಕೆ ಅರ್ಧ ಗಂಟೆ ಆದೀತಾ? ಹೋಗಲಿ ಅಂದರೆ ಒಂದು ಫೋನ್ ಮಾಡಿ ವಿಷಯ ತಿಳಿಸಿ. ಈ ಅಮ್ಮ ವ್ಯವಹಾರದಲ್ಲಿ ತೀರಾ ಘಾಟಿ. ಮೇಡಮ್, ಫೋನಲ್ಲಿ ಸಿಕ್ಕಿದರು. ಅವರು ಹಣನ ಆಸ್ಪತ್ರೆಗೆ ಯಾಕೆ ಒಯ್ದು ಇಟ್ಕೊಂಡಿದ್ದಾರೆ? ಈ ಊರಿನ ಆಸ್ಪತ್ರೆಯಲ್ಲಿ ಪೇಷಂಟ್ಗಳಿಗೆಲ್ಲ ಫೋನಿನ ಸೌಕರ್ಯ ಇಟ್ಟಿರೋಲ್ಲ. ನೀವು ಆರಂಭ ಮಾಡಿಬಿಡಿ, ನಾನೇ ಹೋಗಿ ಅವ್ರನ್ನ ಮನೆಗೆ ಕಳಿಸಿ ಹಣ ತಂದು ಒಪ್ಪಿಸೋ ವ್ಯವಸ್ಥೆ ಮಾಡ್ತೀನಿ. ಪಂಡಿತಜ್ಜಿ ಹಾಡ್ತಾ ವೇದಿಕೆಯಲ್ಲಿ ಇರ್ತಾರೆ. ನೀವು ಹೇಗೂ ಇಲ್ಲಿರ್ತೀರಲ್ಲ, ನಿಮ್ಮ ಕೈಗೆ ತಲುಪಿಸ್ತೀನಿ ಅರ್ಧ ಗಂಟೆಯಲ್ಲಿ. ಅವನು ಅಂಗಲಾಚಿದ. ಜನಗಳನ್ನ ಯಾಕೆ ಕಾಯಿಸೋದು? ಶುರು ಮಾಡ್ತೀನಿ. ತಾನ್ಪುರದ ಶ್ರುತಿ ಇಳಿಯುತ್ತೆ. ನನಗೂ ಕಾಯೋದು ಅಂದರೆ ಈಗ ಸಿದ್ಧವಾದ ಮೂಡ್ ಇಳಿಯುತ್ತೆ ಅಂತ ಮೋಹನ್ ಲಾಲ್ ಜಿ ಹೇಳಿದ್ರು. ಮೇಡಮ್ ಕೇಳಲಿಲ್ಲ. ಕಾರಣಾಂತರದಿಂದ ಕಾರ್ಯಕ್ರಮ ಅರ್ಧ ಗಂಟೆ ತಡವಾಗುತ್ತೆ, ಸಭಿಕರು ಸಹಕರಿಸಬೇಕು ಅಂತ ಅನೌನ್ಸ್ ಮಾಡಿಸಿ ನೀವು ಟ್ಯಾಕ್ಸಿಲಿ ಹೋಗಿ ಬನ್ನಿ ಅಂತ ಪಟ್ಟು ಹಿಡಿದರು. ಹಾಗೆಯೇ ಅನೌನ್ಸ್ ಮಾಡಿಸಿ ಸಹಾಯಕ ಹೋದ. 20 ನಿಮಿಷದಲ್ಲಿ ಹಿಂದಿರುಗಿ ಬಂದ. ಮೇಡಮ್ ಅವರ ಆಸ್ಪತ್ರೆಯಲ್ಲಿ ಇಲ್ಲ, ಜೀವರಕ್ಷಕ ಔಷಧಿ ಹುಡ್ಕೊಂಡು ಹೋಗಿದ್ದಾರೆ ಅಂತ ನರ್ಸ್ ಹೇಳಿದಳು. ಅವ್ರು ಯಾವ್ಯಾವ ಔಷಧಿ ಅಂಗಡಿ ಹುಡ್ಕೊಂಡು ಹೋಗ್ತಿದ್ದಾರೋ ಅಥವಾ ಯಾವ್ಯಾವ ಔಷಧಿ ಕಂಪನಿಯ ಪ್ರತಿನಿಧಿಯ ಮನೆಗೆ ಹೋಗಿದ್ದಾರೋ, ಇಲ್ಲಿ ತಡವಾಗುತ್ತೆ ಅಂತ ವಾಪಸ್ ಬಂದೆ. ನಿಮಗೆ ಅಪನಂಬಿಕೆಯಾದರೆ ಇಕೋ ತಗೊಳ್ಳಿ ಅಂತ ತನ್ನ ಜೇಬಿಗೆ ಕೈ ಹಾಕಿ, ನನ್ನ ಹತ್ರ 2,000 ಇದೆ, ಜೊತೆಗೆ ಬೇಕಾದ್ರೆ ನನ್ನ ಕೈ ಗಡಿಯಾರ ಬ್ರ್ಯಾಂಡ್ ನ್ಯೂ ಅಂತ ಕಳಚಿ 2 ಹಾಕಿ ಮುಂದೆ ಹಿಡ್ದ. ಮೇಡಮ್ 2 ಇಸ್ಕೊಂಡು ತನ್ನ ಚೀಲಕ್ಕೆ ಹಾಕಿಕೊಂಡು, ಆಮೇಲೆ ನಡೀರಿ, ಆ ಟ್ಯಾಕ್ಸಿಲಿ ಕೂತ್ಕೊಳ್ಳಿ, ನಾನು ಬರ್ತೀನಿ. ಆಸ್ಪತ್ರೆಗೆ ಹೋಗಿ ಯಾವ ಪೇಷಂಟು ಯಾವಾಗ ಅಡ್ಮಿಟ್ ಮಾಡಿದ್ರು ಅಂತ ವಿಚಾರಿಸ್ತೀನಿ ಅಂದಳು. ಸಹಾಯಕನ ಮುಖ ಬಿಳಿಚಿಕೊಂಡಿತು. ಆದರೂ ಜನ, ಮೇಡಮ್ ನಮ್ಮನ್ನೇ ಸಸ್ಪೆಕ್ಟ್ ಮಾಡ್ತೀರಾ? ನೀವು ಕಾರ್ಯಕ್ರಮ ಶುರು ಮಾಡದೇ ಇದ್ದರೆ ಜನ ನಿಮ್ಮ ಮೇಲೆ ತಗ್ಲಿಕ್ಕೋತಾರೆ ಹೆದರಿಸಿದ. ನಿಮ್ಮೂರಿನ ಕಾಂಟ್ರಾಕ್ಟರ್ ಹೀಗೆ ಮೋಸ ಮಾಡಿದ್ದಾನೆ, ನೀವು ಕಾಸು ಕೊಟ್ಟು ಟಿಕೆಟ್ ತಗೊಂಡಿರೋದು ಅವನಿಂದ, ಅವನಿಗೆ ತಗಲಿಕೊಳ್ಳಿ ಅಂತ ಹೇಳ್ತೀನಿ. ಗೇಟಿನಾಚೆ ಪೊಲೀಸ್ನವರು ನಿಂತಿದ್ದಾರಲ್ಲ, ಅವ್ರಿಗೀಗಲೇ ಕಂಪ್ಲೇಂಟ್ ಕೊಡ್ತೀನಿ ಮೋಸ ಅಂತ. ಅವನಿಗೆ ಉತ್ತರ ಹೊಳಿಲಿಲ್ಲ. ತಡೀರಿ, ಇನ್ನೊಂದು ಸಲ ನೋಡ್ಕೊಂಬರ್ತೀನಿ ಅಂತ ಹೋದವನು ಬರಲೇ ಇಲ್ಲ. ಅರ್ಧ ಗಂಟೆ ಕಳೀತು, 3/4 ಗಂಟೆ ಕಳೀತು. ಜನಗಳು ಹೋಯಿ ಅಂತ ಗಲಾಟೆ ಮಾಡತೊಡಗಿದರು. 4-6 ಜನ ಇವರಿದ್ದ ರೂಮಿಗೆ ಬಂದು ಯಾಕೆ ತಡ ಮಾಡ್ತೀರಾ ಅಂತ ವಿಚಾರಿಸಿದರು. ಈಕೆ ತಮಗೆ ಮೋಸವಾಗಿರೋ ವಿಚಾರ ಹೇಳಿದಳು. ವಿಚಾರಿಸೋಕೆ ಬಂದವರು ಸಂಭಾವಿತರು. ಯಾರವನು? ಕಾಂಟ್ರಾಕ್ಟ್ರು? ಏನವನ ಹೆಸರು, ವಿಳಾಸ ಎಂದು ಮುಂತಾಗಿ ಕೇಳಿದರು. ಇವರು ಕೊಟ್ಟ ವಿಳಾಸ ಗುರುತು ಹಾಕ್ಕೊಂಡ್ರು. ಅವನು ಕೊಟ್ಟಿದ್ದ ಕೇರ್ ಆಫ್ ಹೋಟೆಲ್ಗೆ ಹೋದರೆ ಆ ಹೆಸರಿನ ಒಬ್ಬರು 2 ವಾರದಿಂದ ಇದ್ದರು. ಇವತ್ತು ಮಧ್ಯಾಹ್ನ ಖಾಲಿ ಮಾಡಿ ಹೋದರು ಅಂತ ಗೊತ್ತಾಯಿತು. ಹಿಂದಿರುಗಿ ಬಂದು 1.5 ಗಂಟೆ ತಡವಾಗಿದೆ, ಇಷ್ಟೊಂದು ಜನಕ್ಕೆ ನಿರಾಶೆ ಆಗುತ್ತೆ, ನೀವು ಬಂದು ಹಾಡಿಬಿಡಿ, ಆಮೇಲೆ ನಾವು ಪೊಲೀಸಿಗೆ ಕೇಸ್ ಕೊಟ್ಟು ಅವನ್ನ ಎಲ್ಲಿದ್ದರೂ ಹಿಡಿಸಿ ವಸೂಲು ಮಾಡಿಕೊಡ್ತೀವಿ, ಅವನಿಗೂ ಜೈಲು ಕಾಣಿಸ್ತೀವಿ, ನಮ್ಮನ್ನು ನಂಬಿ ಅಂತ ಕೇಳಿಕೊಂಡ್ರು. ನಡೀರಿ, ಹಾಡ್ತೀನಿ. ಮೋಹನ್ ಲಾಲ್ ಎದ್ದು ನಿಂತರು. ಹಣ ಕಳ್ಕೊಂಡವರು ಕಂಪ್ಲೇಂಟ್ ಮಾಡಿ ಅವನಿಂದ ವಸೂಲು ಮಾಡಿಕೊಳ್ಳಿ, ನಾವ್ಯಾಕೆ ನುಕ್ಸಾನ್ ಮಾಡಿಸ್ಕೋಬೇಕು? ಈಕೆ ಹೇಳಿದಳು. ಬಾಯಿ, ಹೀಗೆ ಹಠ ಮಾಡಿದರೆ ಅನ್ಯಾಯವಾಗೋದು ಸಂಗೀತಕ್ಕೆ. ನಿಮಗೆ ಹೇಗೋ 7,000 ಬಂದಿದೆ, ಹಾಡಿಬಿಡಿ.
ಅವರು ಅನುನಯಿಸಿದರೆ ಈಕೆ ಕೇಳಬೇಕಲ್ಲ, ನಮ್ಮ ಸಂಗೀತದ ಕಿಮ್ಮತ್ತು 7,000 ಅಂತಿದ್ದೀರಾ ನೀವು ಅಂತ ಎಗರಿದಳು. ಅವರಲ್ಲೊಬ್ಬ ವೃದ್ಧರು, ಸಂಗೀತದ ಕಿಮ್ಮತ್ತನ್ನು ರೂಪಾಯಿನಿಂದ ಕಟ್ಟು ಹಾಕೋಕ್ಕಾಗ್ತದಾ? ಒಂದೊಂದು ಸಲ ಇಂಥ ಮೋಸ ಆಗುತ್ತೆ. ಹಾಗಂತ ಇಷ್ಟು ಜನ ಸಂಗೀತ ಪ್ರೇಮಿಗಳಿಗೆ ನಿರಾಶೆ ಮಾಡೋದು ಪಾಪವೂ ಆಗುತ್ತೆ. ಮುಂದಿನ ಸಲ ನೀವು ನಾಗ್ಪುರಕ್ಕೆ ಬಂದಾಗ ಇನ್ನೂ 10,000 ಹೆಚ್ಚು ಬೇಡಿ ಎಂದರೆ ಈಕೆ. ಅಷ್ಟು ಧರ್ಮ ಕರ್ಮ ಹೇಳೋರೆ ನೀವೇ ನಿಮ್ಮ ಮನೆಗೆ ಹೋಗಿ 13,000 ತಂದು ಕೊಟ್ಟುಬಿಡಿ, ಧರ್ಮವೆಲ್ಲ ನಿಮಗೇ ಸೇರಲಿ ಎಂದಳು. ಹೇಳಿ ಈಗ ಏನು ಮಾಡಬೇಕು? ನೀವೇ ಮೋಹನ್ ಲಾಲ್ ಆಗಿದ್ರೆ ಏನು ಮಾಡ್ತಿದ್ರಿ ಅಂತ ಗೋರೆಯವರು ಈ ಕಡೆಗೆ ಮುಖ ಮಾಡಿ ಕೂತಿದ್ದ ಅವರ ಮುಖ ನೋಡಿದರು. ರಾಗದ ಭಾವಾವಸ್ಥೆ ತೀವ್ರವಾಗಿ ಸನ್ನಿವೇಶದ ಭಾವವನ್ನು ಅನುಭವಿಸುತ್ತಿದ್ದ ನನಗೆ ಅವರು ನನ್ನನ್ನೇ ಈ ಪ್ರಶ್ನೆ ಕೇಳಿದರು ಎನ್ನಿಸಿತು. ತಕ್ಷಣ ಉತ್ತರ ಹೊಡೆಯಲಿಲ್ಲ. ಹೇಳಿ ನೀವೇನು ಮಾಡ್ತಿದ್ರಿ? ಅವರು ಮತ್ತೆ ಕೇಳಿದರು. ಹೋಗಿ ವೇದಿಕೆಯ ಮೇಲೆ ಕೂತು ಹಾಡ್ತಿದ್ದೆ ಅನ್ನುವ ಮಾತು ನನಗೆ ಅರಿವಿಲ್ಲದೆಯೇ ಹೊರಬಂತು. ನಾನು ಅವರಿಬ್ಬರ ಮಾತಿನ ನಡುವೆ ಪ್ರವೇಶಿಸಿದ ಅರಿವೂ ಇಲ್ಲದೆ ಆಡಿಬಿಟ್ಟಿದ್ದೆ. ಶಾಭಾಷ್, ನೀನು ಹುಟ್ಟು ಕಲಾವಿದೆ. ಏನಾದರೂ ನಿನ್ನ ತಂಗಿಯ ಸಂಗೀತಾಭ್ಯಾಸ ನಿಲ್ಲಿಸಬೇಡ ಅಂತ ನಿನ್ನಣ್ಣನಿಗೆ ಹೇಳ್ತೀನಿ ಗೋರೆಯವರು ಎಂದರು. ನಾನು ಪುಳಕಿತನಾದೆ. ಮುಂದೆ ಏನಾಯಿತು? ಗೋರೆಯವರ ಹತ್ರ ಮುಖ ಮಾಡಿ ಕೂತಿದ್ದ ಮಾತುರು ಕೇಳಿದರು. ಆ ಹೆಂಡತಿ ಕಲಾಧರ್ಮವನ್ನು ಅರ್ಥ ಮಾಡಿಕೊಳ್ಳೋ ವ್ಯಕ್ತಿಯಲ್ಲ. ತಕ್ಷಣ ಗಂಡನ ತೋಳು ಹಿಡಿದು ಎಳೆದೊಯ್ದು ಒಂದು ಆಟೋ ಹತ್ತಿಸಿ ಹೋಟೆಲ್ಗೆ ಕರೆದೊಯ್ದು ಸಾಮಾನು ಎತ್ತಿಸಿಕೊಂಡಳು. ಅಡ್ವಾನ್ಸ್ ವಸೂಲು ಮಾಡಿಕೊಂಡದ್ದರಿಂದ ಹೋಟೆಲ್ನವನು ಸಾಮಾನು ಬಿಟ್ಟುಕೊಟ್ಟ. ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಫಸ್ಟ್ ಸೆಕೆಂಡ್ ಯಾವುದರಲ್ಲೂ ಜಾಗವಿಲ್ಲದರಿಂದ 3ನೇ ದರ್ಜೆ ಜನರಲ್ ಬೋಗಿಯ ಮುಂಬೈಗೆ 2 ಸೀಟ್ ಟಿಕೆಟ್ ತೆಗೆದಳು. ಗಾಡಿ ಬರೋಕೆ ಇನ್ನೂ ಅರ್ಧ ಗಂಟೆ ಇತ್ತು. ಮೋಹನ್ ಲಾಲ್ ಮೂಕರಾಗಿ ನಿಸ್ಸಹಾಯಕರಾಗಿ ಕೂತಿದ್ದರು. ಅರ್ಧ ಗಂಟೆ ಕಳೀತು. ಅವರ ಆಲೋಚನೆ ಸ್ಪಷ್ಟವಾಯಿತು ಅವರೊಳಗೆ. ಇವತ್ತು ನೀನು ತಪ್ಪು ಮಾಡಿದೀಯಾ. ಆ ಮುದುಕರು ಹೇಳಿದ್ದೇ ನ್ಯಾಯ. ಅಷ್ಟು ಜನ ಸಂಗೀತ ಪ್ರೇಮಿಗಳಿಗೆ ನಿರಾಶೆ ಮಾಡಿದ್ದು ಪಾಪ. ಯಾವನೋ ಲೋಫರ್ ಹಣ ಗಳಿಸೋಕೆ ಮೋಸದ ಕೆಲಸ ಮಾಡಿದ್ದಾನೆ. ಹಾಗಂತ ಹಣದ ಮುಖ ನೋಡಿ ಕಲಾಕಾರನಾದ ನಾನು ಕಲಾರಸಿಕರಿಗೆ ನಿರಾಶೆ ಮಾಡಿದರೆ ನನಗೂ ಆ ಲೋಫರ್ಗೂ ಏನು ವ್ಯತ್ಯಾಸ ಅಂದರಂತೆ. ನೀವು ನನ್ನನ್ನು ಲೋಫರ್ ಅಂತೀರಾ? ನಿಮ್ಮ ಸಂಸಾರದ ವ್ಯವಹಾರನೆಲ್ಲ ನಿಭಾಯಿಸ್ತಿರೋ ಧರ್ಮಪತ್ನಿನ? ಅವಳು ಎಗರಿದಳು. ಮಾತಿಗೆ ಮಾತು ಬೆಳೀತು. ಸಾಧಾರಣವಾಗಿ ಅವರು ಅವಳಿಗೆ ಹೆದರಿ ನಡೀತಿದ್ರು, ಅವಳು ಹೆದರಿಸಿ ನಡೆಸ್ತಿದ್ಲು. ಮಾತಿನ ನಡುವೆ ಅವರಿಗೊಂದು ಪರಿಹಾರ ಉಳಿತು. ನಾಗಪುರದ ರಸಿಕರ ಮುಂದೆ ನೀಚನಾಗಿ ಓಡಿ ಬಂದಿದ್ದೀನಿ. ನಾನು ರೈಲು ಹತ್ತೋದಿಲ್ಲ. ವಾಪಸ್ ಹೋಗಿ ಅವರೆದುರಿಗೆ ಚೆನ್ನಾಗಿ ಹಾಡಿಯೇ ಬರ್ತೀನಿ. ಈಗ ನೀವು ವಾಪಸ್ ಹೋದರೂ ಸಭಿಕರು ಇರೋಲ್ಲ, ಎದ್ದು ಅವರವರು ಮನೆಗೆ ಹೋಗಿರ್ತಾರೆ. ಅದು ನನಗೆ ಗೊತ್ತಿದೆ. ನಾಳೆ ಬೆಳಗಿನ ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಕೊಟ್ಟು ನಾಡದ್ದು ಅದೇ ಸಂಜೆ ಜಾಗದಲ್ಲಿ ಫ್ರೀಯಾಗಿ ಹಾಡಿಯೇ ನಾನು ಮುಂಬೈಲಿಗೆ ಬರೋನು. ನೀನು ನನ್ನ ಜೊತೆ ಇರು ಬಾ. ನಮ್ಮ ಸಂಸಾರಕ್ಕೆ ಮೋಸ ಮಾಡ್ತಿದ್ದೀರಿ ನೀವು. ಅವಳು ಪಟ್ಟು ಹಾಕಿದಳು. ನೀನು ಯಾವತ್ತೂ ಕಾಟನ್ ಸೀರೆ ಉಡ್ತಿಲ್ಲ, ನಕಲಿ ಒಡವೆ ತೊಡ್ತಿಲ್ಲ, ನಿಮ್ಮ ಕಿವಿಲಿ ಹೊಳಿತಿರೋದು ವಜ್ರದ ಒಲೆ ತಿಳ್ಕ ಅಂದರು. ಪ್ರವರ್ಧಮಾನಕ್ಕೆ ಬರ್ತಿರೋ ದೊಡ್ಡ ಕಲಾಕಾರನ ಇಜ್ಜತ್ ಉಳಿಸೋಕೆ ಅಂತ ನಾನು ರೇಷ್ಮೆ ಸೀರೆ ಉಟ್ಟು ಚಿನ್ನದ ಒಡವೆ ತೊಟ್ಟಿದ್ದೀನಿ, ತಿಳ್ಕೊಳ್ಳಿ ಅವಳು ಪ್ರತಿ ಹೇಳಿದಳು. ಅದು ರೈಲ್ವೆ ಸ್ಟೇಷನ್. ಹತ್ತಿರವಿದ್ದ ಜನ ಗಂಡ ಹೆಂಡಿರ ಜಗಳ ಕೇಳೋಕೆ ಇನ್ನೂ ಹತ್ತಿರ ಬಂದು ಸುತ್ತ ನಿಂತ್ಕೊಂಡರು. ಇವರಿಗೆ ಇನ್ನೂ ನಾಚಿಕೆ ಆಯಿತು. ಹಾಗಿದ್ದರೆ ನೀನೊಬ್ಬಳೆ ಮುಂಬೈಗೆ ಹೋಗು ಎಂದು ಹೇಳಿ ಅಲ್ಲಿಂದ ದೂರ ನಡೆದು ಬಿಟ್ಟರು. ತುಸು ಹೊತ್ತಿಗೆ ಗಾಡಿ ಬಂದು ಅವಳು ನುಗ್ಗಿ ಹತ್ತಿದಳು. ಇವರು ರೈಲ್ವೆ ಸ್ಟೇಷನ್ನಿಂದ ಹೊರಗೆ ನಡೆದರು. ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಹೋಗಲು ಜಾಗವೂ ಇಲ್ಲ. ಜೇಬಿನಲ್ಲಿ ಒಂದು ಕಾಸೂ ಇಲ್ಲ. ಹಣದ ವ್ಯವಹಾರವನ್ನೆಲ್ಲ ಹೆಂಡತಿ ತಗೊಂಡು ಬಿಟ್ಟಿದ್ದಳು. ತುಸು ಹೊತ್ತು ಹೊರಗೆ ನಡೆದಾಡಿ ಮುಂಬೈಲ್ ರೈಲು ಬಂದು ಹೋಗುವ ಸಮಯ ಕಳೆದ ಮೇಲೆ ಸ್ಟೇಷನ್ನ ಒಂದು ಮೂಲೆಯಲ್ಲಿ ಖಾಲಿ ಇದ್ದ ಬೆಂಚನ್ನು ಹುಡುಕಿ ಮಲಗಿದರು. ಬೆಳಕು ಮತ್ತು ಗದ್ದಲದಲ್ಲೂ ನಿದ್ದೆ ಬಂತು. ಎಂಥ ಸ್ಥಿತಿಯಲ್ಲೂ ನಿದ್ದೆ ಮಾಡುವ ಶಕ್ತಿ ಅವರಿಗಿದೆ. ಬೆಳಗಿನ ತನಕ ಮಲಗಿದ್ದು ಎದ್ದು ಮುಖ ತೊಳೆದು ಯಾರನ್ನೋ ಕೇಳಿಕೊಂಡು ನಿನ್ನೆ ತನ್ನ ಕಾರ್ಯಕ್ರಮ ಏರ್ಪಡಿಸಿದ್ದ ಕಾಲೇಜಿಗೆ 4 ಮೈಲಿ ನಡೆದು ಹೋದರು. ಬೆಳಿಗ್ಗೆ 8 ಗಂಟೆಗೆ ಕಾವಲುಗಾರನನ್ನು ಕೇಳಿ ಪ್ರಿನ್ಸಿಪಾಲ್ರ ಮನೆಗೆ ಹೋದರು. ಇವರು ಗುರುತು ಹಿಡಿದ ಅವರು, ನೀವು ಮುಂಬೈಗೆ ಹೋಗ್ಬಿಟ್ರಿ ಅಂತ ಕೇಳಿದೆ ಎಂದರು. ಇವರು, ಸಾಹೇಬ್ರೆ, ಯಾವ ಸದ್ಗೃಹಸ್ಥನೂ ಹೊರಗಿನವರ ಸಂಗಡ ತನ್ನ ಹೆಂಡತಿಯ ವಿಷಯ ಹೇಳೋದಿಲ್ಲ. ಆದರೆ ಅದನ್ನು ನಿಮಗೆ ಹೇಳದೆ ನಾನೀಗ ನಿಮ್ಮಲ್ಲಿ ಬಂದ ಉದ್ದೇಶ ತಿಳಿಸೋಕೆ ಸಾಧ್ಯವಿಲ್ಲ ಎಂದು ನಡೆದ ಸಂಗತಿಯನ್ನು ವಿವರಿಸಿ, ನೀವು ಸ್ಥಳೀಯ ಪೇಪರ್ನಲ್ಲಿ ಪ್ರಚಾರ ಮಾಡಿ ನಾಳೆ ಸಂಜೆ ನನ್ನ ಕಾರ್ಯಕ್ರಮ ಏರ್ಪಡಿಸಬೇಕು. ನಾನು ಮುಫತ್ ಹಾಡ್ತೀನಿ. ಸಾಥಿದಾರರನ್ನು ಕೊಡಿಸೋ ಭಾರ ನಿಮ್ಮದು. ನನಗೆ ಇವತ್ತು ನಾಳೆ 2 ದಿನದ ಊಟ ಇರೋ ಜಾಗ, ಮುಂದಿನ ದಿನ ಮುಂಬೈಗೆ ಒಂದು ರೈಲ್ವೆ ಟಿಕೆಟಿನ ಹಣ ನಾನು ಆಮೇಲೆ ನಿಮಗೆ ಕಳಿಸ್ಕೊಡ್ತೀನಿ. ನಿಮ್ಮಂಥ ಗಾಯಕರನ್ನ ಮನೇಲಿ ಇಟ್ಕೊಂಡು ಊಟ ಹಾಕಿದರೆ ನಮಗೆ ಪುಣ್ಯ ಬರ್ತದೆ. ಉಳಿದಿದ್ದ ನಾನು ವ್ಯವಸ್ಥೆ ಮಾಡ್ತೀನಿ. ಮೊದಲು ಸ್ವಲ್ಪ ಬಿಸ್ಕತ್ತು ಚಹಾ ತೊಗೊಂಡು ಸ್ನಾನ ಮಾಡಿ ನಿಮಗೆ ಹೊಸ ದೋತ್ರ ಜುಬ್ಬ ಕೊಡ್ತೀನಿ ಅಂದರು. ಕಾಲೇಜಿನ ಜಿಮ್ಖಾನದ ವತಿಯಿಂದ ಅದೇ ಕಾಲೇಜಿನ ಒಳಾಂಗಣದಲ್ಲಿ ಹಿಂದಿನ ದಿನ ವ್ಯವಸ್ಥೆ ಮಾಡಿದ ಸಾಥಿದಾರರನ್ನೇ ಕೊಡಿಸಿ 2ನೇ ದಿನದ ಸಂಜೆಗೆ ಕಾರ್ಯಕ್ರಮ ಏರ್ಪಡಿಸಿದರು. ತಕ್ಷಣ ಸ್ಥಳೀಯ ಪತ್ರಿಕೆಗಳಿಗೆ ಫೋನ್ ಮಾಡಿ ಪ್ರತಿನಿಧಿಗಳನ್ನು ಕರೆಸಿ ವ್ಯಾಪಕ ಪ್ರಚಾರ ಮಾಡಿದರು. ನಾಗಪುರದ ಆಕಾಶವಾಣಿ ಕೇಂದ್ರದಿಂದಲೂ ಬಿತ್ತರಿಸಿದರು. ಮುಂಬಯಿಯ ಪತ್ರಿಕೆಗಳಲ್ಲೂ ಸುದ್ದಿಯಾಗಿ ಬಂತು. ಹಿಂದಿನ ದಿನ ಟಿಕೆಟ್ ಪಡೆದಿದ್ದವರು ಮಾತ್ರವಲ್ಲ, ಟಿಕೆಟ್ ಇಲ್ಲದೆಯೂ ಯಾರು ಬೇಕಾದರೂ ಬರಬಹುದು ಅಂತ ಪ್ರಚುರಪಡಿಸಿದರು. ಕಾಲೇಜಿನ ವಿದ್ಯಾರ್ಥಿನಿಯರು ಸೇರಿದರು. ಇಡೀ ನಾಗಪುರದಲ್ಲಿ ಅದುವರೆಗೆ ನಡೆದಿರದ ಬೃಹತ್ ಶ್ರೋತೃಗಳ ಗಾಯನ ಸಭೆ. ಮೋಹನ್ ಲಾಲ್ ಜಿ ಹಾಡಂತೂ ಅದ್ಭುತವಾಗಿತ್ತು. ಅಷ್ಟು ಉತ್ಸಾಹದಿಂದ, ಹೃದಯದ ಅಷ್ಟು ಆಳದಿಂದ ಅವರು ಅದುವರೆಗೆ ಎಂದೂ ಹಾಡಿರಲಿಲ್ಲವಂತೆ.
ಶ್ರೋತೃಗಳ ಹೃದಯವನ್ನು ಮುಟ್ಟುವ ಆರ್ತತೆ ಅವರ ಗಾಯನದಲ್ಲಿ ಸತತ ಬುಗ್ಗೆಯಾಗಿ ಹರಿಯಿತಂತೆ. 2 ಸ್ಥಳೀಯ ಪತ್ರಿಕೆಗಳು ಕಲಾವಿದರ ಈ ಮೂಲ ಧರ್ಮ ಪಾಲನೆಯನ್ನು ಶ್ಲಾಘಿಸಿ ಸಂಪಾದಕೀಯ ಬರೆದವು. ರಾತ್ರಿ 10 ಕಳೆದು ವಾಹನ ಸಂದಣಿ ಇಲ್ಲದ್ದರಿಂದ ಕಾರು ಬೇಗ ದಾದರನ್ನು ಸಮೀಪಿಸಿತು. ನಾನು ನಮ್ಮ ಮನೆಯ ದಾರಿಯನ್ನು ಡ್ರೈವರಿಗೆ ಹೇಳಿದೆ. ನಾನು ಮೇಲೆ ಬರೋದಿಲ್ಲ, ಹೊತ್ತಾಗುತ್ತೆ, ನಾಳೆ ಫೋನ್ ಮಾಡ್ತೀನಿ ಅಂತ ನಿಮ್ಮ ಅಣ್ಣನಿಗೆ ಹೇಳು, ನೀನು ಯಾವತ್ತಾದರೂ ನಮ್ಮ ಮನೆಗೆ ಬಾ ಅಂತ ಹೇಳಿ ಅವರು ನನ್ನನ್ನು ಇಳಿಸಿದರು. ಎಲ್ಲರದೂ ಊಟವಾಗುತ್ತಿತ್ತು. ಅಣ್ಣಂದಿರು ಇಬ್ಬರು ಅಂಗಡಿಯಿಂದ ಬಂದು ನಮ್ಮ ಮನೆಯಲ್ಲಿ ರಾತ್ರಿ ಊಟವಾಗೋದೇ 11ರ ಸುಮಾರಿಗೆ. ನನ್ನ ಕುರ್ಚಿ ತಟ್ಟೆಗಳು ಕಾಯುತ್ತಿದ್ದು. ಹೆಂಗಿತ್ತು 5,000ದ ಸಂಗೀತ? ಕಿರಿಯಣ್ಣ ಕೇಳಿದ. ಅದ್ಭುತ ಸಂಗೀತ, ನಾನು ಉತ್ಸಾಹದಿಂದ ಹೇಳಿದೆ. ಗೋರೆ ಸಾಹೇಬರು ಕಷ್ಟವಿಲ್ಲದೆ ನಿನ್ನನ್ನು ಗುರುತಿಸಿದರೆ? ದೊಡ್ಡಣ್ಣ ಕೇಳಿದರು. ನಾನು ಹೋಗಿ ಕೂತು 10 ನಿಮಿಷದಲ್ಲಿ ಅವರೇ ನನ್ನ ಕುರ್ಚಿ ಹತ್ತಿರಕ್ಕೆ ಬಂದು ಮಾತಾಡಿಸಿ ಹೋದರು. ಮಾತು ಗೋರೆ ಸಾಹೇಬರ ಬಗೆಗೆ ಬೆಳೆಯಿತು. ಚಿಕ್ಕಣ್ಣ ಹೇಳಿದ. ಅವರಿಡೀ ಭಾರತಕ್ಕೆ ಪ್ರಸಿದ್ಧರಾದ ಟ್ಯಾಕ್ಸ್ ವಕೀಲರು. ಯಾವುದೇ ರೀತಿಯ ಟ್ಯಾಕ್ಸ್ ವಿವಾದವಿರಲಿ, ಹಿಡಿದು ವಾದ ಮಾಡಿದರೆ ಗೆದ್ದೇ ಗೆಲ್ತಾರೆ. ಅವರ ವಾದಕ್ಕೆ ಸುಪ್ರೀಂ ಕೋರ್ಟ್ನಲ್ಲೂ ಬೆಲೆ ಇದೆ. ದಿಲ್ಲಿ, ಕಲ್ಕತ್ತಾ, ಮದ್ರಾಸು, ಬೆಂಗಳೂರುಗಳ ಕೇಸುಗಳಲ್ಲೂ ಅವರ ಅಭಿಪ್ರಾಯ ಕೇಳಲು ಕಳಿಸ್ತಾರೆ. ಒಂದು ಪುಟ ಅಭಿಪ್ರಾಯ ಬರೆದು ಕಳಿಸಿದರೆ 25,000 ಫೀ. ಸಂಸ್ಕೃತ ಚೆನ್ನಾಗಿ ಗೊತ್ತಿದೆ, ಅದರಲ್ಲಿ ಆಶುಕವಿತೆ ಕಟ್ಟಬಲ್ಲರು. ಅವರಿಗಿರುವ ಬುದ್ಧಿ ಸಮಯವನ್ನೆಲ್ಲ ವೃತ್ತಿಗೆ ವಿನಿಯೋಗಿಸಿದ್ದರೆ 100 ಕೋಟಿನಾದರೂ ಗಳಿಸಿ ಇಡಬಹುದಾಗಿತ್ತು. ಬೆಳಿಗ್ಗೆ 9ಕ್ಕೆ ಆಫೀಸ್ ತೆಗಿತಾರೆ, ಸಂಜೆ 6ಕ್ಕೆ ಕ್ಲೋಸ್. ವಕೀಲರುಗಳು, ಟ್ಯಾಕ್ಸ್ ಕನ್ಸಲ್ಟೆಂಟ್ಗಳು ರಾತ್ರಿ 9ರವರೆಗಾದರೂ ಕೆಲಸ ಮಾಡಬೇಕಲ್ವೇ? ಸಂಜೆಯಲ್ಲಲ್ವೇ ಕಕ್ಷಿಗಾರರು ಬಿಡುವಾಗೋದು? ಸಂಗೀತ, ನಾಟಕ, ನೃತ್ಯ ಕಾರ್ಯಕ್ರಮಗಳಾಗೋದೇ ಸಂಜೆ. ಅದನ್ನು ತಪ್ಪಿಸ್ಕೊಂಡು ನಾನೇ ಆಫೀಸಲ್ಲಿ ಸಾಯಲಿ? ನನ್ನ ಹತ್ತಿರಕ್ಕೆ ಬರೋ ಕಕ್ಷಿಗಾರರು ನನ್ನ ಟೈಮಿಗೆ ಬರಲಿ ಅಂತಾರೆ. ಅವರ ಪ್ರೀತಿ ಇರೋದು ಸಂಗೀತದ ಮೇಲೆ. ಕಚೇರಿ ಕೊಡಿಸೋದು, ಹಣವಿಲ್ಲದಾಗ 5-10 ಸಾವಿರ ಮುಫತ್ ಕೊಡೋದು, ಹೊಸದಾಗಿ ಬಿಲ್ಡಿಂಗ್ ಸೊಸೈಟಿ ಫಾರ್ಮ್ ಆದಾಗ ಬಿಲ್ಡರ್ಗೆ ಹೇಳಿ ಸಂಗೀತಗಾರರಿಗೆ ಕಡಿಮೆ ಬೆಲೆಗೆ ಫ್ಲ್ಯಾಟ್ ಕೊಡಿಸೋದು, ಕಟ್ಟುವ ಮೊದಲೇ ಅವರ ಸಾಧನೆಗೆ ಅನುಕೂಲವಾಗೋ ಹಾಗೆ ಅಕ್ಕಪಕ್ಕಲ ಸದ್ದುಗದ್ದಲ ಒಳಗೆ ಬಾರದ ಹಾಗೆ ಒಂದು ದೊಡ್ಡ ಕೋಣೆ ಇರುವ ಹಾಗೆ ಡಿಸೈನ್ ಮಾಡಿಸೋದು, ಸಂಗೀತ ಸಭೆಗಳಿಗೆ ಪೋಷಣೆ ಮಾಡೋದು. ಅವರ ಹೆಸರು ಪೇಪರಲ್ಲಿ ಬರೋಲ್ಲ, ಆದರೆ ಅವರ ಸಹಾಯ ಪಡೆಯದ ಯಾವ ಸಂಗೀತ ಸಭೆಯೂ ಮುಂಬೈಯಲ್ಲಿಲ್ಲ. ಮನೆಯಲ್ಲಿ ಅದೆಷ್ಟು ಕಲಾವಿದರ ಕಚೇರಿ ಕ್ಯಾಸೆಟ್ಗಳನ್ನು ಸಂಗ್ರಹಿಸಿ ಲೈಬ್ರರಿ ಮಾಡಿಕೊಂಡಿದ್ದಾರೆ ಗೊತ್ತಾ? 5,000ವಾದರೂ ಇದೆ. ಅವಕ್ಕೆಲ್ಲ ಕಲಾಕಾರರ ಇಂಡೆಕ್ಸ್, ರಾಗದ ಇಂಡೆಕ್ಸ್, ತಾಳದ ಇಂಡೆಕ್ಸ್ ಅಂತ ಮಾಡಿಸಿಟ್ಟಿದ್ದಾರೆ. ಅವರ ಕಾರ್ನಲ್ಲಿ ಕೂತ್ರು ಅಂದರೆ ಸಾಕು, ಕಿಟಕಿ ಮುಚ್ಚಿ AC ಹಾಕಿ ಯಾವುದಾದ್ರೂ ಒಂದು ಶಾಸ್ತ್ರೀಯ ರಾಗದ ಗಾಯನ ಅಥವಾ ವಾದನದ ಕ್ಯಾಸೆಟ್ ಹಾಕಿಬಿಡ್ತಾರೆ. ಅವರ ಕಾರು ಪೆಟ್ರೋಲಿಂದ ನಡೆಯೋಲ್ಲ, ಸಂಗೀತದಿಂದ ನಡೆಯುತ್ತೆ ಅಂತ ಒಂದು ಜೋಕ್ ಇದೆ. ಬಿಸ್ನೆಸ್ ಪ್ರಪಂಚದಲ್ಲಿ ಅವರಿಗೆ ಎಷ್ಟು ಗೌರವ ಇದೆ ಅಂದರೆ, ಬೆನಿಫಿಟ್ ಕಾರ್ಯಕ್ರಮ ಏರ್ಪಡಿಸೋದರೆಲ್ಲ ಅವರನ್ನು ಹಿಡಿತಾರೆ. ನೇರವಾಗಿ ಅವರ ಕಕ್ಷಿದಾರರಾಗಲಿ ಇಲ್ಲದಿರಲಿ, ಅವ್ರ 5,000 10,000 ಟಿಕೆಟ್ ತಗೊಳ್ಳಿ ಅಂತ ಒಂದು ಫೋನ್ ಮಾಡಿದರೆ ಯಾರೂ ಇಲ್ಲ ಅನ್ನೋಲ್ಲ. ಒಂದಲ್ಲ ಒಂದು ದಿನ ತಾವು ಅವರ ಹತ್ತಿರಕ್ಕೆ ಟ್ಯಾಕ್ಸ್ ವಿಷಯವಾಗಿ ಸಲಹೆ ಕೇಳೋಕ್ಕೆ ಹೋಗಬೇಕಾಗುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ರಾತ್ರಿ ಮಲಗಿದಾಗ ಶುದ್ಧ ಕಲ್ಯಾಣ ಕಿವಿಯನ್ನು ತುಂಬಿಕೊಂಡಿತು. ಗೋರೆ ಸಾಹೇಬರು ಖಂಡಿತವಾಗಿಯೂ ಟೇಪ್ ಮಾಡಿಸಿರ್ತಾರೆ. ನಾಳೆ ಸಂಜೆಯ ಒಳಗೆ ಟೇಪ್ ಅವ್ರ ಕೈ ಸೇರಿರುತ್ತೆ. ದೊಡ್ಡಣ್ಣನ ಮೂಲಕ ಕೇಳಿ ಪ್ರತಿ ಮಾಡಿಸಿ ತಂದು 20-30 ಸಲ ಕೇಳಬೇಕು ಅಂತ ನಿಶ್ಚಯ ಮಾಡಿದೆ. ನನಗೆ ನಾನೇ ಗುನುಗಿಕೊಳ್ಳತೊಡಗಿದೆ. ಎಷ್ಟು ಸುಂದರ ರಾಗ! ಮೋಹನ್ಲಾಲ್ರದು ಎಷ್ಟು ಅದ್ಭುತ ಪ್ರಸ್ತುತಿ ಎನಿಸಿತು. ಅವರ ಶ್ರೀ ಗಂಭೀರ ಕಂಠ ನಯಗೊಂಡು ಸಾಕ್ಷಾತ್ ಹಾಡುತ್ತಿರುವಂತೆ ಕೇಳಿಸತೊಡಗಿತು. ಜೊತೆಗೆ ನನ್ನ ಗುನುಗು. ನಾವಿಬ್ಬರು ಒಟ್ಟಿಗೆ ಹಾಡುತ್ತಿರುವ ಅನುಭವ. ರಾಗ ಸಂಚಾರದಲ್ಲಿ ಅವರು ಮುಂದೆ ಸಾಕ್ತಾರೆ, ನಾನು ಹಿಂಬಾಲಿಸ್ತೀನಿ. ನಾನು ಹಿಂಬಾಲಿಸಲು ಅನುವಾಗಲಿಂದ ಅವರು ಅಲ್ಲಲ್ಲಿ ನಿಂತು ಕಾಯ್ತಾರೆ. ಕೆಲವೊಮ್ಮೆ ಜೊತೆಗೆ ಬಾ ಅಂತ ನನ್ನ ಕಡೆಗೆ ದೃಷ್ಟಿ ಸೂಚಿಸ್ತಾರೆ. ನಾವಿಬ್ಬರು ಜೊತೆಯಲ್ಲಿ ಹಾಡ್ತೀವಿ. ಒಂದು ರಾಗವು ಒಂದು ಗಂಡು ಒಂದು ಹೆಣ್ಣಿನ ಗಂಟಲಿನಿಂದ ಮೂಲಕ ಏಕಕಾಲದಲ್ಲಿ ಪಸರಿಸುವ ಹಾಗೆ. ಅವರು ಮತ್ತೆ ಮುಂದೆ ಸಾಕ್ತಾರೆ. ನಾನು ತಂಬೂರಿ ಮಿಡಿತಾ ಮೌನವಾಗಿ ಒತ್ತಾಸೆ ಕೊಡ್ತೀನಿ. ನಡುವೆ ಅವರು ಸಮೀಪಕ್ಕೆ ಸರಿಗಿ ಕೂತು ತಂಬೂರಿಯನ್ನು ತಮ್ಮ ಬಲಗಿವಿಗೆ ಹತ್ತಿರವಾಗಿ ಹಿಡಿ ಅಂತ ಹಸ್ತದಿಂದ ಸೂಚಿಸ್ತಾರೆ. ಅವರ ಇಬ್ಬರು ಕಿವಿಗಳಿಗೂ ಏಕ ಸಮವಾಗಿ ಕೇಳುವ ಹಾಗೆ ಹತ್ತಿರಕ್ಕೆ ಒತ್ತಿ ನಾನು ಮಿಡಿತೀನಿ. ಅವರು ಕಣ್ಣು ಮುಚ್ಚಿ ಸ್ವರದ ಸೂಕ್ಷ್ಮ ಸ್ಥಾನವೊಂದನ್ನು ಆವಿಷ್ಕರಿಸಿಕೊಳ್ಳೋಕೆ ಧ್ಯಾನಮಗ್ಧರಾಗ್ತಾರೆ. ರಾಗವನ್ನು ಸಭಿಕರಿಗೆ ಹಾಡ್ತಿಲ್ಲ, ನನಗೆ ಕಲಿಸೋಕೆ. ಅದರ ಸೂಕ್ಷ್ಮಾತಿ ಸೂಕ್ಷ್ಮ ಹೊಳಹುಗಳನ್ನು ತೋರಿಸಿ ಮನದಟ್ಟು ಮಾಡಿಸೋಕೆ ಹಾಡ್ತಿದ್ದಾರೆ. ನಾನು ಸ್ವಲ್ಪವೂ ತಪ್ಪದೆ ತೊದಲದೆ ಅನುಸರಿಸಿ ಕರಗತ ಮಾಡಿಕೊಳ್ತೀನಿ. ನಡುವೆ ನನ್ನದೇ ಸ್ವಂತ ಹೊಳಹುಗಳನ್ನು ಕಾಣಿಸಿ ಅದನ್ನು ತಂದು ತೋರಿಸ್ತೀನಿ. ಅವರ ಕಣ್ಣುಗಳಲ್ಲಿ ಮೆಚ್ಚುಗೆಯ ಮಂದ ಪ್ರಕಾಶ ಮೂಡುತ್ತೆ. ಎಷ್ಟೋ ಹೊತ್ತಿಗೆ ನಿದ್ರೆ ಬಂತು. ಬೆಳಗ್ಗೆ ತಡವಾಗಿ ಎಚ್ಚರವಾದಾಗ ಮನಸ್ಸು ಉಲ್ಲಾಸದಿಂದಿತ್ತು. ನಾನು ಇಡೀ ರಾತ್ರಿ ಶುದ್ಧ ಕಲ್ಯಾಣವನ್ನು ಹೊಕ್ಕು ಹಾಯ್ದು ರಹಸ್ಯವನ್ನರಿತ ಭಾವ ತುಂಬಿಕೊಂಡಿತ್ತು. ಮೇಲೆ ಎದ್ದು ಮುಖ ತೊಳೆಯುವ ಮನಸ್ಸಿಲ್ಲದೆ ಕಣ್ಣು ಮುಚ್ಚಿಕೊಂಡೇ ಮಲಗಿದ್ದೆ. ಹೊರಗೆ ಮಕ್ಕಳು ಸದ್ದು ಮಾಡುತ್ತಿದ್ದರು. ಚಿಕ್ಕಣ್ಣನ ಮಗಳು ಪ್ಯೂಫಿ ಯಾಕೆ ತಂಬೂರಿ ಬಾರಿಸ್ಕೋತಿಲ್ಲ ಕೇಳುತ್ತಿದ್ದಳು. ಎದ್ದು ಹಾಸಿಗೆ ಸರಿ ಮಾಡಿ ಮುಖ ತೊಳೆದು ಹೊರಗೆ ಬಂದಾಗ ಚಿಕ್ಕಣ್ಣ, ನೋಡು ನಿನ್ನೆಯ ಸಂಗೀತದ ಫೋಟೋ ಬಂದಿದೆ ಎಂದು ಬೆಳಗಿನ ಪತ್ರಿಕೆಯನ್ನು ಮುಂದೆ ಹಿಡಿದ. ತಾನು ಹೊಡೆಯುತ್ತಿರುವ ಭಂಗಿ, ಹೊಡೆಯುತ್ತಿರುವವರು ಅವರಲ್ಲ. ಅವರ ಬಲಬದಿಗೆ ತುಸು ಹಿಂದೆ ತಾನಪುರ ಹಿಡಿದು ಕುಳಿತಿದ್ದ ಅವಳು, ರಜನಿ ಕೌಶಲ್.
ಪತ್ರಿಕೆಯವರಿಗೆ ಬೇಕಾದುದು ಗಾಯನವನ್ನು ನಡೆಸಿಕೊಟ್ಟ ಅಪ್ರತಿಮ ಕಲಾವಿದನಲ್ಲ. ಹುಡುಗಿಯ ಮುಖ, ಅವಳು ಹಾಡುತ್ತಿರುವುದು. ಬೇಸರವಾಯಿತು. ದಿಟ್ಟಿಸಿ ನೋಡಿದೆ. ಚಿತ್ರ ಸ್ಪಷ್ಟವಾಗಿ ಮೂಡಿದೆ. ಅವಳು ಏನೇನೂ ಚೆನ್ನಾಗಿಲ್ಲ. ತಾನ ತೆಗೆಯುವಾಗ ಮುಖ ವಿಕಾರವಾಗಿದೆ. ಚಹರೆಯನ್ನು ಸಹಜವಾಗಿಟ್ಟುಕೊಂಡು ಹಾಡಬೇಕೆಂಬ ಪ್ರಾಥಮಿಕ ನಿಯಮವೂ ಗೊತ್ತಿಲ್ಲ. ವಿಕಾರ ಮಾಡಿಕೊಂಡಿರೋದು ಮಾತ್ರವಲ್ಲ, ಅವಳು ಚೆನ್ನಾಗಿಲ್ಲ, ನಿಜವಾಗಿಯೂ ಚೆನ್ನಾಗಿಲ್ಲ. ಮೇಕಪ್ ಮಾಡ್ಕೊಂಡು ಬಂದು ಕೂತಿದ್ದಾಳೆ. ಹಿಂದಿನಿಂದ ಒಂದು ಛೋಟಾ ತಾನು ಸೇರಿಸುವ ಅವಕಾಶ ದೊರೆಯುವ ವೇಳೆಗಾಗಲೇ ಮೇಕಪ್ ಬೆವರಿಗೆ ಕಲಸಿ ಬಿರುಕು ಬಿಟ್ಟು ಮುಖದ ವಕ್ರ ಲಕ್ಷಣ ಕಾಣಿಸಿಕೊಂಡಿದೆ ಎನ್ನಿಸಿತು. ಚಹಾ ಕುಡಿದು ನನ್ನ ಕೋಣೆಗೆ ಬಂದು ಬಾಗಿಲು ಮುಚ್ಚಿ ತಂಬೂರಿಯ ಶ್ರುತಿ ಮಾಡಿಕೊಂಡರೆ ಮಿರಜ್ ಕರ್ ಬುವಾ ಅವರು ಹೇಳಿಕೊಡುತ್ತಿದ್ದ ಕಾಮಾಜ್ ರಾಗವನ್ನು ಆರಂಭಿಸಿದರೆ ಮನಸ್ಸು ಅದರಲ್ಲಿ ಹೋಗಲಿಲ್ಲ. ಶುದ್ಧ ಕಲ್ಯಾಣವನ್ನು ಮಾತ್ರ ಹಾಡ್ತೀನಿ ಅಂತ ಹಠ ಮಾಡ್ತಿತ್ತು. ಕಾಮಾಜನ್ನು ನಿಲ್ಲಿಸಿ ಶುದ್ಧ ಕಲ್ಯಾಣವನ್ನೇ ಆರಂಭಿಸಿದೆ. ನಿನ್ನೆ ಸಂಜೆ ಕೇಳಿದ ಸ್ವರೂಪ ಗೊತ್ತಿತ್ತು. ಆರೋಹದಲ್ಲಿ ಭೂಪಾಲಿ, ಅವರೋಹದಲ್ಲಿ ಕಲ್ಯಾಣ ಎಂಬ ನಿಯಮ ಗೊತ್ತಿತ್ತು. ಹಾಡಿಕೊಳ್ಳುತ್ತಿದ್ದರೆ ತಾರ ಷಡ್ಜ ಮುಟ್ಟುವ ತನಕ ಭೂಪಾಲಿಯೇ. ನಡುವೆ ಎಲ್ಲೂ ಇಳಿದು ಕಲ್ಯಾಣ ಸ್ವರಗಳು ಹತ್ತುವುದಿಲ್ಲವೇ? ಹಾಗಿರುವುದು ಶಕ್ಯವಿಲ್ಲ. ಹಾಗಾದರೆ ಎಲ್ಲಿ ಯಾವ ರೀತಿ ವಿನ್ಯಾಸ ಮಾಡಿಸ್ಕೋಬೇಕು ಎಂಬ ಪ್ರಶ್ನೆ ಹುಟ್ಟಿ ಧ್ವನಿಯು ಮುಂದೆ ಸಾಗದಂತೆ ತಡೆಯಿತು. ಕ್ರಮವಾಗಿ ಪಾಠ ಹೇಳಿಸಿಕೊಳ್ಳಲು ತಿಳಿಯುವ ವಿದ್ಯೆಯಲ್ಲ ಇದು ಎನ್ನಿಸಿ ಹತಾಶೆಯಾಯಿತು. ನಾಳೆ ಗೋರೆ ಸಾಹೇಬರನ್ನು ಸಂಪರ್ಕಿಸಿ ಕಾರ್ಯಕ್ರಮದ ಟೇಪ್ ಸಂಪಾದಿಸಿ 4 ಸಲ ಕೇಳಿದರೆ ಗೊತ್ತಾಗುತ್ತೆ ಎಂಬ ಪರಿಹಾರ ಹೊಳೆಯಿತು. ತುಸು ಹೊತ್ತಿನ ನಂತರ 400 ಸಲ ಕೇಳಿದರೂ ಗುರುವು ಬಿಡಿಸಿ ಹೇಳಿ ಅಭ್ಯಾಸ ಮಾಡಿಸಿ ತಿದ್ದಿ ಕಲಿಸದಿದ್ದರೆ ರಾಗದ ಮರ್ಮ ದಕ್ಕೋದಿಲ್ಲ. ಶಾಸ್ತ್ರೀಯ ಸಂಗೀತದ ಜಾಯಮಾನವೇ ಅಂಥದ್ದು ಅನ್ನುವ ಅರಿವಾಗಿ ಮನಸ್ಸಿನಲ್ಲಿ ಕತ್ತಲೆ ತುಂಬಿಕೊಂಡಿತು. ಸ್ನಾನ ಮಾಡಿ ತಲೆಬಾಚಿಕೊಳ್ಳುವಾಗ ಕನ್ನಡಿಯಲ್ಲಿ ನನ್ನ ಮುಖ ಕಾಣಿಸಿತು. ಎಷ್ಟು ಚೆನ್ನಾಗಿದ್ದೀನಿ ಎನ್ನಿಸಿತು. ಯಾವತ್ತೂ ನನ್ನ ರೂಪವನ್ನು ನಾನು ಹೀಗೆ ಮೆಚ್ಚಿ ಮನಸ್ಸಿನಲ್ಲಿ ಉದ್ಗರಿಸಿಕೊಂಡಿರಲಿಲ್ಲ. ಎಷ್ಟು ಚೆನ್ನಾಗಿದ್ದೀನಿ. ಹಣೆಯ ಅಗಲ, ಕಣ್ಣುಗಳ ಸ್ವರೂಪ, ನಯವಾಗಿ ಮೀಂಡಿದಂತೆ ಬಾಗಿರುವ ಹುಬ್ಬುಗಳು, ಪೂರ್ವಾಂಗ ಉತ್ತರಾಂಗಗಳನ್ನು ದೃಢವಾಗಿ ವಿಂಗಡಿಸಿದರು ಕೋಮಲ ಸ್ವರೂಪದಲ್ಲಿರುವ ಮಧ್ಯಮದಂತಹ ಮೂಗು. ಈ ರೂಪ ಅವಳಿಗೆಲ್ಲಿಂದ ಬರಬೇಕು ಎಂದು ರಜನಿ ಕೌಶಲಳ ಮುಖ ಮನಸ್ಸಿನಲ್ಲಿ ಮೂಡಿ ನಿಂತಿತು. ಆದರೆ ನನ್ನ ರೂಪವನ್ನು ಅವಳೊಂದಿಗೆ ಯಾಕೆ ಹೋಲಿಸ್ತಿದ್ದೀನಿ ಎನ್ನಿಸಿದಾಗ ತಕ್ಷಣ ನಾಚಿಕೆಯಾಯಿತು. ನನ್ನ ಮನಸ್ಸು ನಿನ್ನೆ ಸಂಜೆಯಿಂದ ಅವಳ ಕಂಠ, ಅವಳ ಗಾಯನ ಶಕ್ತಿಗಳನ್ನೇ ಹೀಯಾಳಿಸುತ್ತಿತ್ತು. ಬೆಳಿಗ್ಗೆ ಪತ್ರಿಕೆಯಲ್ಲಿ ಚಿತ್ರ ನೋಡಿ ಅವಳ ರೂಪವನ್ನು ಹೀಯಾಳಿಸಿತು. ಈಗ ನನ್ನ ರೂಪದ ಜೊತೆಗೆ ಹೋಲಿಸ್ಕೊಳ್ತಿದ್ದೀನಿ. ಛೀ, ನಾನು ಕೆಳಗಿಳಿತಿದ್ದೀನಿ ಅಂತ ಅರಿವಾಯಿತು. ಊಟ ಮಾಡಿ ಅಡ್ಡಾದಾಗ ಮೋಹನ್ ಲಾಲ್ರು ಬೇರೊಂದು ರೀತಿಯಲ್ಲಿ ಕಾಣಿಸಿದರು. ಮನೆ ಸಂಸಾರ ಕುರ್ಲಾದಲ್ಲಿದ್ದರೂ ಅವರು ಪಶ್ಚಿಮ ಬಾಂದ್ರಾದ ಇನ್ನೊಂದು ಫ್ಲ್ಯಾಟ್ನಲ್ಲಿ ಇರುತ್ತಾರೆ. ಈ ಬಗೆಗೆ ನನಗೂ ಅವರ ಮೇಲೆ ಅಸಮಾಧಾನವಿತ್ತು. ಕಾರಿನಲ್ಲಿ ಬರುವಾಗ ಗೋರೆ ಸಾಹೇಬರು ಹೇಳಿದ ನಾಗಪುರದ ಘಟನೆ ನನಗೆ ಅವರ ಬಗೆಗೆ ಅನುಕಂಪ ಹುಟ್ಟಿಸಿತು. ಇಂಥ ಹೆಂಡತಿಯ ಕೈಗೆ ಸಿಕ್ಕಿ ಸೂಕ್ಷ್ಮ ಭಾವದ ಆ ಕಲಾವಿದ ಎಷ್ಟೊಂದು ನರಳಿದ್ದಾರೆಯೋ ಎಂದು ಪರಿತಪಿಸತೊಡಗಿದೆ. ಆದ್ದರಿಂದ ಇರಬಹುದೇ ಅವರ ಗಾಯನದಲ್ಲಿ ನೋವಿನ ಛಾಯೆ ಒಡೆದು ಕಾಣಿಸುವುದು ಅನ್ನಿಸಿತು. ಅದುವರೆಗೆ ಕಾಣದಿದ್ದ ಒಂದು ಹೊಸ ಗುಣವು ಅವರ ಗಾಯನದಲ್ಲಿ ಗೋಚರಿಸಿ ಆ ಗಾಯನವು ನನ್ನ ಅಂತರಂಗದಲ್ಲಿ ಇದುವರೆಗೆ ತೆರೆಯದಿದ್ದ ಆಳಕ್ಕೆ ಇಳಿದು ವ್ಯಾಪಿಸಿತು. ಮಲಗಿದ್ದವಳು ಮೇಲೆ ಎದ್ದು ಅವರ ತೋಡಿಯ ಕ್ಯಾಸೆಟ್ ಹಾಕಿ ಕೇಳಿದೆ. ಹೌದು, ಆರಂಭದಲ್ಲೇ ಬೆಳಗಿನ ಶಾಂತಿಯ ಆಳದಲ್ಲಿ ನೋವು ಕಾಣುತ್ತದೆ. ಅಪರಾಹ್ನದ ಸಾರಂಗದಲ್ಲೂ ಬಳಲಿಕೆಯೇ ನೋವಿದೆ. ಮಲ್ಹಾರದಂತೂ ಯಾತನೆ ಒಡೆದು ಮೂಡಿದೆ. ಹೌದು, ಅವರು ಹಾಡುವ ರಾಗಗಳಲ್ಲೆಲ್ಲ ಯಾತನೆಯೇ ಮೂಲಶ್ರುತಿ ಎನ್ನಿಸಿಬಿಟ್ಟಿತು. ಉತ್ಸಾಹದಿಂದ ಹಾಡುವ ಧೃತಗತಿಯಲ್ಲೂ ನೋವೇ, ಅಥವಾ ನೋವನ್ನು ದಾಟಿದ ಸಫಲ ಭಾವವೇ ಎಂಬ ಜಿಜ್ಞಾಸೆ ಹುಟ್ಟಿದರೂ ಇಲ್ಲ ನೋವು ಎಂದೇ ಮನಸ್ಸು ನಿರ್ಣಯಿಸಿತು. ನಡುರಾತ್ರಿಯ ವೇಳೆಗೆ ಮನಸ್ಸಿನ ತುಂಬ ಅವರ ಹೆಂಡತಿ ಎನಿಸಿಕೊಂಡವಳ, ಏನವಳ ಹೆಸರು ಅದು ಗೊತ್ತಿರಲಿಲ್ಲ, ಬಗೆಗೆ ದ್ವೇಷ ತುಂಬಿಕೊಂಡಿತು. ಇಂಥ ಕಲಾವಿದನನ್ನು ಹಣ ಸಂಪಾದನೆಯ ಸಾಧನವನ್ನಾಗಿ ಬಳಸಿದ ಪಾಪಿ ರಾಕ್ಷಸಿ ಎಂದು ಮನಸ್ಸು ಬಯ್ಯತೊಡಗಿತು. ಸಂಗೀತದಲ್ಲಿ ಪ್ರೇಮವಿರುವ ಹೆಂಗಸನ್ನು ಪರೀಕ್ಷಿಸಿ ಅಲ್ಲವೇ ಇವರು ಮದುವೆಯಾಗಬೇಕಾದದ್ದು? ಅವಳು ಅವರ ಶಿಷ್ಯೆಯಂತೆ ಎಂದು ಕೇಳಿದ್ದ ಗಾಳಿ ಮಾತು ನೆನಪಿಗೆ ಬಂದು ಇವರ ಶಿಷ್ಯೆಯಾಗಿ ಸಂಗೀತ ಕಲಿತವಳು ಹೇಗೆ ಅಷ್ಟು ಜನ ಸಂಗೀತ ಪ್ರೇಮಿಗಳನ್ನು ಧಿಕ್ಕರಿಸಿ ಗಂಡಸು ಹಾಡುತ್ತಾನೆಂದರೂ ಬಿಡದೆ ಎಳೆದುಕೊಂಡು ಸ್ಟೇಷನ್ನಿಗೆ ಹೋದಳು ಎಂಬ ಗೊಂದಲ ಹುಟ್ಟಿ ಅವರ ಶಿಷ್ಯೆ ಎನ್ನುವುದು ಜನಗಳು ಸೃಷ್ಟಿಸಿರುವ ಕಥೆ ಎಂಬ ತೀರ್ಮಾನ ಮಾಡಿಕೊಂಡೆ. ಬೇರೆ ಯಾವ ರೀತಿಯ ವಿವರಣೆಯೂ ಒಗ್ಗುತ್ತಿರಲಿಲ್ಲ. ಇಂತಹ ಸೂಕ್ಷ್ಮ ಸಂವೇದಿ ಸುಕುಮಾರ ಮನಸ್ಸಿನ ಕಲಾವಿದ ಗಂಡನನ್ನು ಕೈ ಹಿಡಿದು ದರದರನೆ ರೈಲ್ವೆ ಸ್ಟೇಷನ್ನಿಗೆ ಎಳೆದುಕೊಂಡು ಹೋಗುವ ಘಟಾಣಿ ಹೆಂಗಸು, ಪೈಲ್ವಾನರಂಥ ದಪ್ಪ ತೋಳುಗಳು, ಸಿನಿಮಾದಲ್ಲಿ ತೋರಿಸುವ ಮಾಟಗಾತಿಯರಂಥ ಭಯಂಕರ ಮುಖ, ಅಂಥವಳನ್ನು ಇವರು ಯಾಕೆ ಮದುವೆಯಾದರು ಎಂಬ ಕೇಂದ್ರ ಪೂರ್ಣ ಅನುಕಂಪದಲ್ಲಿ ಎಷ್ಟು ಹೊತ್ತಾದರೂ ನಿದ್ರೆ ಹತ್ತಲಿಲ್ಲ. ಬೆಳಿಗ್ಗೆ ತಡವಾಗಿ ಎದ್ದೆ. ಹಲ್ಲು ಉಜ್ಜುವಾಗ ಕನ್ನಡಿಯಲ್ಲಿ ಕಂಡ ನನ್ನ ಮುಖ ಎಷ್ಟು ಸೌಮ್ಯವಾಗಿ ಗೋಚರಿಸಿತು. ಸೌಮ್ಯರಲ್ಲದವರಿಗೆ ಸಂಗೀತ ಪ್ರೀತಿ ಇರಲು ಸಾಧ್ಯವೇ? ಒಂದು ಹುಲ್ಲುಗುರಿಯನ್ನು ಬಾಡದಂತೆ ಸಂರಕ್ಷಿಸುವ ದಯಾರ್ದ್ರ ಹೃದಯವಿಲ್ಲದಿದ್ದರೆ ಶ್ರುತಿ ಸೂಕ್ಷ್ಮ ತಿಳಿದೀತೆ ಎಂಬ ಸಮರ್ಥನೆ ಹುಟ್ಟಿಕೊಂಡವು. ಪ್ರಪಂಚದಲ್ಲಿರುವ ರೂಕ್ಷತನವನ್ನು ಕರಗಿಸಿ ಎಲ್ಲೆಲ್ಲೋ ಮಾರ್ಧವತೆಯನ್ನು ಸೃಷ್ಟಿಸುವುದೇ ಸಂಗೀತದ ಧರ್ಮ ಎನ್ನಿಸಿ ಸಂಗೀತದ ಬಗೆಗೆ ಹೊಸ ಅರಿವು ಉಂಟಾದುದಕ್ಕೆ ಪುಳಕವಾಯಿತು. ಹೌದು, ಅವರ ಗಾಯನದಲ್ಲಿರುವುದು ಈ ಗುಣ, ಮಾರ್ಧವತೆಗೆ ಹದ ಕೊಡುವ ಗುಣ, ಬರೀ ನೋವಲ್ಲ ಎನಿಸಿತು.
ನನ್ನ ಮುಖವನ್ನೇ ನೋಡಿಕೊಳ್ಳುತ್ತಾ ಎಷ್ಟೋ ಹೊತ್ತು ಬ್ರಷ್ ಚಲಿಸುತ್ತಿದ್ದೆ. ವಿಲಂಬಿತ ಲಯದಲ್ಲಿ, ಮಧ್ಯ ಅಥವಾ ಧೃತ ಲಯದಲ್ಲಿ ಬ್ರಷ್ ಆಡಿಸಿದರೆ ಮಾರ್ಧವ ಭಾವವು ಕದರಿ ಹೋಗುತ್ತದೆ ಎಂಬಂತೆ. ಮಧ್ಯಾಹ್ನದ ವೇಳೆಗೆ ಒಂದು ಉಪಾಯ ಹೊಳೆಯಿತು. ಬೇಷ್, ಹೀಗೆ ಮಾಡಿದರೆ ಖಂಡಿತ ಆಗುತ್ತೆ ಎನ್ನಿಸಿ ಉತ್ಸಾಹ ತುಂಬಿತು. ಗೋರೆ ಸಾಹೇಬರಿಗೆ ದೊಡ್ಡಣ್ಣನಿಂದ ಹೇಳಿಸುವುದು. ಅವರು ಗುರೂಜಿಗೆ, ಇವಳು ನಮ್ಮ ಹುಡುಗಿ, ಇವಳನ್ನು ಸಂಗೀತಗಾರ್ತಿ ಬೆಳೆಸಬೇಕಂತ ನಮ್ಮೆಲ್ಲರ ಅಪೇಕ್ಷೆ. ನಿಮಗೆ ನಾವು ಬೇಕಾದ ಉಪಕಾರ ಮಾಡ್ತೀವಿ, ಇವಳಿಗೆ ಶ್ರದ್ಧೆಯಿಂದ ಪಾಠ ಹೇಳಬೇಕು ಅಂತ ಶಿಫಾರಸು ಮಾಡಿದರೆ. ಸಂಗೀತಕ್ಕೆ, ಸಂಗೀತ ಕಾರ್ಯಕ್ರಮಗಳಿಗೆ, ಸಂಗೀತಗಾರರಿಗೆ ಇಷ್ಟು ಒತ್ತಾಸೆಯಾಗಿರುವ, ಇಡೀ ಮುಂಬೈ ವಾಣಿಜ್ಯ ಉದ್ಯಮಗಳಲ್ಲಿ ಅಷ್ಟು ಗೌರವ ಪಡೆದಿರುವ ಗೋರೆ ಸಾಹೇಬರಂತವರು ಹೇಳಿದರೆ ಇವರು ಅವರಿಂದಲೂ ಉಪಕೃತರಾಗಿರಲೇಬೇಕು. ಇವರ ಖಾಸಗಿ ಜೀವನ ಸಂಗತಿಗಳು, ನಾಗಪುರದ ಘಟನೆಗಳು ಅಷ್ಟು ವಿವರವಾಗಿ ಗೊತ್ತಿರಬೇಕಾದ್ರೆ ಇವರೇ ಅವರಲ್ಲಿ ಹೇಳ್ಕೊಂಡಿರಬೇಕು ಎಂಬೆಲ್ಲ ಊಹೆ ಹುಟ್ಟಿ ಇದು ಬಹಳ ಸಮರ್ಪಕವಾದ ವಿಧಾನವೆನ್ನಿಸ್ತು. ಉತ್ಸಾಹದಿಂದ ಊಟ ಮಾಡಿದೆ. ಅರ್ಧ ಗಂಟೆ ಅಡ್ಡಾದಾಗ ಸುಮ್ಮನೆ ಯಾಕೆ ಸಮಯ ಹಾಳು ಮಾಡಬೇಕು, ಈಗಲೇ ದೊಡ್ಡಣ್ಣನಿಗೆ ಫೋನ್ ಮಾಡಿ ಫೋನ್ನಲ್ಲೇ ನೀವು ಗೋರೆ ಸಾಹೇಬರ ಕೈಲಿ ಮಾತಾಡಿ ಅನ್ನುವ ಮನಸ್ಸಾಯಿತು. ಮಲಗಿದ್ದವಳು ಎದ್ದು ಕೂತೆ. ಇದು ಫೋನಿನಲ್ಲಿ ಆಡಿ ಮುಗಿಸುವ ಮಾತೇ? ಅನುಮಾನ ಹುಟ್ಟಿತು. ಅಂದರೆ ಈಗ ಅವರು ಮನಸ್ಸಿಟ್ಟು ಪಾಠ ಹೇಳುತ್ತಿಲ್ಲ ಅಂತ ದೂರ ಹೇಳಿದಂತಾಗುವುದಿಲ್ಲವೇ? ಪ್ರಶ್ನೆ ಹುಟ್ಟಿ ಅದು ಸರಿಯಲ್ಲ ಅನಿಸಿ ಮತ್ತೆ ಉರುಟಿಕೊಂಡೆ. ಎಷ್ಟೋ ಹೊತ್ತು ಹೊರಡಿದ ಮೇಲೆ ಮತ್ತೆ ಒಂದು ಉಪಾಯ ಹೊಳೆಯಿತು. ಅವರ ಕಚೇರಿಗಳಲ್ಲಿ ಹಾಡಿದ ಕೆಲವು ಟೇಪ್ ಬೇಕು, ಉತ್ತಮವಾದವುಗಳನ್ನು ನೀವೇ ಹುಡುಕಿಕೊಡಿ ಅಂತ ನಾನೇ ಗೋರೆ ಸಾಹೇಬರಿಗೆ ಫೋನ್ ಮಾಡಿ ಒಂದು ಸಮಯ ಗೊತ್ತು ಮಾಡಿ ಅಂತ ಅವರ ಹತ್ತಿರ ನನ್ನ ಸಂಗೀತದ ಉತ್ಕಟ ಆಶೆ. BA ಆದವಳು ಬೇರೆ, ಏನನ್ನೂ ಬಯಸದೆ MA ಓದಲು ಹೋಗದೆ ಸಂಗೀತ ಕಲಿಯಲು ಅವರು ಶಿಷ್ಯೆಯಾದದ್ದು. ಅವರು ಚೆನ್ನಾಗೇ ಹೇಳ್ತಾರೆ, ಆದರೆ ತುಂಬ ಬ್ಯುಸಿ, ಲಹರಿ ಕೂಡ. ನನ್ನ ವಿಷಯದಲ್ಲಿ ತುಸು ಹೆಚ್ಚು ಆಸಕ್ತಿ ವಹಿಸಿ ಅಂತ ನೀವು ಹೇಳಿ ಅವರಿಗೆ ಬೇಸರವಾಗದಾಗೆ ಹೇಳಿ. ನಾನು ನಿಮ್ಮ ಹತ್ತಿರ ದೂರು ಕೊಟ್ಟಿದ್ದೀನಿ ಅಂತ ಅವರು ತಪ್ಪು ತಿಳಿಯದ ಹಾಗೆ ಹೇಳಬೇಕು. ಕಾಕಾ ಅಂತ ವಿನಂತಿ ಮಾಡಿಕೊಂಡ್ರೆ ಎಂಬ ವಿಧಾನ ಹೊಳೆದು ಇದು ಸರಿ ಅನ್ನಿಸಿತು. ಮನೆಯಲ್ಲಿ ಈ ವಿಷಯ ಯಾರಿಗೂ ಹೇಳೋದು ಬೇಡ, ಟೇಪು ಕೇಳೋಕೆ ಬೇಕು ಅಂತ ಹೇಳಿ ದೊಡ್ಡಣ್ಣನಿಂದಲೋ ಚಿಕ್ಕಣ್ಣನಿಂದಲೋ ಅವರ ನಂಬರ್ ತಗೊಳ್ಳೋದೇ ಸರಿ ಎಂದು ನಿಶ್ಚಯಿಸಿದೆ. ಮಿರಸ್ಕರ್ ಬುವಾ ಅವರ ಪಾಠದ ಅಭ್ಯಾಸಕ್ಕೆ ಕುಳಿತೆ. ಆ ರಾತ್ರಿ ಗೋರೆ ಸಾಹೇಬರ ನಂಬರನ್ನೇನೋ ತೆಗೆದುಕೊಂಡೆ. ಅವರನ್ನು ಟೇಪ್ ಕೇಳುವಷ್ಟು ಪರಿಚಯ ನಿನಗಿದೆಯೇ? ದೊಡ್ಡಣ್ಣ ಕೇಳಿದರು. ಸಂಗೀತದ ವಿಷಯ ಬಂದರೆ ಅವರಿಗೆ ಯಾವ ಫಾರ್ಮಾಲಿಟಿಯೂ ಇಲ್ಲ, ಇಷ್ಟು ಪರಿಚಯ ಸಾಕು. ಚಿಕ್ಕಣ್ಣ ಹೇಳಿದ ಮೇಲೆ ಅವರು ಸುಮ್ಮನಾದರು. ರಾತ್ರಿ 11 ಆಗಿತ್ತು. ಬೆಳಿಗ್ಗೆ 8ರ ಸುಮಾರಿಗೆ ಫೋನ್ ಮಾಡ್ತೇನೆ ತೀರ್ಮಾನಿಸಿ ಮಲಗಿದಾಗ ನೆಮ್ಮದಿಯಿಂದ ನಿದ್ರೆ ಹತ್ತಿತ್ತು. ಆದರೆ 3 ಗಂಟೆಗೆ ಎಚ್ಚರವಾಯಿತು. ಕಣ್ಣು ಕಡಿದರೂ ಮತ್ತೆ ಹತ್ತಲಿಲ್ಲ. ಗೋರೆ ಸಾಹೇಬರು ಖಂಡಿತವಾಗಿ ಶಿಫಾರಸು ಮಾಡ್ತಾರೆ, ಇವಳು ನಮ್ಮ ಹುಡುಗಿ ಅಂತಾರೆ. ಆಗ ಗುರೂಜಿ ಹಳೆಯದನ್ನು ಮರೆತು ನನಗೆ ಮನಸ್ಸಿಟ್ಟು ಕಲಿಸ್ತಾರೆ ಎಂಬ ಭರವಸೆಯು ಸಂನಂತೆ ಬರತೊಡಗಿತು. ತುಸು ಹೊತ್ತಿಗೆ ಮಂಪರು ಹೊತ್ತಿತು. ಅದೇ ಭರವಸೆಯ ನಿದ್ರೆ. ನಡುವೆ ತಪ್ಪಿದ, ಸಿಗದ ಸ್ಥಿತಿಯಾಗಿ ನಿದ್ರೆ ಒಡೆಯಿತು. ಹಾಡುವಾಗ ಸಮಸ್ಥಾನವೇ ಸಿಗದಂತಾದಾಗ ಗಾಯಕನ ಸ್ಥಿತಿ ಏನಾಗಬೇಡ. ಮೈ ಬೆವತಂತೆ ಆಯಿತು. ತಾಳವೇ ಸಿಕ್ಕದ, ಚಲನೆಯ ಹಿಡಿತವಿಲ್ಲದೆ ಸುಳಿಯು ಒಯ್ದತ್ತ ತಳ್ಳಲ್ಪಡುತ್ತಾ ಮುಳುಗಿ ಹೋಗುವ ಭಯದಲ್ಲಿ ಕಂಪಿಸತೊಡಗಿದೆ. ಎಚ್ಚರವಾದ 5 ನಿಮಿಷದಲ್ಲಿ ಸ್ಪಷ್ಟವಾಗಿ ಅರ್ಥವಾಯಿತು. ಗೋರೆಯವರು ಶಿಫಾರಸು ಹೇಳ್ತಾರೆ, ನಿಮ್ಮ ಹುಡುಗಿಯೇ? ಹಾಗಿದ್ದರೆ ಖಂಡಿತ ತಯಾರು ಮಾಡ್ತೀನಿ, ಚಿಂತಿಸಬೇಡಿ, ಗುರೂಜಿ ಉತ್ತರಿಸ್ತಾರೆ. ಅಥವಾ ಅವಳು ಬರೋದನ್ನೇ ಬಿಟ್ಟಿದ್ದಾಳಲ್ಲ ಅಂದರೆ ಎಡವಟ್ಟು. ಅವರಲ್ಲೂ ಹೋಗ್ತಿದ್ದೀನಿ ಅಂತ ಮನೇಲಿ ಹೇಳಿದ್ದೀನಿ, ಹೋಗ್ತಿಲ್ಲ ಅಂತ ಗೊತ್ತಾದರೆ ಸುಳ್ಳು ಹೇಳುತ್ತಿದ್ದೆ ಅಂತ ತಿಳಿಯುತ್ತೆ. ಭಯವಾಯಿತು. ಈಗ ಮತ್ತೆ ಹೋದರೂ ಅವರು ನಯವಾಗಿ ಮಾತಾಡ್ತಾರೆ. ಗೋರೆ ಸಾಹೇಬರಿಗೆ ನನ್ನ ಪ್ರಮಾಣ ತಿಳಿಸು ಅಂತಾರೆ, ಆದರೆ ಮನಸ್ಸು ಬಿಚ್ಚಿ ಪಾಠ ಹೇಳೋಲ್ಲ. ಹಿಂದಿನದನ್ನು ಕಲಿತು ಕಂಠಸ್ಥ ಮಾಡಿಕೊಳ್ಳದೆ ಮುಂದಿನದನ್ನು ಹೇಗೆ ಹೇಳ್ಕೊಳ್ಳಿ? ನಿನ್ನ ಸಾಧನೆ ಸಾಲದು, ಮತ್ತೆ ಮತ್ತೆ ಆರಂಭಿಕ ಸ್ವರ ವ್ಯಾಯಾಮಗಳನ್ನು ಮಾಡಿಸ್ತಾರೆ. ನಿನಗಿನ್ನೂ ಸ್ವರಜ್ಞಾನ ಮೂಡಿಲ್ಲ, ತಾಳದ ಬಂಧವೇ ಕೂತಿಲ್ಲ, ಅಭ್ಯಾಸ ಮಾಡು, ಬುನಾದಿ ಗಟ್ಟಿಯಾಗಲಿ ಅಂತ ನಯವಾದ ಮಾತುಗಳಲ್ಲಿ ಹೇಳಿ ಸತಾಯಿಸ್ತಾರೆ. ನಾನು ಮತ್ತೆ ಗೋರೆಯವರ ಹತ್ತಿರ ಹೋದರೆ ಅವರಿಗೂ ಇದೇ ಮಾತು ಹೇಳಿದರೆ, ಸರಿಯಾದ ಬುನಾದಿ ಇಲ್ಲದೆ ಬೇಗ ದೊಡ್ಡ ಗಾಯಕಿ ಅನ್ನಿಸಿಕೊಳ್ಳುವ ಮಹತ್ವಾಕಾಂಕ್ಷೆಯ ಹುಡುಗಿ ಅವಳು ಅಂದರೆ ಅವರು ಯಾರನ್ನ ಮಾತು ನಂಬ್ತಾರೆ? ನಾನು ನಿರ್ವಂಚನೆಯಿಂದ ನಿನಗೆ ಅರ್ಪಿಸುತ್ತಿರೋ ಹಾಗೆ ನೀನು ನಿನ್ನಲ್ಲಿರೋದ ಅರ್ಪಿಸಿದರೆ ನನಗೆ ಇನ್ನೂ ಉತ್ಸಾಹದಿಂದ ಹೇಳಿಕೊಡುವ ಮನಸ್ಸಾಗುತ್ತೆ ಎಂಬ ಅವರ ಷರತ್ತೆ ಮತ್ತೆ ನಿಂತು ಬಿಡುತ್ತೆ. ಗೋರೆಯವರ ಮೂಲಕ ಶಿಫಾರಸು ಮಾಡಿಸಿದರೆ ದೊಡ್ಡ ಲಾಯದ ಕುದುರೆ, ಇವಳ ತಂಟೆ ಬೇಡ ಅಂತ ಆ ಷರತ್ತನ್ನು ಹಿಂತೆಗೆದುಕೋತಾರೆ. ವಿದ್ಯೆಯನ್ನು ಕಲಿಸೋಲ್ಲ, ಇನ್ನಷ್ಟು ನಯ ವಿನಯದ ಜಿಡ್ಡು ಸವರಿ ತೇಲಿಸಿ ಬಿಡ್ತಾರೆ ಎಂಬ ಪರಿಣಾಮ ಗೋಚರಿಸತೊಡಗಿ. ಇದ್ದಕ್ಕಿದ್ದಂತೆಯೇ ಆಳು ಒತ್ತರಿಸಿಕೊಂಡು ಬಂತು. ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟೆ. ಹೆಂಗಸಿಗೆ ಮುಖ್ಯವಾದದ್ದನ್ನೇ ಕಳೆದುಕೊಳ್ಳದೆ ವಿದ್ಯೆ ಕಲಿಯಲು ಸಾಧ್ಯವೇ ಇಲ್ಲವೇ ಎನ್ನಿಸಿ ಕೋಪವೂ ಬಂತು. ಆದರೆ ಮತ್ತೆ ಅಳು ಉಕ್ಕಿತು. ಕೋಣೆಯ ಬಾಗಿಲು ಮುಚ್ಚಿತ್ತು. ಹವಾನಿಯಂತ್ರಕ ಸುಯಿಂಗುಡುತ್ತಿತ್ತು. ನಾನು ಅಳ್ತಿರೋದು ಮನೆಯಲ್ಲಿ ಬೇರೆ ಯಾರಿಗೂ ಕೇಳಿಸಲ್ಲವೆಂಬ ಅಭಯವೊಂದೇ ತುಸು ನೆಮ್ಮದಿ ಕೊಡುವ ಸ್ಥಿತಿ. ಹೀಗೆ 2 ದಿನ ಅತ್ತೆ. ನಿಸ್ಸಹಾಯಕತೆಯಿಂದ ಹೊರಬರುವ ದಾರಿ ಕಾಣಲಿಲ್ಲ. ಸಂಗೀತ ಕಲೆಯ ರಹಸ್ಯ ಮರ್ಮಗಳನ್ನು ಅವರಿಂದಲೇ ಅರಿಯುವ ಬಯಕೆಯನ್ನು ಬಿಟ್ಟರೆ ಮಾತ್ರ ಈ ನಿಸ್ಸಹಾಯಕತೆಯನ್ನು ಕೊಡವಿಕೊಳ್ಳಬಹುದೆಂದು ಮನಸ್ಸಿಗೆ ಸ್ಪಷ್ಟವಾಯಿತು. ನನಗಿಂತ ಕಲೆ ದೊಡ್ಡದೇ, ಇದರ ತಂಟೆಯೇ ಬೇಡ. ಮಿರಸ್ಕರ್ ಬುವಾ ಅವರಿಂದ ಕೂಡ ಹೇಳಿಸಿಕೊಳ್ಳುವುದು ಬೇಡ. ಸಂಗೀತದ ಸ್ಪರ್ಶವಿಲ್ಲದೆ ಎಷ್ಟು ಜನ ಸುಖವಾಗಿ ಬದುಕುತ್ತಿಲ್ಲ. ಬಹುತೇಕ ಜನರಿಗೆ ಇದರ ಗಂಧವೂ ಗಾಳಿಯೂ ಇಲ್ಲ.
4 ಸಿನಿಮಾ ಹಾಡು ಕೇಳಿ ಅದನ್ನೇ ಸಂಗೀತದ ಮಹಾನ್ ಸ್ವರೂಪ ಎಂದು ನಂಬುವವರು ಎಷ್ಟು ಸಂಖ್ಯೆಯಲ್ಲಿಲ್ಲ ಎಂಬ ಧಿಕ್ಕಾರ ಹುಟ್ಟಿತು. ಆದರೆ ಅದು ಇದ್ದದ್ದು ಒಂದೇ ದಿವಸ. ಮರುದಿನ ಮಧ್ಯಾಹ್ನದ ವೇಳೆಗೆ ಸಂಗೀತ ಬಿಟ್ಟರೆ ಜೀವನದಲ್ಲಿ ಬೇರೆ ಯಾವ ಸಂತೋಷವಿದೆ ಎಂಬ ಶೂನ್ಯ ಸುತ್ತಿಕೊಂಡಿತು. 1 ವಾರ ಕಳೆದಿತ್ತು. ಬೆಳಗ್ಗೆ ಮಿರ್ಜ್ಕರ್ ಬೋ ಅವರು ಅಭ್ಯಾಸ ಮಾಡಿಸಿದ್ದ ಕಾಫಿ ರಾಗದ ಜಪ್ ತಾಲದ ತಾನಗಳನ್ನು ಸಾಧನೆ ಮಾಡಿಕೊಳ್ಳುತ್ತಿರುವಾಗ ಇದ್ದಕ್ಕಿದ್ದಂತೆಯೇ ಅಂತಿಮ BA ಭಾರತೀಯ ಸಮಾಜಶಾಸ್ತ್ರದಲ್ಲಿ ಕಲಿಸಿದ ಪ್ರಾಚೀನ ಭಾರತದ ವಿವಾಹ ರೀತಿಗಳ ವಿವರಗಳು ನೆನಪು ಬಂತು. ಗಾಂಧರ್ವ ವಿವಾಹ ಎಂಬ ರೀತಿಯ ಗಂಡಸು ಮತ್ತು ಹೆಂಗಸು ಗೌಪ್ಯವಾಗಿ ಕೇವಲ ಪರಸ್ಪರ ಸಮ್ಮತಿಯಿಂದ ಮಾಡಿಕೊಳ್ಳುವ ಒಪ್ಪಂದ ಎಂಬ ನೆನಪನ್ನು ಪ್ರವೇಶಿಸಿದಾಗ ಗಟ್ಟಿಯಾಗಿ ನಿಂತು ಬಿಟ್ಟಿತು. ಅದು ಒಂದು ಬಗೆಯ ವಿವಾಹವೇ? ವಿವಾಹವಾದದ್ದರಿಂದ ಪಾಪವಿಲ್ಲ ಎಂಬ ಅರ್ಥ ಹೊಳೆದು ತಕ್ಷಣ ಹಗುರವೆನಿಸಿತು. ತಂಬೂರಿ ಮೀಟುತ್ತಿದ್ದ ಬಲ ಬೆರಳುಗಳು ಸ್ಥಗಿತವಾದವು. ಮನಸ್ಸಿನಲ್ಲಿ ಏನೋ ಹೊಸ ಆವಿಷ್ಕಾರವಾದ, ಆದರೆ ಮುಂದೆ ನೋಡಿದರೆ ಏನೂ ಕಾಣದ ಸ್ಥಿತಿ. ಸಂಜೆಯ ಹೊತ್ತಿಗೆ ಅವರಿಗೂ ಗೌಪ್ಯ ಬೇಕು, ಆದ್ದರಿಂದ ಸಮಸ್ಯೆ ಇಲ್ಲ ಎಂಬ ಪರಿಹಾರ ಸ್ಪಷ್ಟವಾಯಿತು. ಅದರ ಹಿಂದೆಯೇ ಸಂಗೀತವನ್ನು ಪರಂಪರೆಯಿಂದ ಗಾಂಧರ್ವ ವಿದ್ಯೆ ಅಂತಾರೆ ಎಂಬ ನೆನಪು ಬಂದು ಗಾಂಧರ್ವ ವಿದ್ಯೆ, ಗಾಂಧರ್ವ ವಿವಾಹ, ಗಾಂಧರ್ವ ವಿವಾಹ, ಗಾಂಧರ್ವ ವಿದ್ಯೆ ಎಂಬ ಶಬ್ದಗಳು ಸಮೀಕೃತಗೊಂಡು ಕಲಾವಿದರಿಗೆಂದೇ ವಿವಾಹದ ಈ ರೀತಿಯನ್ನು ರೂಪಿಸಿದರೆ ಎಂಬ ಪ್ರಶ್ನೆ ಹುಟ್ಟಿತು. ಅಥವಾ ಗಂಧರ್ವ ಎಂಬುದು ಒಂದು ಬುಡಕಟ್ಟು ಜನಾಂಗದ ಹೆಸರಾಗಿ ಆ ವಿವಾಹವು ಅವರ ಪದ್ಧತಿಯಾಗಿ ನೃತ್ಯ ಸಂಗೀತಾದಿಗಳು ಅವರ ಜೀವನವನ್ನು ತುಂಬಿಕೊಂಡಿದ್ದು ಈ ಹೆಸರು 2 ಆಚರಣೆಗಳಲ್ಲಿ ಹರಿದು ಬಂದಿರಬಹುದೇ? ಕಾಲೇಜಿಗೆ ಹೋಗಿ ಪ್ರೊಫೆಸರ್ ದಾತೆಯವರನ್ನು ಕೇಳಿದರೆ ಹೇಳ್ತಾರೆ ಅನಿಸ್ತು. ಆದರೆ ಕೇಳಲು ಹೋಗಲಿಲ್ಲ. ಗಾಂಧರ್ವ ವಿದ್ಯೆ, ಗಾಂಧರ್ವ ವಿವಾಹ ಎಂಬ ಸಮೀಕರಣವು ಪರಿಹಾರ ಕೊಟ್ಟಿರುವಾಗ ಸಮಾಜಶಾಸ್ತ್ರದ ಇತಿಹಾಸ ಕಟ್ಟಿಕೊಂಡು ಏನಾಗಬೇಕು ಅನ್ನಿಸಿತು. 2 ದಿನದಲ್ಲಿ ನಿಶ್ಚಯ ಸ್ಪಷ್ಟವಾಯಿತು, ಗಟ್ಟಿಯಾಯಿತು. ಬೆಳಗ್ಗೆ 7:30 ಬಸ್ ಹಿಡಿದು ಪಶ್ಚಿಮ ಬಾಂದ್ರಕ್ಕೆ ಹೋದೆ. ಲಿಫ್ಟ್ ಹತ್ತಿ ಶಾಲೆಯಲ್ಲಿ ನಡೆದು ಗುರೂಜಿಯ ಫ್ಲ್ಯಾಟಿನ ಕಡೆಗೆ ಹೆಜ್ಜೆ ಹಾಕಿದರೆ ಒಳಗೆ ಸಂಗೀತಾಭ್ಯಾಸ ನಡೆಯುತ್ತಿದೆ. ಹೆಣ್ಣು ಧ್ವನಿ. ಒಳಗೆ ಹೋಗಲು ಧೈರ್ಯ ಬರಲಿಲ್ಲ. ಆ ಧ್ವನಿಯು ನನ್ನನ್ನು ಕುತ್ತಿಗೆ ಹಿಡಿದು ಹೊರಗೆ ದಬ್ಬಿದಂತಾಯಿತು. ಹೊರಗೆ ನಿಂತೆ. ಗುರೂಜಿಯ ಧ್ವನಿ. ನಹಿ ನಹಿ, ನಡುವೆ ಕನಿಷ್ಠ 2 ಸ್ವರ ದಾಟಬೇಕು, ಇಲ್ಲದಿದ್ದರೆ ಮೀಂಡ್ ಆಗೋದಿಲ್ಲ. ಹೆಚ್ಚು ಸ್ವರ ದಾಟಿದರೆ ಇನ್ನೂ ಅಪ್ಯಾಯಮಾನ. ಹೀಗೆ ತೆಗಿ, ಗಾಂಧಾರದಿಂದ ಆರಂಭಿಸು ಎಂದು ಹಾಡಿ ತೋರಿಸಿತು. ಆಹಾ, ಹೀಗೆ ಹಾಡಿ ತೋರಿಸುವುದು ಸ್ವತಃ ಗಾಯಕ ಕಲಾವಿದನಿಗೆ ಮಾತ್ರ ಸಾಧ್ಯ, ಮಾಸ್ತರರಿಗೆ ಆಗೋಲ್ಲ ಎಂಬ ಮೆಚ್ಚುಗೆ ಹುಟ್ಟಿದಾಗಲೇ ಹೆಣ್ಣು ಧ್ವನಿ ಅದನ್ನು ಅನುಕರಿಸಿ ಹಾಡಿತು. ನನಗೆ ತಕ್ಷಣ ಗುರುತು ಸಿಕ್ಕಿತು, ರಜನಿ ಕೌಶಲ್. ಆಗಲೇ ನನ್ನ ಗುರುವನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ದಿಗ್ಮೂಢಳಾದೆ. ಇನ್ನು ನನಗೆ ಏನೂ ದಕ್ಕುವುದಿಲ್ಲ. ತಡ ಮಾಡಿ ಕಳೆದುಕೊಂಡೆ ಅನಿಸಿ ಅಳು ಬಂತು. ಬೇಗ ಬೇಗ ಲಿಫ್ಟಿನ ಕಡೆಗೆ ನಡೆದು ಹೋಗಿ ಚೀಲದಿಂದ ಕರವಸ್ತ್ರ ತೆಗೆದು ಬಾಯಿಗೆ ಕೊಟ್ಟುಕೊಂಡು ಹತ್ತು ಬಿಟ್ಟೆ. ಅಷ್ಟರಲ್ಲಿ ಲಿಫ್ಟಿನ ಬಾಗಿಲು ತೆರೆಯಿತು. ಹೊರಗೆ ಬಂದ ಒಬ್ಬ ಹಿರಿಯ ಹೆಂಗಸು, ಯಾರಮ್ಮ, ಯಾರು ಬೇಕು ಎಂದು ಕೇಳಿದಳು. ಯಾರೂ ಇಲ್ಲ ಎಂದು ಹೇಳಿ ಆಕೆಯಿಂದ ತಪ್ಪಿಸಿಕೊಳ್ಳಲು ತಕ್ಷಣ ಲಿಫ್ಟಿನಿಂದ ಒಳಗೆ ನಡೆದು ಜಿಯನ್ನು ಒತ್ತಿಬಿಟ್ಟೆ. ಸರ್ರನೆ ನೆಲ ತಲುಪಿಸಿತು. ಹೊರಗೆ ಬಂದ ತಕ್ಷಣ ಸುರಕ್ಷಿತ ತಾಣಕ್ಕೆ ಬಂದಂತೆ ಎನ್ನಿಸಿತು. ಆದರೆ ಇಲ್ಲಿಂದ ಎಲ್ಲಿಗೆ ಹೋಗುವುದು ಎಂಬುದು ತಿಳಿಯಲಿಲ್ಲ. ನೇರವಾಗಿ ಮನೆಗೂ ಹೋಗುವಂತಿಲ್ಲ. ಈ ಕಟ್ಟಡದ ಹಿಂಬದಿಯಲ್ಲಿ ಸಮುದ್ರ ಇರುವುದು ಗೊತ್ತಿತ್ತು. ಅತ್ತ ತಿರುಗಿ ಸಮುದ್ರವನ್ನು ಒತ್ತರಿಸಿ ಕಟ್ಟಿದ್ದ ಕಲ್ಲು ಸಿಮೆಂಟುಗಳ ಜಗಲಿಯ ಮೇಲೆ ನಿಂತೆ. ಆಗ ತಾನೇ ಉಬ್ಬರ ಬರುತ್ತಿತ್ತು. ಅದನ್ನೇ ನೋಡುತ್ತಾ ನಿಂತಿದ್ದಾಗ ಇದು ಅವರು ಹೇಳುವ ಪಾಠದ ಹೊತ್ತು. ಇವತ್ತು ಅವಳ ಪಾಠವಿರಬಹುದು. ಅವಳಿಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲದಿರಬಹುದು. ಅವಳು ಸುಂದರಿಯಲ್ಲ. ನನ್ನ ರೂಪಲಕ್ಷಣಗಳ 10ರಲ್ಲಿ 1 ಭಾಗವೂ ಅವಳಲ್ಲಿಲ್ಲ. ಅವಳನ್ನು ಅವರು ಬಯಸಿಯೂ ಇರಲಿಕ್ಕಿಲ್ಲ ಎಂಬ ಸಮಾಧಾನ ಮೂಡಿತು. ಗಡಿಯಾರ ನೋಡಿಕೊಂಡೆ. 9 ಸಮೀಪಿಸುತ್ತಿತ್ತು. ಅವರು 1 ತಾಸು ಅಂದರೆ 1 ತಾಸು ಹೇಳೋದಿಲ್ಲ. ಲಹರಿ ಬಂದರೆ 1.5-2 ತಾಸಿನವರೆಗೂ ಹೋಗ್ತಾರೆ. ಪಾಠ ಹೇಳೋದು ಮರೆತು ಕ್ರಮಕ್ರಮವಾಗಿ ಹಾಡತೊಡಗುತ್ತಾರೆ. ಹಾಡೋದು ಅವರ ಪಾಠದ ಒಂದು ರೀತಿಯೇ ಎಂಬ ನೆನಪಾಗಿ ಹೋಗಿ ಹೊರಗೆ ನಿಲ್ಲೋದೇ ಸರಿ. ಅವಳ ಪಾಠ ಮುಗಿದಿರುತ್ತದೆಯೇ? ಅವಳು ಪಾಠ ಮುಗಿದ ಮೇಲೆ ಒಳಗೆ ಹೋಗೋದನ್ನು ತೀರ್ಮಾನಿಸಿ ಮತ್ತೆ ಕಟ್ಟಡವನ್ನು ಬಳಸಿ ಲಿಫ್ಟ್ ಹತ್ತಿರಕ್ಕೆ ಬಂದೆ. ಭಯವಾಯಿತು. ಅವರನ್ನು ಹೇಗೆ ನೋಡೋದು, ಏನು ಅಂತ ಹೇಳೋದು, ಯಾವ ವಾಕ್ಯ ರಚಿಸೋದು ಒಂದು ತೋಚದೆ ನಿಂತಿದ್ದಾಗ ಲಿಫ್ಟ್ ತಾನೇ ಕೆಳಗಿಳಿಯಿತು. ಬಾಗಿಲು ತೆರೆಯಿತು. ಹೊರಗೆ ಬಂದವಳು ನನಗೆ ಆಶ್ಚರ್ಯ. ಅವಳೇ ಅವತ್ತು ಅವರೊಡನೆ ಕೂತು ತಂಬೂರಿಯಲ್ಲಿ ಮಿಡಿದು ತುಸು ಒತ್ತಾಸೆಯಾಗಿ ಹಾಡಿದವಳು. ಮರುದಿನದ ಪತ್ರಿಕೆಯ ಫೋಟೋದಲ್ಲಿ ಕಾಣಿಸಿಕೊಂಡವಳು. ತನ್ನ ಪಾಡಿಗೆ ತಾನು ಹೊರಟು ಹೋದಳು. ನನ್ನನ್ನು ನೋಡಲೂ ಇಲ್ಲ. ಬಾಗಿಲು ಮುಚ್ಚಿಕೊಳ್ಳುವ ಮೊದಲು ಅದರೊಳಗೆ ನುಗ್ಗಿ 7ನೇ ಸಂಖ್ಯೆಯ ಗುಡ್ಡಿ ಒತ್ತಿದೆ. ಷಡ್ಜದಿಂದ ಷಡ್ಜಕ್ಕೆ ಮೀಂಡು ಹೊಡೆದಂತೆ ಅದು ಎಲ್ಲಿಯೂ ನಿಲ್ಲದೆ ಏರಿ ಮುಟ್ಟಿತು. ಹೊರಗೆ ಬರುವಾಗ ಅಂಜಿಕೆ ಆಗಲಿಲ್ಲ. ನೇರವಾಗಿ ಅವರ ಫ್ಲ್ಯಾಟಿಗೆ ನಡೆದೆ. ಅವರ ಮಂದ್ರದಲ್ಲಿ ಕಾಫಿ ರಾಗದ ಸ್ವರಗಳ ಮೇಲೆ ಇಳಿಯುತ್ತಾ ವಿಳಂಬಿತ ಗತಿಯ ಹೆಜ್ಜೆ ಹಾಕುತ್ತಿದ್ದರು. ಬಂದ ನನ್ನನ್ನು ನೋಡಿದರು. ಗುರುತು ಸಿಕ್ಕಿದ ಭಾವ ಅವರ ಕಣ್ಣಲ್ಲಿ ಕಾಣಿಸಿತು. ನಾನು ತಕ್ಷಣ ಅವರ 2 ತೋಳುಗಳನ್ನು ಹಿಡಿದು, ನಾನು ಬಂದಿದ್ದೀನಿ, ಸಂಪೂರ್ಣ ಮನಸ್ಸಿನಿಂದ ಬಂದಿದ್ದೀನಿ, ಸಂಪೂರ್ಣವಾಗಿ ಒಪ್ಪಿಸಿಕೊಂಡಿದ್ದೀನಿ. ನೀವು ಅಷ್ಟೇ. ಸಂಪೂರ್ಣವಾಗಿ ವಿದ್ಯೆ ತುಂಬಬೇಕು, ಸಾಧನೆ ಮಾಡಿಸಬೇಕು, ಗಾಯಕಿ ಆಗಿಸಬೇಕು ಎನ್ನುವಾಗ ಅಳು ಬಂದು ಬಿಟ್ಟಿತು. ಅವರ ಎಡಭುಜದ ಮೇಲೆ ಮುಖಬಿಟ್ಟೆ. ತಂಬಾಕಿನ ವಾಸನೆ ಹೊಡೆಯುತ್ತಿತ್ತು. ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಯಾಕೆ ಅಳ್ತೀಯಾ? ನಾನು ತಲೆ ಸವರುತ್ತಾ ಕೇಳಿದರು.
6 ತಿಂಗಳು ಹಾಳು ಮಾಡಿಕೊಂಡೆ ಅಂತ. ಅಳುವಿಗೆ ಅವರ ಕಾರಣ ಕೇಳಿದುದರಿಂದಲೂ ಆ ಕ್ಷಣದಲ್ಲಿ ತೋಚಿದ ಉತ್ತರ ಹೇಳಿದೆ. ಅವರು ಮಾತಾಡಲಿಲ್ಲ. ಕೂತ್ಕೋ ಎಂದರು. ನಾನು ಗೋಡೆಯ ಹತ್ತಿರವಿದ್ದ ಸೋಫಾದ ಮೇಲೆ ಕುಳಿತೆ. ಅವರು ಒಳಗಿನ ಕೋಣೆಗೆ ಹೋದರು. ನಾನು ಕಾಯ್ದೆ. 5 ನಿಮಿಷವಾಯಿತು, 8 ನಿಮಿಷವಾಯಿತು, 10 ನಿಮಿಷವಾಯಿತು. ತಾನಾಗಿ ಸಂಪೂರ್ಣ ಸಿದ್ಧಳಾಗಿ ಬಂದಿರುವಾಗ ಅವರೆಲ್ಲಿಗೆ ಹೋದರು? ಯಾಕೆ ತಡ ಮಾಡ್ತಿದ್ದಾರೆ? ಮನಸ್ಸು ಬದಲಿಸಿದ್ರಾ? ನನ್ನ ಮೇಲಿನ ಆಕರ್ಷಣೆ ಇಳಿದು ಹೋಯಿತೆ? ಬೇರೊಬ್ಬ ಆಕರ್ಷಕ ಹೆಂಗಸು ಅವರ ಮನಸ್ಸು ಆಕ್ರಮಿಸಿ ಬಿಟ್ಟಿದ್ದಾಳೆಯೇ ಎಂಬ ಪ್ರಶ್ನೆಗಳು ಎದ್ದು ನಿಲ್ಲತೊಡಗಿದವು. ನಾನೇ ಎದ್ದು ಅವರ ಕೋಣೆಯನ್ನು ಪ್ರವೇಶಿಸಿದೆ. ಅವರು ಕಿಟಕಿಯ ಹತ್ತಿರ ನಿಂತು ಸಮುದ್ರದ ಕಡೆಗೆ ನೋಡುತ್ತಿದ್ದರು. ಏನು ಯೋಚಿಸ್ತಿದ್ದೀರಿ? ನಾನೇ ಮಾತಾಡಿಸಿದೆ. ನನ್ನ ಕಡೆಗೆ ತಿರುಗಿದ ಅವರ ಮುಖದಲ್ಲಿ ತುಸು ಹಿಂಜರಿತ ಕಾಣುತ್ತಿತ್ತು. ಏನೂ ಇಲ್ಲ, ನೀನೇ ಒಳಗೆ ಬಂದಿದ್ದೀಯಾ, ಒಳ್ಳೆಯದಾಯಿತು ಎಂದು ಹತ್ತಿರ ಬಂದು ನನ್ನ 2 ಕೈಗಳನ್ನು ಹಿಡಿದು ಹೇಳಿದರು. ನೋಡು, ನಾನು ಬಲವಂತ ಮಾಡ್ತಾ ಇಲ್ಲ. ನಿನ್ನ ಸ್ವಯಂ ಪ್ರೇರಣೆಯಿಂದ ಒಪ್ಪಿಸ್ಕೊಳ್ಳೋಕ್ಕೆ ಬಂದಿದ್ದೀಯಾ? ನಾನು ಹೌದು ಎಂದಾಗ ಅವರ ಮುಖದಲ್ಲಿ ನಿರಾಳ ಹುಟ್ಟಿತು. ಕಲ್ಲು ಹದಿದು ಮಾಡಿದ ಮೆಟ್ಟಲು ಹತ್ತಿ ನಡುವೆ ಕಾರಿನ ರಸ್ತೆ ಹೇರ್ಪಿನ್ನಂತೆ 4 ಸಲ ಅಡ್ಡ ಬಂತು. ಮನೆ ತಲುಪುವ ಹೊತ್ತಿಗೆ ಏದುಸಿರು. ದಿನ 2 ಸಲ ಕೆಳಗಿಳಿದು ಹತ್ತಿದರೆ ಹೃದಯಕ್ಕೆ, ಶ್ವಾಸಕೋಶಕ್ಕೆ ಒಳ್ಳೆಯ ವ್ಯಾಯಾಮ, ಹಾಡಲು ಕೂಡ. ಉಸಿರಿನ ಮೇಲೆ ಹೆಚ್ಚಿನ ನಿಯಂತ್ರಣ ಸಾಧಿಸುತ್ತೆ ಎಂಬ ವಿಶೇಷ ಫಲ ಕಾಣಿಸಿತು. ಬಾಗಿಲು ತೆಗೆದು ಒಳಗೆ ಬಂದಾಗ ಹೌದು, ನಾನು ಉತ್ತರವನ್ನು ದಾಖಲಿಸುವ ಯಂತ್ರದ ಸ್ವಿಚ್ ಹಾಕಿಲ್ಲ ಎಂದು ಕಾಣಿಸಿ, ಅಕಸ್ಮಾತ್ ಅವರೇ ಎಲ್ಲಿಂದಲಾದರೂ ಫೋನ್ ಮಾಡಿದ್ದರೆ ಎಂಬ ಆತಂಕ ಹುಟ್ಟಿತು. ಇದ್ದಕ್ಕಿದ್ದ ಹಾಗೆ ಒಂದು ಪ್ರಶ್ನೆ ಕಾಣಿಸಿತು. ಅಕಸ್ಮಾತ್ ಇದು ಅಮೆರಿಕೆಯಲ್ಲಿ ನಡೆದು ಹೋಗಿ ಆಮೇಲೆ ಕೋರ್ಟಿಗೆ ಹೋಗಿ ನಾನು ಬಲವಂತ ಮಾಡ್ತಾ ಇಲ್ಲ, ನೀನೇ ಸ್ವಯಂ ಪ್ರೇರಣೆಯಿಂದ ಒಪ್ಪಿಸ್ಕೊಳ್ಳೋಕೆ ಬಂದಿದ್ದೀಯಾ ಅಂತ ಪದೇ ಪದೇ ಹೇಳಿದ್ದೀನಿ ಅಂದರೆ ಕೋರ್ಟ್ ಹೇಗೆ ತೀರ್ಮಾನಿಸುತ್ತೆ? ಕಲಿಸ್ಬೇಕು, ಇಲ್ಲದಿದ್ದರೆ ಆಗೋಲ್ಲ ಅನ್ಬೇಕು. ಇಷ್ಟು ಫೀ ಕೊಟ್ಟರೆ ಕಲಿಸ್ತೀನಿ ಅನ್ಬೋದು. ಒಪ್ಪಿಕೊಂಡ್ರೆ ಮಾತ್ರ ಕಲಿಸೋದೆಂಬ ಷರತ್ತು ಹಾಕಿ ಹುಡುಗಿಯ ಕಲಾಪ್ರೀತಿಯನ್ನು ಶೋಷಿಸಿದ್ದಾನೆ ಅಂತ ಕೋರ್ಟ್ ದೀರ್ಘ ಸಜೆ ಹಾಕ್ತಿತ್ತು, ಅಥವಾ ಮಿಲಿಯನ್ ಮೊತ್ತದ ಪರಿಹಾರ ಕೊಡಿಸ್ತಿತ್ತು. ಸಾರ್ವಜನಿಕರು, ಮಹಿಳಾವಾದಿಗಳು ಎದ್ದು ನಿಲ್ತಿದ್ದರು. ಭಾರತದಲ್ಲಿಯೂ ಹೀಗೆ ಆಗ್ತಿತ್ತೇನೋ ಎಂಬ ವಿಚಾರ ಹೊಳೆದು ಒಂದು ಕ್ಷಣ ಮನಸ್ಸಿಗೆ ನೆಮ್ಮದಿಯಾಯಿತು. ಆದರೆ ಭಾರತದಲ್ಲಿ ಹುಡುಗಿರು ಕೋರ್ಟಿಗೆ ಹೋಗಲ್ಲ, ಸಮಾಜದೆದುರು ತಮಗೆ ಅವಮಾನವಾಗುತ್ತೆ ಎಂಬ ಅಂಜಿಕೆಯಿಂದ ಎಂಬ ವ್ಯತ್ಯಾಸ ಕಾಣಿಸ್ತು. ಮರುಕ್ಷಣವೇ ಪುಣ್ಯಾತ್ಮ ಮುನಿಸಿಕೊಂಡು ಎಲ್ಲಿಗೆ ಹೋಗಿದ್ದಾರೋ ಎಂಬ ಆತಂಕ ತುಂಬಿಕೊಂಡಿತ್ತು. ಆದರೆ ಅವರು ಬರೀ ಶೋಷಿಸಲಿಲ್ಲ, ಸಂಪೂರ್ಣ ಶ್ರದ್ಧೆಯಿಂದ ವಿದ್ಯೆ ಕಲಿಸಿದರು. ಮಧು, ವಾರಕ್ಕೆ 2 ದಿನ ಸಾಲೋಲ್ಲ, 3 ದಿನ ಬಾ, ದಿನ ಬಿಟ್ಟು ದಿನ ತಾವೇ ಎಂದರು. ಪಾಠಕ್ಕೆ ಕೂತರೆ ಪ್ರಿಯತಮೆ ಎಂಬ ಸಲಿಗೆ ಇಲ್ಲ, ರಿಯಾಯಿತಿ ಇಲ್ಲ. ಎಲ್ಲವನ್ನೂ ಹೇಳಿಕೊಡುವ ಶ್ರದ್ಧೆ. ಸಣ್ಣ ಸಣ್ಣ ಸೂಕ್ಷ್ಮಗಳನ್ನೆಲ್ಲ ಬಿಡಿಸಿ ತೋರಿಸಿ ವಿವರಿಸಿ ಅದನ್ನೇ ನನ್ನ ಗಂಟಲಿಂದ 10 ಬಾರಿ ಅನ್ನಿಸಿ 5.5 ವರ್ಷ ಒಂದೇ ಸವನೆ ಅರೆದು ಹೊಯ್ದು ಒಂದು ದಿನ ಇಲ್ಲಿ ಕೇಳು, ಮುಂದೆ ನೀನು ನನ್ನ ಹೆಸರು ಹೇಳ್ತೀಯಾ? ಹೆಸರು ಉಳಿಸುವಂಥ ಶಿಷ್ಯೆ ಅಥವಾ ಶಿಷ್ಯ ಸಿಕ್ಕಬೇಕಾದ್ರೆ ಗುರು ಪುಣ್ಯ ಮಾಡಬೇಕು ಅಂದಿರಲ್ಲ ಎಂಬ ನೆನಪು ಬಂದು ಕಣ್ಣು ತುಂಬಿಕೊಂಡಿತು. ಹಾಸಿಗೆಯಲ್ಲಿ ಒಬ್ಬರನ್ನೊಬ್ಬರು ತಬ್ಬಿ ಮಲಗಿದಾಗ ಕೂಡ ನಾವು ಆಡುತ್ತಿದ್ದುದು ಸಂಗೀತದ ಮಾತನ್ನೇ, ಅವರು ಹೇಳುತ್ತಿದ್ದುದು ಸಂಗೀತದ ಮರ್ಮಗಳನ್ನೇ, ಅಥವಾ ಸಂಗೀತದ ಒಳಪ್ರಪಂಚದ ಒಳ ಸುಳಿವುಗಳನ್ನೇ. ನಾನು ಕೊಟ್ಟಿದ್ದರ 100ರಷ್ಟು 1000ರಷ್ಟು ಅವರು ಕೊಟ್ಟಿದ್ದಾರೆ. ಸಂಗೀತಗಾರರು ತಮ್ಮ ಮಕ್ಕಳಿಗೆ ಮಾತ್ರ ಅಷ್ಟು ಮುಕ್ತವಾಗಿ ಕಲಿಸೋದು ಎಂಬ ನೆನಪು ತುಂಬಿಕೊಂಡು ಕಣ್ಣನ್ನು ತುಳುಕಿಸಿತು. ಆಗಂತೂ ನಾನು ಅವಿವಾಹಿತೆ, ಸ್ವತಂತ್ರಳು. ಅವರು ಕೇಳಿದರು, ನಾನು ಒಪ್ಪಿದೆ. ಆದರೆ ಈಗ ನಾನು ವಿವಾಹಿತೆ, ಇನ್ನೊಬ್ಬರಿಗೆ ಬಂಧಿತಳು. ಈಗಲೂ ಬಯಸೋದು, ಬಲವಂತ ಮಾಡೋದು, ಹಾಕಿಕೊಂಡ ಬಾಗಿಲನ್ನು ದಡಬಡನೆ ಬಡಿಯೋದು ಯಾವ ನ್ಯಾಯ ಎಂಬ ವ್ಯತ್ಯಾಸ ಮತ್ತೆ ಕಾಣಿಸ್ತು. ವಿಕ್ರಮ್ ನನ್ನನ್ನು ಸಂಪೂರ್ಣವಾಗಿ ನಂಬ್ತಾರೆ. ಇವರನ್ನಂತೂ ಗುರೂಜಿ ಎಂದೇ ಭಾವಿಸಿ ಪಾದಸ್ಪರ್ಶ ಮಾಡ್ತಾರೆ. ಆ ನಂಬಿಕೆಯಿಂದ ನಮ್ಮಿಬ್ಬರನ್ನೇ ಈ ಕಾಡಿನ ನಡುವೆ ಒಂಟಿ ಮನೆಯಲ್ಲಿ ಬಿಟ್ಟು ಪ್ರವಾಸ ಹೋಗಿರುವಾಗ ಹೀಗೆ ಒತ್ತಾಯಿಸುವುದು ಯಾವ ಧರ್ಮ? ಇಷ್ಟು ದೊಡ್ಡ ಕಲಾವಿದರಿಗೆ ಈ ಧರ್ಮ ಸೂಕ್ಷ್ಮ ಯಾಕೆ ತಿಳಿಯುವಲ್ಲ ಎಂದು ಮನಸ್ಸು ಸಿಡಿಮಿಡಿಗೊಂಡಿತು. ಗಡಿಯಾರ ನೋಡಿಕೊಂಡೆ, 11:30 ಆಗಿದೆ. ಛೇ, ನಾನು ಎಲ್ಲಾದರೂ ಹೋಗಿ ಹುಡುಕ್ಲೇಬೇಕು. ಹೀಗೆ ಕಾದರೆ ಅವರು ಬರೋಲ್ಲ, ಫೋನು ಮಾಡೋಲ್ಲ ಎನ್ನಿಸಿತು. ಹಸಿವು ಕಾಣಿಸ್ತು. ತಾನಿನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲವೆಂಬ ನೆನಪಾಗಿ ಅಡುಗೆ ಮನೆಗೆ ಹೋದಳು. ಸೀರಿಯಲ್ ಪೊಟ್ಟಣವನ್ನು ಕೈಗೆ ಎಳೆದುಕೊಂಡಾಗ ಅವರೂ ಉಪವಾಸ ಹೊರಗೆ ಹೋಗಿರುವಾಗ ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದು ಹೀನ ಅನ್ನಿಸ್ತು. ಬರೀ ಹೀನವಲ್ಲ, ತಿನ್ನೋಕ್ಕೂ ಸಾಧ್ಯವಿಲ್ಲ ಎಂಬ ಅರಿವಾಗಿ ಪೊಟ್ಟಣವನ್ನು ಸ್ವಸ್ಥಾನಕ್ಕೆ ನೂಕಿ ಹೊರಬಂದು ಫೋನಿನ ಉತ್ತರ ದಾಖಲಿಸುವ ಯಂತ್ರದ ಸ್ವಿಚ್ ಅದುಮಿ ಬಾಗಿಲೆಳೆದುಕೊಂಡು ಕಾರು ಹತ್ತಿದಳು. 2 ಬದಿಗೆ ದಟ್ಟ ನೆರಳಿನ ಮರಗಳ ಕೆಳಗೆ ಅಲ್ಲಲ್ಲಿ ಇದ್ದ ಬೆಂಚುಗಳ ಮೇಲೆ ಕಣ್ಣಾಡಿಸುತ್ತಾ ಲಾಸ್ ಗಟಾಸಿನ ಎಲ್ಲ ಬೀದಿಗಳು ನಿಧಾನವಾಗಿ ಒಂದು ಸುತ್ತು ಚಲಿಸಿದಳು. ಇಲ್ಲ, ತಾನು ಇದುವರೆಗೆ ಅವರನ್ನು ಕರೆದೊಯ್ದ ಹತ್ತಿರದ ಪಾರ್ಕ್ಗಳಿಗೆಲ್ಲ ಹೋಗಿ ಕಾರು ನಿಲ್ಲಿಸಿ ಒಳಗೆ ಒಂದು ಸುತ್ತು ತಿರುಗಿ ಬಂದಳು. ಎಲ್ಲಿಯೂ ಇಲ್ಲ. ಹೊಸವನ್ನ ಕೌಂಟಿ ಪಾರ್ಕ್ ಒಂದು ಉಳಿದಿದೆ, ಅಲ್ಲಿಗೂ ಹೋಗಿ ಬಂದರೆ ಎಲ್ಲ ಮುಗಿಯುತ್ತದೆಂದು ಗಡಿಯಾರ ನೋಡಿಕೊಂಡಳು. 1:01 ಆಗಿದೆ. ಹಸಿವು ಕಾಣಿಸ್ತು. ಬೆಳಗಿಂದ ಏನೂ ತಿಂದಿಲ್ಲ. ತಿನ್ನದಿದ್ದರೆ ತಲೆ ಸುತ್ತು ಬರಬಹುದು, ಕಾರು ನಡೆಸುವಾಗ ಗಮನ ಚುರುಕಾಗಿರದ ಅಪಘಾತವಾದೀತು ಎಂಬ ಎಚ್ಚರ ಮೂಡಿ ಅಗಿಯುವ ಕಷ್ಟವಿಲ್ಲದ ಬೇಗ ತಿಂದು ಮುಗಿಸಬಹುದಾದ 2 ಹಿಡಿ ಕ್ರಿಸ್ಟಿಗೆ ಹಾಲು ಸುರಿದು ತಿಂದು ಬೇಗ ಒಂದು ಕಪ್ ಚಹಾ ಕುಡಿದು ಹೊರಟಳು. ಮಧ್ಯಾಹ್ನ ಪಾರ್ಕಿನ ನಿಲುಗಡೆಯಲ್ಲಿ 5
ಕಾರುಗಳು ಮಾತ್ರ ನಿಂತಿದ್ದು. ತಾನು ನಿಲ್ಲಿಸಿ ಸುತ್ತ ಕಣ್ಣಾಡಿಸುತ್ತಾ ನಡೆದು ಹೊರಟಳು. ಯಾವ ಬೆಂಚುಗಳ ಮೇಲೂ ಇವರು ಗೊತ್ತಿಲ್ಲ. ಇನ್ನೂ ಎಲ್ಲೆಂದು ಹುಡುಕುವುದು? ಯಾರ ಮನೆಗೂ ಹೋಗಿದ್ದಾರೆ ಎಂದುಕೊಂಡು ಹೆಜ್ಜೆ ಹಾಕುತ್ತಿರುವಾಗ ಜಲಾಶಯದ ಎದುರಿನ ದೊಡ್ಡ ಮೇಪಲ್ ಮರದಡಿ ಬೆಂಚಿನ ಮೇಲೆ ಯಾರೋ ಮಲಗಿದ್ದಂತೆ, ಹೌದು, ಪೈಜಾಮ ಜುಬ್ಬದಂತೆ ಕಾಣಿಸುತ್ತಿದೆ. ಸರಸರ ಹೆಜ್ಜೆ ಹಾಕುತ್ತಾ ನಡೆದಳು. ಅವರೇ. ಹತ್ತಿರ ಹೋದಳು. ಕಣ್ಣುಗಳು ತೆರೆದಿವೆ. ನಿದ್ದೆ ತಿಳಿದು ಎದ್ದಂತೆ ಗಿಡಗಳ ಕೊಂಬೆಗಳನ್ನು ನೋಡುತ್ತಿದ್ದಾರೆ. ಹತ್ತಿರ ಹೋಗಿ ನಿಂತಳು. ಯಾಕೆ ಹೇಳದೆ ಕೇಳದೆ ಇಲ್ಲಿ ಬಂದು ಮಲಗಿದ್ದೀರಿ ಎಂದು ದುಗುಡ ಕೋಪ ಒಟ್ಟಿಗೆ ಸೂಚಿಸುತ್ತಾ ಅನಿರೀಕ್ಷಿತವಾಗಿ ಇಲ್ಲಿಗೆ ಬಂದ ಇವಳ ಧ್ವನಿ ಕೇಳಿದ ಅವನು ತುಸು ಬೆಚ್ಚಿದ. ಯಾವ ಉತ್ತರ ಕೊಡಬೇಕೆಂದು ಹೊಳೆಯಲಿಲ್ಲ. ಉತ್ತರ ಹೇಳಿ, ಅವಳು ಕೇಳಿದಳು. ಯಾಕೆ ಹೇಳಿ ಕೇಳಿ ಬರಬೇಕು? ಅಷ್ಟು ಪರಿಯಾಗಿ ಬೇಡಿದರೂ ಬಾಗಿಲು ತೆರೆಯದವಳಿಗೆ ಎಂದ. ಅವಳ ಕಡೆಗೆ ತಿರುಗದೆ ದೃಷ್ಟಿಯನ್ನು ಕೊಂಬೆಗಳ ಮಧ್ಯೆ ಸಿಕ್ಕಿಸಿ, ಬೆಳಗಿಂದ ಏನೂ ತಿಂದಿಲ್ಲ, ಚಹಾ ಕೂಡ ಕುಡಿದಿಲ್ಲ. ತಿನ್ನದಿದ್ರೆ ಏನಾಗುತ್ತೆ? ನಾನು ಸತ್ರ ಅಳೋರು ಯಾರು ಈ ಪ್ರಪಂಚದಲ್ಲಿ? ಅವಳು ಅವನನ್ನು ದುರುಗುಟ್ಟಿ ನೋಡಿದಳು. ಉರಿಯುವಂಥ ಕೋಪ ಬಂತು. ನನ್ನನ್ನು ಚುಚ್ಚಿ ಹಿಂಸೆ ಮಾಡಬೇಕು ಅಂತಲೇ ಈ ಮಾತಾಡ್ತಿದ್ದೀರಿ ಎನ್ನುವಾಗ ಅವಳಿಗೆ ಗೊತ್ತಿಲ್ಲದಂತೆ ಅನಿರೀಕ್ಷಿತವಾಗಿ ಅಳು ಒತ್ತರಿಸಿಕೊಂಡು ಬಂತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ನೆಲದ ಹುಲ್ಲಿನ ಮೇಲೆ ಮಂಡಿಯೂರಿ ಕೂತು ಮಲಗಿದ್ದ ಅವನ ಕೈ ಹಿಡಿದು, ಯಾಕೆ ಈ ಮಾತಾಡ್ತಿದ್ದೀರಿ ಹೇಳಬೇಕು, ಹೇಳದಿದ್ರೆ ನಾನು ಬಿಡೋದಿಲ್ಲ ಎಂದು ಹಿಸುಕಿ ಅಲುಗಿಸಿದಳು. ಅವನು ಮಾತಾಡಲಿಲ್ಲ. ಇವಳತ್ತ ತಿರುಗಿಯೂ ನೋಡಲಿಲ್ಲ. ಮಾತಾಡಿ, ಅವಳು ತಗಾದೆ ಮಾಡಿದಳು. ಅವನು ದೃಷ್ಟಿಯನ್ನು ಕೊಂಬೆಗಳಿಂದ ಇತ್ತ ಸರಿಸದೆ ನಿಧಾನವಾಗಿ ಹೇಳಿದ, ನೀವು ಬನ್ನಿ, ಬರಲೇಬೇಕು, ನನ್ನ ಜೊತೆ 1 ತಿಂಗಳಾದರೂ ಇರಬೇಕು ಅಂತ ಫೋನಿನ ಮೇಲೆ ಫೋನ್ ಮಾಡಿ ಕರೆಸಿಕೊಂಡು ಊಟ ಹಾಕದೆ ಉಪವಾಸ ಕೆಡವಿರೋಳು ಬೆಳಗಿಂದ ಏನೂ ತಿಂದಿಲ್ಲ ಅನ್ನುವಂಥ ಬೇಳುವೆ ಮಾತಾಡ್ತಿದ್ದೀಯಾ? ನಾನು ಮದುವೆ ಅನ್ನುವ ಪವಿತ್ರ ಬಂಧನದ ಒಳಗಿರೋಳು ಅನ್ನೋ ಮಾತನ್ನು 5 ದಿನದಿಂದ ಹೇಳ್ತಾ ಇದ್ದೀನಿ. ಗುರುಗಳಾದ ನೀವು ಅದಕ್ಕೆ ಉತ್ತರ ಕೊಡಿ. ನೀನು ನನ್ನನ್ನು ಕೇಳಿ ಮದುವೆ ಆಗಲಿಲ್ಲ, ಕದ್ದು ಮಾಡಿಕೊಂಡು ಅಮೆರಿಕಕ್ಕೆ ಬಂದುಬಿಟ್ಟೆ. ಈ ಮದುವೆಗೆ ಮೊದಲು ನನ್ನ ಗಾಂಧರ್ವ ಪತ್ನಿಯಾಗಿದ್ದೋಳು ಗಾಂಧರ್ವ ಪತ್ನಿ ಅನ್ನೋ ಮಾತನ್ನು ನಾನು ಎಂದೂ ಆಡಲಿಲ್ಲ. ಆಡ್ತಿದ್ದೋಳು ನೀನು ಹೂ ಅಂತಿದ್ದೆ. ಸಂಗೀತದ ಐಕ್ಯಕ್ಕಿಂತ ನಿನ್ನ ವಿವಾಹ ಬಂಧನ ಪವಿತ್ರವಾದರೆ ಸಂಗೀತನ ಬಿಟ್ಟುಬಿಡು ಅಂದರೆ ನನ್ನನ್ನು ಬಿಟ್ಟುಬಿಡು. ನ್ಯೂಯಾರ್ಕಿಗೆ ಹೇಗೂ ಬರ್ತಿದ್ದೀರಿ, ಅಲ್ಲಿಂದ ನಾವು ಟಿಕೆಟ್ ಕಳಿಸ್ತೀವಿ. ಬೆಟ್ಟದ ಮೇಲೆ ಕಾಡಿನ ನಡುವೆ ನಮ್ಮ ಮನೆ ಇದೆ. 1 ತಿಂಗಳು ಉಳಿದು ವಿಶ್ರಾಂತಿ ಪಡೆಯಿರಿ. ದಿನ ಸಾಧನೆ ಮಾಡೋಕ್ಕೆ ಇಲ್ಲಿ ಇಂಥ ವಾತಾವರಣವಿದೆ ಅನ್ನೋದನ್ನು ನೀವು ಬಂದೇ ನೋಡಬೇಕು. ನೀವೊಂದು ಹೊಸ ರಾಗ ಆವಿಷ್ಕರಿಸಬಹುದು. ಯಾವ ಸಂಕೋಚವನ್ನು ಮಾಡಬೇಡಿ. ನಾನು ನಿಮ್ಮ ಸೇವೆ ಮಾಡ್ತೀನಿ. ನನ್ನ ಗಂಡ ನಿಮ್ಮ ಪರಮ ಭಕ್ತ. ಅವರು ನಿಮ್ಮನ್ನು ಕರಿ ಅಂತ ಹೇಳ್ತಿದ್ದಾರೆ. ನ್ಯೂಯಾರ್ಕ್ ವರ್ಕ್ಶಾಪ್ಗೆ ಮೊದಲೇ ಇಲ್ಲಿಗೆ ಬನ್ನಿ. ಈಗ ಹೇಗೂ ಇಂಡಿಯಾದಲ್ಲಿ ಬೇಸಿಗೆ, ಕಾರ್ಯಕ್ರಮಗಳು ಇರೋದಿಲ್ಲ. ಕ್ಯಾಲಿಫೋರ್ನಿಯಾದ ಅದರಲ್ಲೂ ನಮ್ಮ ಮನೆ ಇರುವ ಕಾಡು ಗುಡ್ಡದವೇ ಅಂತೂ ಟಾನಿಕ್ ಇದ್ದಾಗಿದೆ ಅಂತ ಎಷ್ಟು ಸಲ ಫೋನ್ ಮಾಡಿದೆ ನೀನು? ಗಂಡನ ಕೈಲೂ ಮಾಡಿಸಿದೆ. ಏನದರ ಅರ್ಥ? ಇಲ್ಲಿಗೆ ಬಂದ ಮೇಲೆ ಏಕ ಪತಿವೃತ್ತಿಯ ರಾಗಾಲಾಪ ಮಾಡ್ತಿದೀಯಾ? ಅವಳ ಬಾಯಿ ಕಟ್ಟಿ ಹೋಯಿತು, ಮನಸ್ಸು ಕಟ್ಟಿ ಹೋಯಿತು. ಅವನು ಇವಳತ್ತ ತಿರುಗಲಿಲ್ಲ, ದೃಷ್ಟಿ ಹೊರಳಿಸಲಿಲ್ಲ. ಸುಕುಮಾರ ತಿಳಿ ಹಸಿರಿನ ತೆಳುವಾಗಿ ಬೆಳಕುವ ಹಸ್ತದಾಕೃತಿಯ ಮೇಪಲ್ ಎಲೆಗಳ ದಟ್ಟ ಚಾವಣಿಯನ್ನು ನೋಡುತ್ತಲೇ ಇದ್ದ. ಈಗ ಮನೆಗೆ ಬನ್ನಿ, ಮಾತಾಡೋಣ ಎಂದು ಅವನ ಭುಜಕ್ಕೆ ಕೈ ಹಾಕಿ ಎತ್ತತೊಡಗಿದಳು. ಮಾತಾಡೋಕ್ಕೆ ಏನೂ ಉಳಿದಿಲ್ಲ. ನೀನು ಎತ್ತೋದೇನು ಬೇಡ, ನಾನೇ ಎದ್ದು ಕೂರ್ತೀನಿ ಎಂದು ದಡಕ್ಕನೆ ಎದ್ದು ಕುಳಿತು ಅವನು ಅವಳತ್ತ ತಿರುಗಿ ನೆಟ್ಟ ದೃಷ್ಟಿಯಿಂದ ನೋಡುತ್ತಾ ಹೇಳಿದ, ನನಗೊಂದು ಟ್ಯಾಕ್ಸಿಗೆ ಫೋನ್ ಮಾಡು. ನಿನ್ನ ಕ್ಯಾಲಿಫೋರ್ನಿಯಾದ ಸಂಬಂಧ ಬೇಡ. ಸಂಗೀತ ಕಚೇರಿ ನೀನು ಏರ್ಪಡಿಸುತ್ತಾನೆ, ಕ್ಯಾನ್ಸಲ್ ಮಾಡು. ಅದರ ವ್ಯವಹಾರ ನಿಂದು. ಅವಳು ಅಧೀರಳಾದಳು. ಸುಮ್ಮನೆ ಬಂದು ಕಾರಿನಲ್ಲಿ ಕೂರಿ ಮನೆಗೆ ಬಂದು ತಕ್ಷಣಕ್ಕೆ ಏನಾದರೂ ತಿಂದು ಶೇವ್ ಸ್ನಾನ ಮಾಡಿ ಊಟ ಮಾಡಿ. ಅಷ್ಟರಲ್ಲಿ ನಾನು ಯೋಚನೆ ಮಾಡ್ತೀನಿ. ನನಗೆ ಯೋಚನೆ ಮಾಡೋಕ್ಕೆ 1 ತಾಸು ಸಮಯ ಕೊಡಿ. 59 ತುಂಬಿ 60ಕ್ಕೆ ಕಾಲಿಡ್ತಿರೋ 20ರ ತರುಣ ಪ್ರೇಮಿಯ ಹಾಗೆ ಷರತ್ತು ತೀರ್ಮಾನಗಳ ಮಾತೇ ಆಡಬಾರದು. ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ಯಾಕೆ ತಪ್ಪು ತಿಳ್ಕೊಳ್ತೀರಿ, ಅರ್ಥ ಮಾಡ್ತೀರಿ ಎಂದು ಬಾಗಿ ಅವನ ತುಟಿಗಳ ಮೇಲೆ ಮುತ್ತಿಟ್ಟಳು. ತಕ್ಷಣ ಅವನ ಕೋಪ ಎಷ್ಟೋ ಮಟ್ಟಿಗೆ ಇಳಿದು ಬಿಟ್ಟಿತು. ನಿಮ್ಮನ್ನು ಹುಡುಕುವ ಆತಂಕದಲ್ಲಿ ನೀವು ಹೀಗೆ ಉಪವಾಸ ಮಲಗಿರ್ತೀರಿ ಅನ್ನುವ ಕಲ್ಪನೆ ನನಗೆ ಬರಲಿಲ್ಲ. ಇಲ್ಲದಿದ್ದರೆ ಒಂದಿಷ್ಟು ಸ್ಯಾಂಡ್ವಿಚ್, ಒಂದು ಜ್ಯೂಸ್, ಫ್ಲಾಸ್ಕ್ನಲ್ಲಿ ಚಹಾ ತರ್ತಿದ್ದೆ. ಕಾರು ಚಲಿಸುವಾಗ ಅವನು ಮಾತನಾಡಲಿಲ್ಲ. ಅವಳ ಮನಸ್ಸು ನೆನಪಿನಲ್ಲಿ ಮುಳುಗಿ ಹೋಯಿತು. ಮನಸ್ಸು ಬಿಚ್ಚಿ ಪಾಠ ಹೇಳತೊಡಗಿದರು. ಅಷ್ಟೇ, ಮನಸ್ಸು ಬಿಚ್ಚಿ ಪ್ರೀತಿ ಮಾಡ್ತಿದ್ದಾರೆ ಅಂತ ಆರಂಭದಲ್ಲಿ ತಿಳಿದಿದ್ದೆ. ಆರಂಭದ ಅನನುಭವಿ ಹಂತದಲ್ಲಿ ವಾರಕ್ಕೆ 2-3 ದಿನ ಸಮೃದ್ಧ ಪಾಠವಿದ್ದ ದಿನ ಪ್ರೀತಿಯ ಕ್ರಿಯೆ ಇದ್ದೇ ಇರುತ್ತದೆಂಬ ಖಾತರಿ ಇಲ್ಲ. ಏನಾದರೊಂದು ಅಡ್ಡಿ, ಬಹುತೇಕ ಅವರದೇ ಕಾರಣಗಳು, ಸಬೂಬುಗಳು. ದೇಹ ಸುಖವೇ ಬೇಕೆಂದು ನಾನು ಬಯಸುತ್ತಿರಲಿಲ್ಲ. ಆದರೆ ಎಲ್ಲವನ್ನೂ ಮರೆತು ಜೊತೆಯಲ್ಲಿ ಮಲಗಿ ಕನಸು ಕಾಣುವ, ಪರಸ್ಪರ ಪ್ರೀತಿಯ ಮಾತುಗಳಲ್ಲಿ ಮುಳುಗುವ ಬಯಕೆಯಾಗುತ್ತಿತ್ತು. ಇವರಿಗೆ ವ್ಯವಧಾನವಿಲ್ಲ, ಅಲ್ಲ ಆಸಕ್ತಿಯೇ ಇಲ್ಲ. ಶರೀರ ಸುಖ ಬೇಕಾದ ದಿನ ಪೂರ್ವಭಾವಿಯಾಗಿ ಮತ್ತು ಜೊತೆಯಾಗಿ ಪ್ರೀತಿಯ ಕಲ್ಪನಾಯುಕ್ತ ಮಾತುಗಳು. ಅನಂತರ ಮೌನ. ಹೇಳುವುದು, ಕೇಳುವುದು, ಹಂಚಿಕೊಳ್ಳುವುದು ಏನೂ ಇಲ್ಲ ಎಂಬಂತೆ. ಪ್ರೀತಿ ಎಂದರೆ ಇಷ್ಟೇ, ಹೀಗೆಯೇ ಎಂಬ ಹತಾಶೆ ನನಗೆ. 3 ತಿಂಗಳಿಂದ ನನಗೆ ಗೊತ್ತಾಯಿತು. ಭೈರವದಲ್ಲಿ ರೂಪಕ್, ಜಪ್ ತಾನಗಳ ಅಭ್ಯಾಸ ನಡೆದಿತ್ತು. ಇವರಿಗೆ ನಾನೊಬ್ಬಳೇ ಅಲ್ಲ, ಬೇರೆ ಹೆಂಗಸರು ಇದ್ದಾರೆ ಅಂತ. ಸ್ವರವೇದ ಶಾಲೆ ನಡೆಯುತ್ತಿದ್ದುದು ಸಂಜೆ 4ರಿಂದ 7 ಗಂಟೆಯವರೆಗೆ.
3:45 ವೇಳೆಗೆ ಮೊದಲ ತರಗತಿಯ ಹುಡುಗ ಹುಡುಗಿಯರು ಬರುತ್ತಿದ್ದರು. ಅದುವರೆಗೆ ಅಲ್ಲಿಗಾಗಲಿ ಇವರ ವಾಸದ ಫ್ಲ್ಯಾಟಿಗಾಗಲಿ ಯಾರೂ ಬರುತ್ತಿರಲಿಲ್ಲ. ಶಾರೀರಕ್ಕೆ ನಾವು ಒಳಗೆ ಸೇರುವ ಮುನ್ನ ಬಾಗಿಲಿಗೆ ಒಳಗಿನಿಂದ ಬೀಗ ಹಾಕಿದರೆ ಅಕಸ್ಮಾತ್ ಯಾರಾದರೂ ಬಂದು ಗಂಟೆ ಒತ್ತಿದರೂ ಎದ್ದು ಬಾಗಿಲು ತೆಗೆಯದಿದ್ದರೆ ಬೀಗ ಹಾಕಿದೆ ಎಂದು ಭಾವಿಸಿ ಅವರು ಹೊರಟು ಹೋಗುತ್ತಿದ್ದರು. ಅಷ್ಟು ಅನುಕೂಲ ವ್ಯವಸ್ಥೆ ಇದ್ದರೂ ಇವರು ಅಗತ್ಯಕ್ಕಿಂತ ಹೆಚ್ಚು ಹೊತ್ತು ನನ್ನನ್ನು ಇರಗೊಡುತ್ತಿರಲಿಲ್ಲ. ನನಗೆ ಗೊತ್ತಾಗುತ್ತೆ, ನಿನ್ನ ಮನೆಯಲ್ಲಿ ಯಾರಾದರೂ ಅನುಮಾನ ಹುಟ್ಟಬಾರದು ಎಂದು ನನಗೊಬ್ಬ ವಿಸಿಟರ್ ಬರೋರಿದ್ದಾರೆ ಎಂದು ಕಳಿಸಿಬಿಡುತ್ತಿದ್ದರು. ಒಂದು ದಿನ ಅವರ ತೋಳಿನಲ್ಲಿ ಇರುವಾಗ, ಅಲ್ಲ, ನನ್ನ ತೋಳಿನಲ್ಲಿ ಅವರನ್ನು ತೆಗೆದುಕೊಂಡಾಗ ನಾನೇ ಕೇಳಿದೆ, ಒಂದು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳ್ತೀರಾ? ನಾನು ಯಾವಾಗಲೂ ಹೇಳೋದು ಸತ್ಯವೇ. ಕೇಳು, ನಿಮಗೆ ಬೇರೆ ಹೆಂಗಸರ ಸ್ನೇಹ ಇದೆ ಅಂತ ಪ್ರತೀತಿ ನಿಜವಾ? ನಿಜವಿದ್ದರೆ ಅದರಿಂದ ನನಗೆ ನೋವಾಗುತ್ತೆ ಅಂತ ತಿಳಿಯೋಲ್ವಾ? ಒಂದು ನಿಮಿಷ ಯೋಚಿಸಿ ಹೇಳಿದರು. ಇಲ್ಲ ಅಂದರೆ ಸುಳ್ಳಾಗುತ್ತೆ. ಎಷ್ಟೋ ವರ್ಷಗಳಿಂದ ಬಂದ ಸ್ನೇಹವನ್ನು ಏಕದಮ್ ಕತ್ತರಿಸಿಕೊಂಡರೆ ಅವರಿಗೆ ಕೋಪ ಬರುತ್ತೆ. ನನ್ನ ಸಂಬಂಧದ ಮೇಲೆ ಅವರು ಅಪಪ್ರಚಾರ ಮಾಡಬಹುದು. ಹಾಗೆ ಏಕದಮ್ ಕತ್ತರಿಸಿಕೊಳ್ಳೋದು ಧರ್ಮವೂ ಅಲ್ಲ. ಸ್ವಲ್ಪ ತಾಳ್ಮೆ ಇಟ್ಕೊಂಡಿರು, ಕ್ರಮೇಣ ಎಲ್ಲನೂ ಕಳಿಸ್ಕೊಂಡು ನಾನು ಸಂಪೂರ್ಣ ನಿನ್ನವನ್ನಾಗ್ತೀನಿ. ಆದರೆ ಅದಕ್ಕೂ ಪಾಠಕ್ಕೂ ಸಂಬಂಧವಿಲ್ಲ. ನೀನು ಕಲಿಯುವಷ್ಟು ಪಾಠ ಹೇಳ್ಕೊಡ್ತೀನಿ. 3 ದಿನ ಸಾಲದು ಅಂದರೆ ಇನ್ನೂ 1 ದಿನ ಬಾ ಎಂದರು. ಅಪ್ಪಿ ಮುದ್ದಾಡಿ ಪ್ರೀತಿ ತೋರಿಸಿದರು. ವಾರಕ್ಕೆ 3 ದಿನ, ಪ್ರತಿ ಸಲವೂ 2 ಗಂಟೆ ಅಭ್ಯಾಸ. ಅದು ಪಂಡಿತ್ ಮೋಹನ್ ಲಾಲ್ರಿಂದ ಈ ಭಾಗ್ಯ ಯಾರಿಗುಂಟು ಎಂಬ ತೃಪ್ತಿ ಹುಟ್ಟಿತು. ತಾಳ್ಮೆ ಇಟ್ಟುಕೊಂಡು 6 ತಿಂಗಳು ಕಾದೆ, 1 ವರ್ಷ ಕಾದೆ. ಆದರೆ ಇವರು ತಮ್ಮನ್ನು ಇತರ ಹಲವರೊಡನೆ ಹಂಚಿಕೊಳ್ಳುತ್ತಿದ್ದಾರೆಂಬ ಭಾವನೆ ಕಡಿಮೆಯಾಗಲಿಲ್ಲ. ಆದರೆ ಶರೀರ ಅದು 52 ತುಂಬಿ 53 ಮುಟ್ಟಿ ಮಿತಗೊಳ್ಳುತ್ತಾ ಸಾಗುವ ಅವಸ್ಥೆಯಲ್ಲಿ ಹಂಚಿದರೆ ಉಳಿಯುವುದಾದರೂ ಎಷ್ಟು ಎಂಬ ತಿಳುವಳಿಕೆ ನನಗೇ ಬಂತು. ಸಂಗೀತ ವಲಯದ, ಸಂಗೀತಾಭಿಮಾನದ, ವಿಶೇಷವಾಗಿ ಇವರಲ್ಲಿ ಅಭಿಮಾನ ತುಂಬಿದ ಹೆಂಗಸರನ್ನು ಮಾತನಾಡಿಸುವಾಗ ಇವರ ಕಣ್ಣಿನಲ್ಲಿ ಉಕ್ಕಿ ಹರಿಯುತ್ತಿದ್ದ ಆಹ್ವಾನದ ಭಾವವನ್ನು ನಾನು ಗುರುತಿಸುತ್ತಿದ್ದೆ. ಬೇರೆ ಹೆಂಗಸರಿಗೆ ಪಾಠಕ್ಕೆ ನಿಗದಿಪಡಿಸಿದ ವೇಳೆಯಲ್ಲಿ ಮತ್ತೆ ಯಾರು ಬರುವುದನ್ನು ಪ್ರೋತ್ಸಾಹಿಸುತ್ತಿರಲಿಲ್ಲ. ನನಗೆ ಪಾಠ ಮಾಡುವಾಗ ಬೇರೆಯವರು ಬರುತ್ತಿರಲಿಲ್ಲ ಎಂಬುದನ್ನು ಮರೆತು ನಾನು ಸಿಡಿಮಿಡಿಗುಟ್ಟಿದೆ. ಒಂದು ದಿನ ನಾನೇ ಮಾತು ತೆಗೆದು, ನೆನಪಿದೆಯಾ, ನಾವು ನಿಮ್ಮ ಬೇರೆ ಸ್ನೇಹ ಮಾತನಾಡಿ ಇವತ್ತಿಗೆ 1 ವರ್ಷವಾಯಿತು, ನವೆಂಬರ್ 5. ಹೌದಾ? ಹೆಂಗಸರಿಗೆ ದಿನ, ವಾರ, ತಾರೀಖುಗಳ, ಸಮಯಗಳ ನೆನಪು ಅಪಾರ ಎಂದು ನಕ್ಕರು. ತಾಳ್ಮೆಯಿಂದ ಕೆಲವು ಕಾಲ ಕಾಯಿ ಎಂದಿದ್ದೀರಿ. ನಾನು ಕೇಳಿದ್ದು ನೀವು ಅವನ್ನೆಲ್ಲ ಕಳಚಿಕೊಂಡಾಯಿತೆ ಅಂತ. ಅವರ ಮುಖವನ್ನೇ ಪರೀಕ್ಷಿಸುತ್ತಾ ಕೇಳಿದೆ. ಅವರು ಕೋಪಗೊಳ್ಳಲಿಲ್ಲ. ಹುಚ್ಚು ಹುಡುಗಿ ಎಂದು ನನ್ನ ತಲೆಗೂದಲನ್ನು ಉಜ್ಜಿ ಬಗೆದು ಗೂರಾಡಿದರು. ಅನಂತರ, ಈ 1 ವರ್ಷದಲ್ಲಿ ನಿನ್ನ ಸಾಧನೆ ಎಷ್ಟು ಪ್ರಗತಿಯಾಗಿದೆ ಅಂತ ನೋಡ್ಕೊಳ್ಳೋದನ್ನು ಬಿಟ್ಟು ಇದೇನು ಘೋಟಾಳೆ ತುಂಬಿಕೊಂಡಿದೆಯಾ ತಲೆಯೊಳಗೆ? ಇಂಥ ಹುಳುಗಳನ್ನು ತಲೆಯಿಂದ ಕೊಡವಿ ಹಾಕುವ ತನಕ ಸಾಧನೆಯಲ್ಲಿ ಪ್ರಗತಿ ಆಗೋಲ್ಲ. ನೀನು ದೊಡ್ಡ ಗಾಯಕಿ ಆಗಬೇಕು ಅಂತ ನನ್ನ ಆಸೆ. ದೊಡ್ಡ ಗಾಯಕಿಯನ್ನಾಗಿ ಮಾಡುವ ನಿಶ್ಚಯ ಮಾಡಿದ್ದೀನಿ. ಬೇರೆ ಯಾರು ಬೆಳೆಯಕೂಡದು, ಬೇರೆ ಯಾರಿಗೂ ನಾನು ಪಾಠ ಹೇಳಬಾರ್ದು ಅನ್ನುವಂಥ ಹೊಟ್ಟೆ ಕಿಚ್ಚು ಬಿಟ್ಟು ಬಿಡು. ಬಿಡದಿದ್ದರೆ ವಿದ್ಯೆ ಹತ್ತೋಲ್ಲ. ಕಾರು ನಡೆಸುತ್ತಾ ಅವಳು ಕಿರುಗಣ್ಣಿನಿಂದ ಕ್ಷಣಾರ್ಧ ಕೊಳವಿನಲ್ಲಿ ಅವನ ಮುಖವನ್ನು ಗಮನಿಸಿದಳು. ಕಿಟಕಿಯ ಕಡೆಗೆ ಹಠದ ದೃಷ್ಟಿ ಮಾಡಿಕೊಂಡು ಕೂತಿದ್ದ. ಅವತ್ತೊಂದಿನಿಂದ ಇವರನ್ನು ಸೇರುವುದರಲ್ಲಿ ರುಚಿ ಹತ್ತುತ್ತಿರಲಿಲ್ಲ. ಇವರು ಬಯಸಿದಾಗ ಒಲ್ಲೆ ನೆಲ್ಲುತ್ತಲೂ ಇರಲಿಲ್ಲ. ಲಹರಿ ಹತ್ತಿದಾಗ ನಿನ್ನ ಕಣ್ಣ ನೋಟದಲ್ಲಿ ಭೂಪಾಲಿ ಸ್ನಿಗ್ಧ ಉತ್ಸಾಹವಿದೆ, ಸಂಪೂರ್ಣ ರಾಗದ ಮಧ್ಯಮ ಸ್ವರದಂತಿದೆ, ನಿನ್ನ ಹೊಕ್ಕಳು ಎಂದೆಲ್ಲ ವರ್ಣಿಸುತ್ತಿದ್ದರು. ಕೇಳಲು ಹಿತವಾಗುತ್ತಿತ್ತು. ಇಂಥ ಮಾತುಗಳನ್ನು ಪ್ರತಿದಿನವೂ ದಿನದ ಸದಾಕಾಲವೂ ಇವರ ಬಾಯಿಂದ ಕೇಳುವ ಬಯಕೆಯಾಗುತ್ತಿತ್ತು. ಆದರೆ ಇವರ ಸಮಯ ಕ್ಲುಪ್ತವಾಗಿತ್ತು. ಮರೆತರೆ ನೆಮ್ಮದಿ ದೊರೆಯುವ ಅಂಶವನ್ನು ಪ್ರಯತ್ನಪೂರ್ವಕವಾಗಿ ತುಳಿದಿಟ್ಟು ಸಾಧನೆಯಲ್ಲಿ ಮಗ್ನಳಾಗುತ್ತಿದ್ದೆ. ನನ್ನ ಪ್ರಗತಿ ನನಗೆ ತಿಳಿಯುತ್ತಿತ್ತು. ಮುಂಬೈಯಲ್ಲಿ ಇವರ ಯಾವ ಕಚೇರಿಯಾಗಲಿ ತಾನ್ಪುರಕ್ಕೆ ತನಗೆ ತಪ್ಪದೆ ಹೇಳುತ್ತಿದ್ದರು. ನನ್ನನ್ನು ಮೆಚ್ಚಿಸಲು ಇರಬೇಕು. ಇನ್ನೊಂದು, ತಾನ್ಪುರಕ್ಕೆ ರಜನಿ ಕೌಶಲನ್ನು ಕರೆಯುತ್ತಿರಲಿಲ್ಲ. 30 ವರ್ಷದ ಮಂಗೇಶ್ ಅಭ್ಯಂಕರನನ್ನು ಹಾಕುತ್ತಿದ್ದರು. ನಡುವೆ ಗಾಯನದ ಒತ್ತಾಸೆಯಾಗಿ ಇಬ್ಬರಿಗೂ ಅವಕಾಶ ಕೊಡುತ್ತಿದ್ದರು. ಗಡಸಾದ ಮಂಗೇಶನ ಧ್ವನಿಗಿಂತ ನನ್ನ ಹೆಣ್ಣು ಧ್ವನಿಯೇ ಸಭಿಕರನ್ನು ಹೆಚ್ಚು ರಂಜಿಸುತ್ತದೆ ಎಂದು ನನಗೆ ಹೆಚ್ಚು ಅವಕಾಶ ಸಿಕ್ಕುತ್ತಿತ್ತು. ನಾನೊಂದು ಸ್ವರ ಹಿಡಿದರೆ, ತಾನ ಹೊಡೆದರೆ, ಸರಿಗಮ ನುಡಿದರೆ ಅವರ ತುಂಬು ಸುನಾದದ ನಡುವೆ ಬಿಳಿ ರೇಷ್ಮೆ ಸೀರೆಗೆ ಕಟ್ಟಿದ ಕೋಗೆಲೆಯ ಬಣ್ಣದ ಅಂಚಿನಂತೆ ಶೋಭಿಸುತ್ತಿತ್ತು. ನಡುವೆ ಅವರೇ ಒಮ್ಮೊಮ್ಮೆ ಶಾಭಾಷ್ ಎಂದು ಮೆಚ್ಚುಗೆ ಹೇಳಿ ಪ್ರೋತ್ಸಾಹಿಸುತ್ತಿದ್ದರು. ವೇದಿಕೆಯ ಮಟ್ಟ ಬರುತ್ತಿದ್ದೇನೆಂಬ ಸಂತುಷ್ಟಿ ಹೆಮ್ಮೆಗಳಿಂದ ಉಬ್ಬುತ್ತಿದ್ದೆ, ಬೀಗುತ್ತಿದ್ದೆ. ಪಂಡಿತ ಮೋಹನ್ ಲಾಲ್ಜಿಯ ವಿಶೇಷ ಭಾವನೆಗೆ ಪಾತ್ರಳಾದವಳು ಎಂಬ ಸೂಕ್ಷ್ಮವನ್ನು ಅರಿತ ಚುರುಕು ಬುದ್ಧಿಯ ಕಾರ್ಯಕ್ರಮ ನಿಯೋಜಕರು ನನ್ನನ್ನು ಸಭೆಗೆ ಪರಿಚಯಿಸುವಾಗ ಪಂಡಿತ್ಜಿಯ ಕಾಸಾ ಶಿಷ್ಯೆಯು, ನಾಳಿನ ಪ್ರಮುಖ ಗಾಯಕಿಯು, ಚಿನ್ನದ ಕಂಠದ ಕೋಗಿಲೆಯೂ ಆದ ಕುಮಾರಿ ಮಧುಮಿತಾ ಮೆಹ್ತಾ ಅವರ ತಾನ್ಪುರ ಮತ್ತು ಗಾಯನದ ಒತ್ತಾಸೆ ಎನ್ನುತ್ತಿದ್ದರು. ನನ್ನ ಹೆಸರು ಹೇಳಿದ ತಕ್ಷಣ ಸಭಿಕರು ಕರಾತಾಡನ ಮಾಡುತ್ತಿದ್ದರು. ಮಂಗೇಶನಿಗೆ ಯಾವುದೋ ಮೂಲೆಯಿಂದ 4-6 ಜನರ ಚಪ್ಪಾಳೆ ಮಾತ್ರ. ಪಂಡಿತ್ಜಿಯ ಅಭಿಮಾನಿಗಳೆಲ್ಲ ನನ್ನಲ್ಲಿ ಅಭಿಮಾನ ತಾಳಿದುದು. ನಾನು ಪಂಡಿತ್ಜಿಗೆ ಗಾಯನದ ಆಸರೆ ಮಾತ್ರವಲ್ಲ, ಸ್ಫೂರ್ತಿಯ ಆಸರೆ ಕೂಡ ಎಂಬ ಭಾವನೆ ಇಡೀ ಮುಂಬಯಿಯ ಸಂಗೀತ ಪ್ರೇಮಿಗಳಲ್ಲಿ ಬೆಳೆದಿತ್ತು. ತಮ್ಮ ಮೆಚ್ಚಿನ ಗಾಯಕನ ಸ್ಫೂರ್ತಿಯಾದದ್ದರಿಂದ ಅವರಲ್ಲಿ ಹಲವರು ನನ್ನನ್ನು ಕೃತಜ್ಞತೆಯಿಂದಲೂ ನೋಡುತ್ತಿದ್ದರು. 30 ವರ್ಷಕ್ಕೆ ಚಿಕ್ಕವಳು. ಪತ್ರಿಕಾ ಛಾಯಾಗ್ರಾಹಕರು ನಾನು ಸ್ಪಷ್ಟವಾಗಿ ಕಾಣುವ, ಎಷ್ಟೋ ಸಲ ಮುಖ್ಯ ಗಾಯಕ ಪಂಡಿತ್ಜಿಗೆ ಸಮಸಮವಾಗಿ ಕಾಣುವಂಥ ಕೋನಗಳನ್ನು ಹಿಡಿದು ಚಿತ್ರ ತೆಗೆಯುತ್ತಿದ್ದರೂ ನಾನು ಬೀಗುತ್ತಿದ್ದೆ. ಅಲೆಯ ಮೇಲೆ ತೇಲುತ್ತಿದ್ದೆ, ಮೀಂಡುಗಳ ಸರಪಣಿಯಂತೆ. ಆದರೆ ಒಂದು ದಿನ ನನ್ನ ಸಹಪಾಠಿ ಮಾಹಿಮ್ ರೇಖಾ ಜನ್ಜನ್ವಾಲಾ ಸಿಕ್ಕಿ, ನಿನ್ನ ಫೋಟೋನ ಪತ್ರಿಕೆಯಲ್ಲಿ ನೋಡಿ ನಮಗೆಲ್ಲ ತುಂಬ ಖುಷಿಯಾಗುತ್ತೆ ಕಣೆ, ನೀನು ಒಂದಲ್ಲ ಒಂದಿನ ಪ್ರಸಿದ್ಧ ಗಾಯಕಿ ಆಗ್ತೀಯಾ ಅಂತ ನಾವು ಕಾಲೇಜ್ನಲ್ಲಿದ್ದಾಗಲೇ ತಿಳ್ಕೊಂಡೆವು. ಆದರೆ ಆ ಮೋಹನ್ ಲಾಲ್ ಜೊತೆಗೆ
ಅಸೋಸಿಯೇಟ್ ಆಗಿರೋ ಹಾಗೆ ಪತ್ರಿಕೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೋಬೇಡ. ಆತ ಪ್ರತಿಭಾವಂತ ಗಾಯಕ, ಆದರೆ ಮಹಾರಸಿಕ ಅಂತ ಹೆಸರಿದೆ. ದೊಡ್ಡ ನರ್ತಕಿ ಮನೋಹರಿ ದಾಸ್ಗೂ ಇವ್ರಿಗೂ ರೋಮ್ಯಾನ್ಸ್ ಆಗಿ ಇವರು 3-4 ವರ್ಷ ಅವಳ ಜೊತೆಯೇ ಇದ್ದು ಬಿಟ್ಟಿದ್ರಂತೆ. 10 ವರ್ಷ 12 ವರ್ಷ ಹಿಂದೆ ಅದು ದೊಡ್ಡ ಕಥೆಯಾಗಿ ಪೇಪರ್ನಲ್ಲಿ ಬಂದಿತ್ತಂತೆ ಎಂದಾಗ ನನಗೆ ಅಳುಕಾಯಿತು. ಮನೋಹರಿ ದಾಸ್ರ ಕತೆ ನನಗೆ ಗೊತ್ತಿಲ್ಲದ್ದಲ್ಲವಾದರೂ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.